ಗುಡ್ ಮಾರ್ನಿಂಗ್ ಎವ್ರಿಬಡಿ. ಪ್ರತಿಯೊಬ್ಬರಿಗೂ ಬೆಳಗಿನ ಶುಭೋದಯಗಳು. ಸೊ ನಿನ್ನೆ ನಾವು ಬಯೋ ಫರ್ಟಿಲೈಸರ್ ಅಂದರೆ ಪಾರ್ಟ್ ಫಸ್ಟನ್ನು ನಾವು ನಿನ್ನೆ ತಿಳ್ಕೊಂಡಿದ್ದೀವಿ. ಈಗ ಸೆಕೆಂಡ್ ಆ್ಯಂಡ್ ಥರ್ಡ್ ಫೋರ್ತ್ ಫಿಫ್ತ್ ಪಾರ್ಟನ್ನು ನೋಡೋಣ. ಯಾವ ರೀತಿ ಅದರಿಂದ ಲಾಭಗಳಾಗ್ತದೆ, ಯಾವ ರೀತಿ ನಾವು ಅದನ್ನು ಯೂಸ್ ಮಾಡಬೇಕು, ಎಷ್ಟು ಯೂಸ್ ಮಾಡಬೇಕು, ಆ ಯೂಸ್ ಮಾಡೋದ್ರಿಂದ ಏನೇನು ಬೆನಿಫಿಟ್ ನಮಗೆ ಆಗ್ತದೆ, ಸೊ ಯಾವ ಪ್ರಮಾಣದಲ್ಲಿ ಅದನ್ನು ಯೂಸ್ ಮಾಡಬೇಕು, ಆಮೇಲೆ ಯಾವ ರೀತಿ ನಾವು ಅದನ್ನು ನಮ್ಮ ಫಾರ್ಮಿಗೆ ತರಿಸ್ಕೊಳ್ಬೇಕು. ಈ ಎಲ್ಲ ವಿಷಯವನ್ನು ಇವತ್ತು ಜೊತೆಗೆ ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಎಕ್ಸ್ಪರ್ಟ್, ಯಾಕೆಂದರೆ ಕೃಷಿ ಎಕ್ಸ್ಪರ್ಟ್ ಬೇಕಿದ್ದಕ್ಕೆ, ಯಾಕೆಂದರೆ ಕ್ವಶನಿಗೆ ಆನ್ಸರ್ ಎಲ್ಲ ಕೊಡುವ ಕೆಪಾಸಿಟಿ ಇರಬೇಕು ಅಂತವರು ನಮ್ಮ ಜೊತೆಗೆ ಅವರು ಟ್ರೈನಡ್ ಡಿಸ್ಟ್ರಿಬ್ಯೂಟರ್. ಆಲ್ರೆಡಿ ಅವರು ಸ್ಟಾರ್ ಡೈಮಂಡ್ ಆಗಿದ್ದಾರೆ. DXನಲ್ಲಿ ತುಂಬ ಅವರಿಗೆ ಅನುಭವ ಇದೆ. ಅದರ ಜೊತೆಗೆ ಅವರಿಗೆ ಕೃಷಿ ಅನುಭವ ಕೂಡ ತುಂಬ ಇದೆ. ಸೊ ಹಾಗಾಗಿ ಅವರು ಅದರ ಟ್ರೈನಿಂಗ್ ತೊಗೊಂಡಿದ್ದಾರೆ. ಸೊ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇವತ್ತು ಯಾವ ರೀತಿ ಇದನ್ನು ಬಳಸಬೇಕು, ಬಯೋ ಫರ್ಟಿಲೈಸರ್ ಅಂತ ಬಳಸಬೇಕು ಅಥವಾ ಜೈವಿಕ ಗೊಬ್ಬರಗಳನ್ನು ಬಳಸುವ ಬಗ್ಗೆ ನಮಗೆ ಡೀಟೇಲ್ ಆಗಿ ತಿಳಿಸ್ಕೊಳ್ಲಿಕ್ಕಿದ್ದಾರೆ. ಅವರು ಶ್ರೀಶೈಲ್ ಕೆರೂರ್ ಆಲ್ ದ ವೇ ಫ್ರಮ್ ಮಾಲಿಂಗ್ಪುರದಿಂದ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸೊ ಅವರಿಗೆ ನಾನು ಮೈಕನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಸೊ ಈಸ್ ವೆರಿ ಕಮಿಟೆಡ್ ಲೀಡರ್, ಯಾಕಂದರೆ ಆಲ್ರೆಡಿ ನಮ್ಮ ಫರ್ಟಿಲೈಸರನ್ನು ಆರ್ಡರ್ ಸಹ ಮಾಡಿದ್ದಾರೆ. ಈಗ ಶಾರ್ಟ್ಲಿ ನಿಮಗೂ ಕೂಡ ಯಾವ ರೀತಿ ಅದನ್ನು ತರಿಸ್ಕೊಳ್ಳೋದು ಅದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ಲಿಕ್ಕಿದ್ದಾರೆ. ಸೊ ಆದಷ್ಟು ನೀವು 1000 ಪಾಯಿಂಟ್ಸ್ ಮಾಡಿದರೆ ನಿಮಗೆ ಫ್ರೀ ಡೆಲಿವರಿ ಸಿಗ್ತದೆ. ಅದ್ರ ಬಗ್ಗೆನೂ ಡೀಟೇಲ್ ಕೊಡಲಿಕ್ಕಿದ್ದಾರೆ. ಸೊ ಏನಾದರೂ ನಿಮ್ಮದು ಕ್ವಶನ್ಸ್ ಇದ್ದರೆ ಲಾಸ್ಟಿಗೆ ನೀವು ಕೇಳಿ, ಯಾಕೆಂದರೆ ಅವರು ಕೂಡ ಇವತ್ತು ಸ್ವಲ್ಪ ಬೇರೆ ಮೀಟಿಂಗ್ ಅವರಿಗಿದೆ, ಅದಕ್ಕೋಸ್ಕರ ಬೇಗ ಬಂದು ಬೇಗ ಮುಗಿಸಿ ಹೋಗ್ತಾ ಇದ್ದಾರೆ. ಸೊ ಒನ್ಸ್ ಅಗೈನ್ ನಾನು ಶ್ರೀಶೈಲ್ ಕೆಲವ್ರಿಗೆ ಮೈಕನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಓಕೆ ಶ್ರೀಶೈಲ್, ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಸ್ಟೇಜ್ ಆಗಿದೆ, ಇನ್ನು ಸ್ಲೈಡ್ ಮುಂದಕ್ಕೆ ಹೋಗಿ. ಹಾಂ, ಓಕೆ, ಇದೆಲ್ಲ ಆಗಿದೆ. ಓಕೆ, ಸ್ಟೇಜ್ 2 ಸೀಡ್ ಟ್ರೀಟ್ಮೆಂಟ್, ಅದ್ರ ಬಗ್ಗೆ ಡೀಟೇಲ್ ಕೊಡ್ಲಿಕ್ಕಿದ್ದಾರೆ. ಓವರ್ ಟು ಶ್ರೀಶೈಲ್. ಗುಡ್ ಮಾರ್ನಿಂಗ್. ನಿಮ್ಮ ವಿಡಿಯೋ ಆಗ್ಲಿಕ್ಕಿದ್ರೆ ಹಾಕಿ, ಇಲ್ಲಾಂದ್ರೆ ಓಕೆ, ನೋ ಪ್ರಾಬ್ಲಮ್, ಕಂಟಿನ್ಯೂ ಮಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಆಗಿದೆ. So good morning, sorry. Good morning. Good morning everyone. So good morning DXN family. ನಾವು ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ ಮೊದಲು ಮಾಹಿತಿಯನ್ನ ತಿಳ್ಕೊತಾ ಇದ್ದೀವಿ ಇವತ್ತ. ಸೊ ಅದೇ ರೀತಿ ನಾನು ಫೀಲ್ಡ್ ಪ್ರಿಪರೇಷನ್ ಯಾವ ತರ ಇರಬೇಕು ಅನ್ನೋದನ್ನ, ಯಾವ ಪ್ರಾಡಕ್ಟ್ ಗಳನ್ನ ಬಳಸಬೇಕು ಅನ್ನೋದನ್ನು, ಅವ ಏನ್ ಕೆಲಸ ಮಾಡ್ತಾ ಅನ್ನೋದು ಕೂಡ ನಿಮಗೆ ವಿಸ್ತಾರವಾಗಿ ಹೇಳಿದ್ದೇನೆ. ಅದೇ ತರ ನೆಕ್ಸ್ಟ್ ಸ್ಟೇಜ್ ಯಾವ್ದು ಬರ್ತದೆ ಅಂದ್ರೆ ಸೀಡ್ ಟ್ರೀಟ್ಮೆಂಟ್. ನಾವು ಫೀಲ್ಡ್ ಪ್ರಿಪರೇಷನ್ ಆದ ತಕ್ಷಣ ಏನ್ ಮಾಡ್ಬೇಕಂದ್ರ ಬೀಜೋಪಚಾರಗಳನ್ನ ಮಾಡ್ಬೇಕು. ಸೊ ಬೀಜೋಪಚಾರಗಳನ್ನ ಯಾಕೆ ಮಾಡ್ಬೇಕು ಅಂತಂದ್ರ ಬೀಜಗಳನ್ನ ಸಕ್ರಿಯಗೊಳಿಸೋಸ್ಕರ. ಈಗ ನಾವು ಬೀಜಗಳನ್ನ ಕಡಿದು ಇಟ್ಟಿರ್ತಾರ, ಎಷ್ಟೋ ದಿವಸ ಆಗಿರ್ತಾವ, ಅಥವಾ ಬೀಜಗಳ ರೆಡಿ ಮಾಡಿ ಇಟ್ಟಿರ್ತಾರ, ಅವ್ ಎಷ್ಟೋ ದಿವಸ ಇರ್ತಾವ. ಅದಕ್ಕೆ ಯಾವುದೇ ತರ ಟ್ರೀಟ್ಮೆಂಟ್ ಮಾಡಿರಂಗಿಲ್ಲ. % ಮಾಡಿರ್ತಾರ, ಬಟ್ ಆದ್ರೂ ಕೂಡ ನಾವು ನಮ್ಮ ರೀತಿಯಲ್ಲಿ ಅದಕ್ಕೆ ಸೀಡ್ ಟ್ರೀಟ್ಮೆಂಟ್ ಮಾಡಿದ್ರ ಆತಂದ್ರ ಅದ ಬೀಜ ಸಕ್ರಿಯಗೊಳ್ತೈತಿ. ಸೊ ಅಂತ ಒಂದು ಅದ್ಭುತವಾದ ಪ್ರಾಡಕ್ಟ್ ನಮ್ಮ ಕಂಪನಿ ನಮಗೆ ಲಾಂಚ್ ಮಾಡಿಕೊಟ್ಟಿದೆ. ಅದ ಕಂಪನಿ ಪ್ರಾಡಕ್ಟ್ ಹೆಸರು ಅಗ್ರೋ 83 ಸೀಡ್ ಆಕ್ಟಿವೇಟರ್ ಅಂತ ಹೇಳಿ. ಸೊ ಇದ್ರೊಳಗೆ ಎಂತ ಒಂದು ಅದ್ಭುತ ಕೆಲಸ ಐತಂದ್ರ, ಈ ಅಗ್ರೋ 83ದಾಗ 100 ಕೋಟಿ ಬ್ಯಾಕ್ಟೀರಿಯಾದಾಗ 83% ರೈಸೋಬಿಯಂ ಬ್ಯಾಕ್ಟೀರಿಯಾಗಳು. ಸೊ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂದ್ರೆ ಇದ ನೈಟ್ರೋಜನ್ ಫಿಕ್ಸಿಂಗ್ ಮಾಡುವಂತ ಒಂದು ಬ್ಯಾಕ್ಟೀರಿಯಾ. ಸೊ ಈ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಾವ ಅಂದ್ರೆ ಒಂದು ಶಕ್ತಿಶಾಲಿ ಬ್ಯಾಕ್ಟೀರಿಯಾಗಳನ್ನು ಹೊಂದಿದಂತ ಒಂದು 83% ನಮ್ದು ಏನ್ ರೈಸೋಬಿಯಂ ಬ್ಯಾಕ್ಟೀರಿಯಾ ಒಂದು ನಾವು ಸೀಡ್ ಟ್ರೀಟ್ಮೆಂಟ್, ಅದು ಮಚಡ್ ಟೈಪ್ ನಾವು ಸೀಡ್ ಗಳನ್ನ ಮಿಕ್ಸಿಂಗ್ ಮಾಡ್ಕೊಂಡು ಅದರಲ್ಲಿ ಎದ್ದು ಸಂಸ್ಕರಣೆ ಮಾಡುವ ಮುಖಾಂತರ ಅದನ್ನ ನಾವು ಫಿಕ್ಸಿಂಗ್ ಮಾಡ್ಕೋಬಹುದು. ಸೊ ಇದು ಮೇನ್ ಕೆಲಸ ಏನ್ ಮಾಡ್ತೈತಿ, ಮಣ್ಣಿನಲ್ಲಿ ಸಾರಜನಕಗಳನ್ನ ಸ್ಥಿರಗೊಳಿಸ್ತೈತಿ. ಮಣ್ಣಿನಾಗ ನೈಟ್ರೋಜನ್, ಯೂರಿಯಾ ಅಂತ ಕರಿತೀವಲ್ಲ, ಅದನ್ನ ನಮಗ ಸ್ಥಿರಗೊಳಿಸೈತಿ. ಬೀಜ ದೌಡ ಮೊಳಕೆ ಹೊಡೆಯಂತ ಕೆಲಸ ಮಾಡ್ತೈತಿ. ಸೊ ಮತ್ತ ಅದೇ ರೀತಿ ಬೆಳೆಯ ಬದಲಾವಣೆಯನ್ನ ಹೆಚ್ಚಿಸ್ತೈತಿ. ಈಗ ನೋಡ್ರಿ, ನಾವು ಯೂರಿಯಾ ಜಾಸ್ತಿ ಯೂಸ್ ಮಾಡ್ತಾರೆ ಎಲ್ಲರೂ. ಯೂರಿಯಾ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಒಟ್ಟು ಹಚ್ಚ ಹಸರು ಕಾಣ್ಲಿ ಅಂತ ಹೇಳಿದ್ರೆ, ಸೇಮ್ ಆಸ್ ಇಟ್ ಇಸ್ ಇದು ಯೂರಿಯಾ ಇದ್ದಂಗನ ಇದು ಕೆಲಸ ಮಾಡ್ತೈತಿ. ನಮಗೆ ಏನಿದ ಜರ್ಮಿನೇಷನ್ ಬಹಳ ಒಂದು ಹೆಲ್ಪ್ ಆಗುವಂತ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ನಾವು ಹೇಳ್ಬೋದು.
ಸೊ ಅಂತ ಒಂದು ಸೀಡ್ ಆಕ್ಟಿವೇಟರ್ ನಮಗ ಈ ಪ್ರಾಡಕ್ಟ್ ಅಗ್ರೋ 83 ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ನಾವು ಬೀಜ ನಾಟ್ಬೇಕಾದ್ರೆ ಬೀಜೋಪಚಾರ ಮಾಡೇ ನಾಟಿದ್ರ ಬೆಸ್ಟ್ ನಮಗ ಇಳುವರಿನ ತಗೊಳಕ ಸಾಧ್ಯತೆ ಐತಿ. ಸೊ ಇದ್ರ ಬೆನಿಫಿಟ್ಸ್ ಸೊ ಏನದಪ್ಪ ಅಂತಂದ್ರ ಇದು ಸಾರಜನಕವನ್ನ ಸ್ಥಿರೀಕರಣಕ್ಕೆ ಸಹಾಯ ಮಾಡ್ಬೇಕು. ಅಂದ್ರ ಸಾರಜನಕ ಅಂದ್ರ ಈ ನೈಟ್ರೋಜನ್ ಇದು ಯೂರಿಯಾ ಅದ್ ಕರಿತಿರ್ಲ ನೀವು ನಮ್ಮ ಭಾಷೆದಾಗ ಯೂರಿಯಾವನ್ನ ಸ್ಥಿರೀಕರಿಸಕ್ ಮಾಡಾಕ ಹೆಚ್ಚ ಇದು ಸಹಕಾರಿ ಮಾಡ್ತೈತಿ. ಮೊಳಕೆ ಹೊಡ್ಯಾಕ ದೌಡ್ ಫಾಸ್ಟ್ ಆಗಿ ನಮಗ ಹೆಲ್ಪ್ ಮಾಡ್ತೈತಿ. ಸೊ ಇದು ಆರೋಗ್ಯಕರ ಸಸ್ಯ ಬೆಳವಣಿಗೆ ಕೂಡ ಹೆಲ್ಪ್ ಮಾಡ್ತೈತಿ ಮತ್ತ ಅಭಿವೃದ್ಧಿಯನ್ನ ಬೆಂಬಲಿಸ್ತೈತಿ. ಇದು ಒಟ್ಟಾರೆ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚು ಮಾಡ್ತಾ ಹೋಗ್ತೈತಿ. ಇದು ಸೀಡ್ ಆಕ್ಟಿವೇಟರ್. ಸೊ ಇದನ್ನ ಬಳಸೋ ಮೆಥಡ್ ಯಾವ ತರ ಐತಪ್ಪ ಅಂತಂದ್ರ ನೀವು 1 kg ಬೀಜಕ್ಕ 5 ರಿಂದ 10 ml ನೀವು ನೀರ್ನಾಗ ಹಾಕೊಂಡ್ ಬಿಟ್ಟ ಅದನ್ನ ತರಿಸಿ ನಾವು ಸೀಡ್ ನ ಆಕ್ಟಿವೇಟ್ ಮಾಡ್ಬೋದು. ಅದೇ ತರ ನಾವು ಯಾವ್ದಾದ್ರು ಕಾಳುಗಳನ್ನ ಬಿತ್ತನೆ ಮಾಡ್ತಿದ್ರು ಅಂದ್ರ ಸೊ ಇದನ್ನ ನಾವು ಯಾವ್ದಾದ್ರು ಬೂದಿ ಅಂತ ಇರ್ತದಲ್ಲ, ಯಾವ್ದಾದ್ರು ಬೂದಿದ್ರೊಳಗ ಇದನ್ನ ಮಿಕ್ಸ್ ಮಾಡ್ಕೊಂಡ ಅದನ್ನ ಹಚ್ಚಿ ತಿಕ್ಕೋದ್ರಿಂದ ಅದಕ್ಕ ನಾವು ಲೇಪನ ಮಾಡೋದ್ರ ಮುಖಾಂತರ ನಾವು ಅದನ್ನ ಬಳಸಬಹುದು. ಇದನ್ನ ಬೀಜೋಪಚಾರ ಮಾಡಿದ ತಕ್ಷಣ ನಾವು ಭೂಮಿಗೆ ಹಾಕ್ಬಹುದು. ಸೊ ಯಾವ್ದೇ ಬೀಜಗಳನ್ನ ನಾವು ಸಂಸ್ಕರಣೆ ಮಾಡಿದ ತಕ್ಷಣ ನಾವು ಹೋಗಿ ಅದನ್ನ ಹಾಕ್ಬೋದು. ಉಳಿದನ್ನ ನಾವು ಅಲ್ಲೇ ಭೂಮಿಗೆ ಬಿಡ್ಬೋದು. ಈ ತರ ನಾವು ಬೆಳೆಸೋ ಪದ್ಧತಿಯನ್ನ ಬೀಜೋಪಚಾರಗಳನ್ನ ಮಾಡೋದನ್ನ ಹೇಳಿಕೊಡ್ಬೇಕು, ಮಾಡಿಸ್ಬೇಕು. ಯಾಕಂದ್ರೆ ಬೀಜೋಪಚಾರ ಮಾಡೋದ್ರಿಂದ ಬಹಳ ಪ್ರಯೋಜನಕಾರಿ ಅದಾವ. ಸಾರಜನಕವನ್ನ ಅಲ್ಲೇ ಸ್ಥಿರೀಕರಣಗೊಳಿಸ್ಬೇಕ ಬಹಳ ಸಹಕಾರಿ ಆಗ್ತದೆ. ಯಾಕಂದ್ರ ಮೇಜರ್ ನೋಡ್ರಿ ನಾವು ಬಿತ್ತನೆ ಮಾಡೋ ಟೈಮ್ ವೇರಿಯೇಷನ್ ಇರ್ತಾವ. ಸೊ ಅವಾಗ ಮೋಡ ಕವಿದ ವಾತಾವರಣ ಇರ್ಬಹುದು, ಅಥವಾ ಮಳೆಗಾಲ ಇರ್ಬಹುದು, ಅಥವಾ ಅತಿಯಾದ ಬ್ಯಾಸಿಗೆ ಬಿಸಿಲು ಇರ್ಬಹುದು. ಸೊ ಒಂಥರ ಡಿಫ್ರೆಂಟ್ ವಾತಾವರಣ ಇರ್ತಾವ. ಆ ವಾತಾವರಣಕ್ಕೆ ಈ ಬೀಜಕ್ಕೆ ಹೊಂದಾಣಿಕೆ ಆಗ್ಬೇಕು ನಮ್ಗೆ. ಸೊ ಹಂಗ ಆಗ್ಬೇಕಂತಂದ್ರ ಈ ಸೀಡ್ ಆಕ್ಟಿವೇಟರ್ ಬಹಳ ಪ್ರಯೋಜನಕಾರಿಯಾಗಿ ಕೆಲಸ ಮಾಡ್ತೈತಿ. ಅದಕ್ಕ ಇದನ್ನ ನಾವು ಸೀಡ್ ಬೀಜೋಪಚಾರಕ ಬಳಸೋದು ಬಹಳ ಸೂಕ್ತವಾದ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದನ್ನ ನೀವು ಯಾವ್ದೇ ಬೆಳೆಗೂ ಬಳಸಬಹುದು. ಇದ ಬೆಳೆ ಅಂತ ಪರ್ಟಿಕ್ಯುಲರ್ ಏನಿಲ್ಲ. ನೀವು ಯಾವ್ದೇ ಬೆಳೆಯನ್ನ ನಾವು ಹಾಕ್ಬೇಕಾದ್ರೆ ಬೀಜೋಪಚಾರ ಮಾಡೋದು ಬಹಳ ಅವಶ್ಯಕತೆ ಐತಿ. ಆದಷ್ಟು ಬೀಜೋಪಚಾರಗಳನ್ನ ನಾವು ಮಾಡ್ಬೇಕು. ಸೊ ನೆಕ್ಸ್ಟ್ ಸ್ಟೇಜ್ ಅಂದ್ರೆ ಫಸ್ಟ್ ಜರ್ಮಿನೇಷನ್ ಸ್ಟೇಜ್ ಇದು ಫಸ್ಟ್ ಸ್ಟೇಜ್ ಅಂತ ಹೇಳ್ಬಹುದು. ಯಾಕಂದ್ರೆ ಇದೆಲ್ಲ ಏನಾಯ್ತು, ಎರಡು ಫೀಲ್ಡ್ ಪ್ರಿಪರೇಷನ್ ಪ್ಲಸ್ ಸೀಡ್ ಟ್ರೀಟ್ಮೆಂಟ್ ಇದೆಲ್ಲ ನಡೆಯೋದೆಲ್ಲ ಭೂಮಿಯಾಗ ಒಳಗಡೆ. ಇನ್ನು ಭೂಮಿ ಮ್ಯಾಲ್ಗಡೆ ಏನ್ ನಡೀತೈತಿ ಅದೇ ಹಂಗ ನಾವು ಅಲ್ಲಿ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು ಅಂದ್ರ ಇದು ಫಸ್ಟ್ ಜರ್ಮಿನೇಷನ್ ಸ್ಟೇಜ್. ಯಾವಾಗ ನಾವು ಫೀಲ್ಡ್ ಪ್ರಿಪರೇಷನ್ ಮಾಡಿ ನಾಟಿಗೆ ಮಾಡ್ತೀವಿ ಅವಾಗ ನಮಗ ಮೊಳಕೆ ಹೊಡ್ಯಾಕ್ ಸ್ಟಾರ್ಟ್ ಆಗ್ತಾವ. ಯಾವ್ದೇ ಕ್ರಾಪಿಗೆ ನಮಗ್ ಮಿನಿಮಮ್ 10 ರಿಂದ 15 ದಿವಸದಾಗ ಅಲ್ಲೇ ಸಣ್ಣ ಮೊಳಕೆಗಳು ಸ್ಟಾರ್ಟ್ ಆಗ್ತಾವ. ಯಾವಾಗ ನಮಗೊಂದು 2-3 ಎಲೆಗಳು ಹೊರಗಡೆ ಬಂದ್ ಕಾಣ್ತಾವಲ್ಲ ಅವಾಗ ನಾವು ಕೆಲವೊಂದು ಟ್ರೀಟ್ಮೆಂಟ್ ಗಳನ್ನ ಅದಕ್ಕ ಕೊಡ್ಲೇಬೇಕ. ಅದಕ್ಕ ಕೆಲವೊಂದು ಬೇರ್ಗಳನ್ನ ಬಲಿಷ್ಠ ಮಾಡಾಕ ಸಹಾಯ ಮಾಡಬೇಕು. ಯಾವ್ದೇ ತರ ರೋಗಗಳು ಬರಲ್ಲ ಅಟ್ಯಾಕ್ ಮಾಡಲ್ಲ ಅದಕ್ಕ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ಲೇಬೇಕು. ಅದಕ್ಕೆ ಇದ ಜರ್ಮಿನೇಷನ್ ಸ್ಟೇಜ್ ಆಗಿದೆ, ಪ್ರೈಮರಿ ಸ್ಟೇಜ್ ಅಂತ ಕರಿಬಹುದು, ಇದು ಪ್ರಾಥಮಿಕ ಹಂತ ಅಂತ ಕರಿಬಹುದು ಬೆಳವಣಿಗೆಗೆ. ಸೊ ಅದಕ್ಕ ಇಲ್ಲಿ ಯಾವ ಪ್ರಾಡಕ್ಟ್ ಗಳು ನಮಗೆ ಯೂಸ್ ಆಗ್ತಾವ ಅಂದ್ರ ಒಂದು ವ್ಯಾಮರ್ ಪ್ರಾಡಕ್ಟ್ ಆಗ್ತೈತಿ, ಇನ್ನೊಂದು ನ್ಯಾನೋಟೆಕ್ ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಹೇಳಿ ಪ್ರಾಡಕ್ಟ್ ಆಗ್ತೈತಿ. ಇದ ವ್ಯಾಮ್ ಅನ್ನೋದು ಒಂದು ಅದ್ಭುತವಾದ ಪ್ರಾಡಕ್ಟ್. ಇದಕ್ಕ ವ್ಯಾಸ್ಕ್ಯುಲರ್ ಆಸ್ಕ್ರೋಬಿಯಂ ಮೈಕೋರೈಜಲ್ ಅಂತ ಕರೀತಾರ. ಸೊ ಅಂತ ಒಂದು ಅದ್ಭುತ ಪ್ರಾಡಕ್ಟ್. ಇದು ಬೇರೆ ಕಂಪನಿಗಳದ್ದು ವಿಶೇಷವಾಗಿ ಯಾರು ಬಳಸಂಗಿಲ್ಲ. ಕೆಲವು ರೈತರುಗಳಿಗೆ ಇದ್ರ ಬದಲು ಮಾಹಿತಿ ಐತಿ ವ್ಯಾಮ್ ಬಳಸಬೇಕು ಈ ಒಂದು ಹಂತದಾಗ. ಬಟ್ ಮ್ಯಾಕ್ಸಿಮಮ್ ರೈತರಿಗೆ ಇದ್ರ ಬದಲು ಗೊತ್ತಿಲ್ಲ ವ್ಯಾಮ್. ಸೊ ಅದಕ್ಕ ಇದ್ರ ಮೇನ್ ಕೆಲಸ ಏನಪ್ಪಾ ಅಂತಂದ್ರ ಬೇರುಗಳ ಪೋಷಕಾಂಶ ಹೀರುಳಿಕೆಯನ್ನ ಹೆಚ್ಚು ಮಾಡತೈತಿ. ಅಂದ್ರೆ ಅಬ್ಸಾರ್ವೇಷನ್ ಕೆಪಾಸಿಟಿಯನ್ನ ಇದ ಜಾಸ್ತಿ ಮಾಡತೈತಿ. ಮುಂದ ಸಸ್ಯ ಬೇರುಗಳನ್ನ ವಸಾಹತುಗಳನ್ನ ಅಂದ್ರ ಅದ್ರ ಜೊತೆಗದ ಜಾಸ್ತಿ ಬೇರುಗಳಿಗೆ ಅಂಟ್ಕೊಳ್ಳೋದ್ರಿಂದ ಅಲ್ಲಿ ಏನೊಂದು ಪ್ರಯೋಜನಕಾರಿ ಮೈಕ್ರೋಜಲ್ ಸಿಲಿಂಡರ್ಗಳನ್ನ ಬಳಸ್ಕೋತೈತಿ. ಸೊ ಮೈಕ್ರೋಜಲ್ ಸಿಲಿಂಡರ್ಗಳ ಫಂಗಸ್ ಹತ್ತಿರ್ತಾವಲ್ಲ ನಮ್ಮ ಭೂಮಿಯಾಗ ಅವನ್ನ ಬಳಸ್ಕೊಂಡ್ ಬಿಟ್ಟ ನೇರವಾಗಿ ರಂಜಕವನ್ನ ನಮಗ ಬೆಳೆಗಳಿಗೆ ಟ್ರಾನ್ಸ್ಫರ್ ಮಾಡ್ತೈತಿ. ರಂಜಕ ಈ ಒಂದು ಬೆಳವಣಿಗೆ ಹಂತದಾಗ ರಂಜಕ ಅನ್ನೋದು ಬಹಳ ಅವಶ್ಯಕವಾದ ಒಂದು ನ್ಯೂಟ್ರಿಷನ್. ಅಂದ್ರೆ ಫಾಸ್ಫರಸ್ ಕಂಟೆಂಟ್ ಬಹಳ ಬೇಕಾಗ್ತೈತಿ ಬೆಳವಣಿಗೆ ಹಂತದಾಗ. ಸೊ ಅದಕ್ಕ ಇದನ್ನ ನೇರವಾಗಿ ರಂಜಕವನ್ನ ಬೆಳೆಗೆ ಟ್ರಾನ್ಸ್ಫರ್ ಮಾಡೋದ್ರ ಮುಖಾಂತರ ಅಲ್ಲಿ ಹೆಚ್ಚು ಕೆಲಸ ಮಾಡಕ ಸಹಾಯ ಆಗ್ತೈತಿ. ಅದೇ ತರ ಯಾವ್ದೇ ತರ ನ್ಯೂಟ್ರಿಷನ್ಸ್ ಏನ ಬೆಳವಣಿಗೆ ಹಂತದಾಗ ನ್ಯೂಟ್ರಿಷನ್ಸ್ ಬೇಕಲ್ಲ ಅದನ್ನ ಹೀರಿಕೊಳ್ಳುವಂತ ಶಕ್ತಿಯನ್ನ ಹೆಚ್ಚು ಮಾಡತೈತಿ ಮತ್ತ ಬೇರುಗಳನ್ನ ಬಲಪಡಿಸ್ತೈತಿ. ಒಟ್ಟಾರೆ ಬೆಳೆ ಇಳುವರಿಗೆ ಸಹಕಾರಿಗೆ ಕೆಲಸ ಮಾಡುತ್ತೆ. ಸೊ ಇದ್ರ ಮುಖ್ಯವಾಗಿ ಇದ್ರ ಬೆನಿಫಿಟ್ ಏನದಾವು ಅಂತ ನಾವು ನೋಡಿದ್ರ ಪೋಷಕಾಂಶಗಳನ್ನ ಹೀರಿಕೊಳ್ಳುವ ದಕ್ಷತೆಯನ್ನ ಹೆಚ್ಚು ಮಾಡತೈತಿ. ಬೇರಿನ ಬೆಳವಣಿಗೆಯನ್ನ ಇದ ಸುಧಾರಣೆ ಮಾಡ್ತೈತಿ. ಆರೋಗ್ಯಕರ ಸ್ಥಿತಿಗಳನ್ನ ಬೆಳೆಗಳಲ್ಲಿ ತುಂಬತೈತಿ. ರಂಜಕಗಳ ಅಂದ್ರ
ಈ ಫಾಸ್ಫರಸ್ ಅನ್ನೋ ಸಸ್ಯ ಕೋಶಗಳ ವಿಭಜನೆಗೆ ಸಹಕಾರಿ ಆಗ್ತದೆ. ಅಂದ್ರೆ ನಮ್ಗೆ ಬ್ರಾಂಚಸ್ ಗಳು ಬೇಕಾಗ್ತಾವ. ಬರ್ಬರ್ತಾ ಬ್ರಾಂಚಸ್ ಗಳು ಹೆಚ್ಚಾಗ್ಬೇಕಲ್ಲ. ಸೊ ಹೆಚ್ಚಾದ್ರ ನಮ್ಗ ಬೆಳೆ ಜಾಸ್ತಿ ತಕ್ಕೊಳಕ್ ಸಾಧ್ಯತೆ ಆಗ್ತೈತಿ. ಅದಕ್ಕ ಈ ಕೋಶ ವಿಭಜನೆಗೆ ಬಹಳ ಸಹಕಾರಿಯಾಗಿ ಕೆಲಸ ಮಾಡ್ತೈತಿ. ಮುಂದ ಧಾನ್ಯಗಳು ಹೊಳೆಯುವಂತೆ ಕೆಲಸ ಮಾಡ್ತೈತಿ. ನಾವ್ ಯಾವ್ದ ಸೀಡ್ ಆಗ್ಲಿ ಮ್ಯಾಲ ಏನ್ ಧಾನ್ಯಗಳು ಬರ್ತಾವಲ್ಲ ಅದನ್ನ ಒಟ್ಟಾರೆ ಅದನ್ನ ಹೊಳೆಯುವಂತೆ ಕೆಲಸ ಮಾಡ್ತೈತಿ. ಅದೇ ರೀತಿ ನಮಗ ಒಟ್ಟಾರೆ ಬೆಳೆ ಇಳುವರಿಗೆ ಹೆಚ್ಚು ಸಹಕಾರಿ ಆಗ್ತೈತಿ. ಉತ್ಪಾದನೆಯಲ್ಲಿ ನಮಗೆ ಹೆಚ್ಚು ಹುಟ್ಟಾಕ ತಗೊಳಕ ಸಾಧ್ಯತೆಯನ್ನು ಮಾಡ್ತೈತಿ. ಇದು ಒಟ್ಟಾರೆ ಹೇಳ್ಬೇಕಂದ್ರ ಏನ ಭೂಮಿಯಾಗ ಇರ್ತಕ್ಕಂಥ ನ್ಯೂಟ್ರಿಷನ್ಸ್ ಅದಾವಲ್ಲ ಅದನ್ನ ಹೀರ್ಕೊಂಡ ಬೆಳೆಗೆ ಕೊಡುವಂತ ಕೆಲಸ ಇದು ಮಾಡ್ತೈತಿ. ಇದು ಮೈಕ್ರೋಜಲ್ ಬ್ಯಾಕ್ಟೀರಿಯಾ ಏನ್ ಐತಲ್ಲ ಸೊ ಅಲ್ಲೇ ನಮ್ಮ ಬೇರುಗಳ ರಕ್ಷಣೆ ಮಾಡುವಂತ ಕೆಲಸ ಕೂಡ ಇದು ಮಾಡ್ತೈತಿ. ಅದ್ರ ಜೊತೆಗೆ ಅದನ್ನ ಹೀರ್ಕೊಳ್ಳೋ ಶಕ್ತಿಯನ್ನು ಕೂಡ ಹೆಚ್ಚ ಮಾಡ್ತೈತಿ. ಸೊ ಇದು ಕೂಡ ನಾವು ಯಾವ್ದೇ ಬೆಳೆಗೂ ಕೂಡ ನಾವು ಬಳಸಬಹುದು. ಎಲ್ಲಾ ತರ ಬೆಳೆಗೂ ಬಳಸಬಹುದು. ಇದು ಬಳಸೋದು ಎಷ್ಟೈತೆ ಅಂದ್ರೆ ಪರ್ ಎಕರ್ಗೆ 100 ರಿಂದ 200 ಗ್ರಾಮ್ ಅಷ್ಟೇ. 100 ರಿಂದ 200 ಗ್ರಾಮ್ ನಾವು ಬಳಸಿ ಅದನ್ನ ನಾವು ಯೂಸ್ ತಗೋಬಹುದು. ಸೊ ಇದು ಎಲ್ಲಾ ತರ ಬೆಳೆಗೂ ನಮಗ ಬಹಳ ಅವಶ್ಯಕತೆಯಾಗಿ ಕೆಲಸ ಮಾಡುತ್ತೆ. ಸೊ ಇನ್ನು ನೆಕ್ಸ್ಟ್ ಈ ಸ್ಟೇಜ್ ಯೂಸ್ ಮಾಡುವಂತ ಪ್ರಾಡಕ್ಟ್ ಅಂದ್ರೆ ಅಗ್ರೋ ನ್ಯಾನೋಟೆಕ್. ಸೊ ಇದು ಅಗ್ರೋ ನ್ಯಾನೋಟೆಕ್ ಅನ್ನೋದು ಹೆಂಗೈತೆ ಅಂದ್ರೆ ಇದ್ರೊಳಗೆ ಟೋಟಲ್ ಎಲ್ಲಾ ನ್ಯೂಟ್ರಿಷನ್ಸ್ ಅದಾವ. ಸೊ ಒಂದು ಪ್ರಾಪರ್ ಬೆಳೆ ತೆಗಿಬೇಕಾಗಿತ್ತಂದ್ರ ಅದಕ್ಕೆ ನಾವು 17 ಲಘು ಪೋಷಕಾಂಶಗಳನ್ನ ಕೊಡ್ಲೇಬೇಕು. ಸೊ 3 ಲಘು ಪೋಷಕಾಂಶಗಳು ನಮ್ಗ ಪ್ರಕೃತಿದಾಗ ಸಿಕ್ಕಿರ್ತಾವ. ಜಲಜನಕ ಇಂಗಾಲು ಪ್ಲಸ್ ಆಕ್ಸಿಜನ್. ಬಟ್ ಈ 14 ಲಘು ಪೋಷಕಾಂಶಗಳು ನಮಗ ಪ್ರೈಮರಿ ನ್ಯೂಟ್ರಿಷನ್, ಸೆಕೆಂಡರಿ ನ್ಯೂಟ್ರಿಷನ್ಸ್ ಪ್ಲಸ್ ಮೈಕ್ರೋ ನ್ಯೂಟ್ರಿಯೆಂಟ್ ಇವು ಎಲ್ಲಾಗಳನ್ನ ನಾವು ಮೇಲ್ಗಡೆಯಿಂದ ಕೊಡ್ಲೇಬೇಕು ಭೂಮಿ. ಸೊ ಅಂತ ಒಂದು ಅದ್ಭುತವಾದ ಪ್ರಾಡಕ್ಟ್ ಇದೆ ಅಗ್ರೋ ನ್ಯಾನೋಟೆಕ್ ಅಂತೇಳಿ. ಇದ್ರೊಳಗೆ 14 ಲಘು ಪೋಷಕಾಂಶಗಳು. 14 ಅಂದ್ರೆ ಪ್ರೈಮರಿ ನ್ಯೂಟ್ರಿಷನ್ಸ್ NPK ಐತಿ, NPK ಅಂತ ಐತಿ. ಸೆಕೆಂಡರಿ ನ್ಯೂಟ್ರಿಷನ್ಸ್ ಅಂತ ಕಳಿಬಹುದು ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಸಲ್ಫರ್ ಅಂತೇಳಿ. ಹಾಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಜಿಂಕ್, ಸಲ್ಫೇಟು, ಜಿಂಕು, ಕ್ರೋಮಿಯಂ, ಕ್ಯಾಡಿಯಂ ಈ ತರ ಬರ್ತಾವ. ಸೊ ಎಲ್ಲಾ ಮೈಕ್ರೋ ನ್ಯೂಟ್ರಿಯೆಂಟ್ ಗಳನ್ನ ಇದ್ರೊಳಗೆ ಆಡ್ ಮಾಡಿ ಇದು ಅಗ್ರೋ ನ್ಯಾನೋಟೆಕ್ ಅಂತೇಳಿ ರೆಡಿ ಮಾಡಿದ್ದಾರೆ. ಸೊ ಇದರ ಪ್ರಯೋಜನಗಳು, ಇದರ ಲಾಭಗಳು ಏನ್ ಅದಾವಪ್ಪ ಅಂತ ನೋಡಿದ್ರ ಈಗ ನಾವು ಭೂಮಿ ಸಾಯಿಲ್ ಟೆಸ್ಟ್ ಅನ್ನ ಮಾಡ್ಸಿರಂಗಿಲ್ಲ. ಅದು ಅಸಿಡಿಕ್ ಐತೋ ಅಥವಾ ಅಲ್ಕಲೈನ್ ಐತೋ. ಸೊ ನಾವು ಏನೇನೋ ಬೆಳೆಗೆ ಯಾವ್ದಾವ್ದೋ ಪ್ರಾಡಕ್ಟ್ ಗಳನ್ನ ಹಾಕ್ತಿವಿ. ಅವಾಗ ಕೆಲವೊಂದು ಪ್ರಾಡಕ್ಟ್ ಗಳು ಹೆಂಗ್ ಕೆಲಸ ಮಾಡ್ತಾವ ಅಂದ್ರ ಅಸಿಡಿಕ್ ಇದ್ದಾಗ ಕೆಲವೊಂದು ಪ್ರಾಡಕ್ಟ್ ಗಳು ಕೆಲಸ ಮಾಡ್ತಾವ, ಅಲ್ಕಲೈನ್ ಇದ್ದಾಗ ಕೆಲವೊಂದು ಪ್ರಾಡಕ್ಟ್ ಗಳು ಕೆಲಸ ಮಾಡ್ತಾವ. ಬಟ್ ದಿಸ್ ಪ್ರಾಡಕ್ಟ್ ಏನೈತಪ್ಪ ಇದು ವೆರಿ ಡಿಫ್ರೆಂಟ್ ಐತಿ. ಇದು ನಮ್ಮಲ್ಲಿ ಅಸಿಡಿಕ್ ಇರ್ಲಿ ಭೂಮಿ ಅಥವಾ ಅಲ್ಕಲೈನ್ ಇರ್ಲಿ ಎರಡೂದ್ರೊಳಗೂ ಕೆಲಸ ಮಾಡುವಂತದ್ದು ಅಗ್ರೋ ನ್ಯಾನೋಟೆಕ್ ಅಂತ ಹೇಳ್ಬೋದು. ಅಂದ್ರೆ ಎರಡೂ ತರ ಇದ್ದಾಗನು ಅದು ಮೇಬಿ ಹಿಂಗೂ ಇರ್ಬೋದು, ಮೇಬಿ ಹಿಂಗೂ ಇರ್ಬೋದು. ಸೊ ಅವಾಗನು ಕೂಡ ನಮಗ ಮಣ್ಣಿನಾಗ ಹಾಕೋದ್ರಿಂದ ಬೆಳೆಗಳಿಗೆ ಸಹಕಾರಿಯಾಗಿ ಕೆಲಸ ಮಾಡ್ತೈತಿ. ಮತ್ತ ಇದನ್ನ ಭೂಮಿಗೆ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚು ಮಾಡ್ತೈತಿ. ಹಾಗೆ ಮಣ್ಣಿನಾಗ ಪೋಷಕಾಂಶಗಳನ್ನ ಸ್ಥಿರಗೊಳಿಸ್ತೈತಿ. ಸೊ ನಾವು ಈಗ ಏನ್ NPK ಆಗಿರ್ಬೋದು, ಸೆಕೆಂಡರಿ ನ್ಯೂಟ್ರಿಷನ್ಸ್ ಆಗಿರ್ಬೋದು, ಮೈಕ್ರೋ ನ್ಯೂಟ್ರಿಯನ್ ಅದನ್ನ ಎಲ್ಲಗಳನ್ನ ಸ್ಥಿರಗೊಳಿಸ್ತೈತಿ. ಮತ್ ಹಾಗೆ ಮಿನರಲ್ ಗಳನ್ನ ಬಿಡುಗಡೆ ಮಾಡ್ತೈತಿ. ಅಂತ ಅದ್ಭುತವಾದ ಕೆಲಸ ಇದು ಮಾಡ್ತೈತಿ. ಇದನ್ನ ಮಾಡೋದ್ರಿಂದ ಏನಾಗ್ತೈತಿ, ಸಸ್ಯದ ಬೆಳವಣಿಗೆಗೆ ಆದಷ್ಟು ಮಟ್ಟಿಗೆ ನಾವು ಉತ್ತೇಜನ ಕೊಟ್ಟಂಗ ಆಗ್ತೈತಿ. ಸೊ ಇದರಿಂದ ಏನಾಗ್ತೈತಿ, ಮತ್ತೊಂದು ಫೈಟೋಸಿಂಥಸಿಸ್ ಕ್ರಿಯೆ ಅಂತ ಇರ್ತದೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಲ್ಲ ಆ ಪ್ರಕ್ರಿಯೆ ಆದಷ್ಟು ಮಟ್ಟಿಗೆ ಹೆಚ್ಚಾಗಕ್ಕ ಇದು ಸಹಕಾರಿಯಾಗಿ ಕೆಲಸ ಮಾಡ್ತೈತಿ. ಸೊ ಇದು ಕೂಡ ಎಷ್ಟು ಪ್ರಮಾಣ ಬಳಸಬೇಕಂದ್ರ 200 ಗ್ರಾಮ್ ವರೆಗೆ, ಬರೀ ಜಸ್ಟ್ ಒಂದು 200 ಗ್ರಾಮ್ ವರೆಗೆ ನಾವು ಇದನ್ನ ಪರ್ ಎಕರ್ಗೆ ಬಳಸಿ ಯಾವುದೇ ಬೆಳೆಗೂ ಕೂಡ ಇದರಿಂದ ಲಾಭವನ್ನ ಪಡ್ಕೊಳಕ ಸಾಧ್ಯತೆ ಐತಿ. ಸೊ ಇದು ಮೇನ್ ಜರ್ಮಿನೇಷನ್ ಸ್ಟಾರ್ಟ್ ಅಂದ್ರೆ ನಾವು 10 ರಿಂದ 15 ದಿವಸದಾಗ ಆಲ್ಮೋಸ್ಟ್ ಎಲ್ಲಾ ಬೆಳೆಗಳ ಜರ್ಮಿನೇಷನ್ ಸ್ಟಾರ್ಟ್ ಆಗ್ತಾವ. ಅವಾಗ ನಾವು ಈ 2 ಪ್ರಾಡಕ್ಟ್ ಗಳನ್ನ ಸ್ಪ್ರೇ ಮುಖಾಂತರ ಕೊಡೋದ್ರ ಮುಖಾಂತರ ನಾವು ಒಳ್ಳೆ ಬೆಳವಣಿಗೆಗೆ ಸಹಕಾರಿ ತಗೋಬಹುದು ಅಂತ ಒಂದು ಬೆಸ್ಟ್ ಪ್ರಾಡಕ್ಟ್ ನಮಗ ಅಗ್ರೋ ನ್ಯಾನೋಟೆಕ್ ಅಂತ ಹೇಳ್ತಿರ್ಬೋದು. ಟೋಟಲ್ ಮೈಕ್ರೋ ನ್ಯೂಟ್ರಿಯೆಂಟ್ ಪ್ಲಸ್ ಪ್ರೈಮರಿ, ಸೆಕೆಂಡರಿ ಎಲ್ಲಾ ನ್ಯೂಟ್ರಿಷನ್ ಹೊಂದಿರಂತ ಒಂದು ಟೋಟಲ್ ನ್ಯೂಟ್ರಿಷನ್. ಸೊ ಅಂತ ಒಂದು ಅದ್ಭುತ ಪ್ರಾಡಕ್ಟ್. ಈಗ ನಾವು ನೋಡ್ರಿ ಏನೇನೋ ಪ್ರಾಡಕ್ಟ್ ಅನ್ನ ಹಾಕ್ತಿವಿ ಹೊಲಕ್ಕ, DAP ಅಥವಾ 10-20 ಕಾಂಪ್ಲೆಕ್ಸ್ ಗಳನ್ನ ಹಾಕ್ತಿವಿ. ಅದ್ರ ಜೊತೆಗೆ ಸೆಟ್ರೈಟ್ ಅಂತ ಕರೀತಾರ. ಸೊ ಇಂಥವುಗಳನ್ನ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತೇಳಿ ಮತ್ತೆ ಬ್ಯಾಗ್ಗಳನ್ನ ಹಾಕ್ತಿವಿ. ಸೊ ಅವನ್ನ ಎಲ್ಲಾ ಹಾಕೋದ್ರ ಬದಲಿ ಇದು ಬರೀ ಓನ್ಲಿ ಜಸ್ಟ್ ಪಾಕೆಟ್ದಾಗ 200 ಗ್ರಾಮ್ಸ್ ಎಂಟೈರ್ ಒಂದು ಎಕರ್ನ ಕಂಟ್ರೋಲ್ ಆಗ್ತದೆ. ಜಸ್ಟ್ ಒಂದು ಚೀಪೆಸ್ಟ್ ರೇಟ್ನಾಗ ನ್ಯಾನೋ ಟೆಕ್ನಾಲಜಿದಾಗ ನಮಗ ಎಲ್ಲಾ ಲಘು ಪೋಷಕಾಂಶಗಳನ್ನ ರೆಡಿ ಮಾಡಿಕೊಟ್ಟಿದ್ದಾರೆ. ಈಗ ನಾವು ಎಲ್ಲಾ ನ್ಯೂಟ್ರಿಷನ್ಸ್ ಗಳನ್ನ ತರಬೇಕಾದ್ರೆ ನೀವು ಒಂದು DAP ತರಬೇಕು, ಒಂದು ಯೂರಿಯಾ ತರಬೇಕು,
ದೊಡ್ಡ ದೊಡ್ಡ 50 kg ಬ್ಯಾಗ್, ಅದ್ರ ಜೊತೆಗೆ ಸೆಟ್ರೈಟ್ ತರಬೇಕು, ಅದು 50 kg ಬ್ಯಾಗ್, ಅದ್ರ ಜೊತೆ ಮೈಕ್ರೋನ್ಯೂಟ್ರಿಯೆಂಟ್ ತರಬೇಕು, ಅದ್ರ ಜೊತೆ ಇನ್ನಿತರ ಏನೇನೋ ಬಕೆಟ್ ಹ್ಯೂಮಿಕ್ ಆಸಿಡ್ ಕೊಡ್ತಾರ, ಏನೇನೇನೋ ಕೊಡ್ತಾರ. ಸೊ ಕೊಟ್ಟಾಗ ದೊಡ್ಡ ದೊಡ್ಡ ಚೀಲ ಹೊತ್ಕೊಂಡ್ ಬರ್ಬೇಕು ನಾವು. ಬಟ್ ಇಲ್ಲಿ ಸ್ಮಾಲ್ ಒಂದು ಪ್ಯಾಕೆಟ್ ಅನ್ನ ಕ್ಯಾರಿ ಮಾಡ್ಬೋದು, ಜಸ್ಟ್ ಒಂದು ಉಳಿತಾಯ ಐತಿಲ್ಲ, ಸ್ಮಾಲ್ ಪ್ಯಾಕೆಟ್ ಅನ್ನ ನಾವು ನಮ್ ಪಾಕೆಟ್ ದಾಗ ಹಾಕೊಂಡು ಹೋಗ್ಬೋದು. ಸೊ ಅಂತ ಒಂದು ಸರಳ ರೀತಿ ಬಳಸುವಂತ ಪ್ರಾಡಕ್ಟ್ ಗಳನ್ನ ಈ ಅಗ್ರೋ ನ್ಯಾನೋಟೆಕ್ ದಾಗ ರೆಡಿ ಐತಿ. ಎಲ್ಲಾ ನ್ಯೂಟ್ರಿಷನ್ ಹೊಂದಿದಂತ ಪ್ರಾಡಕ್ಟ್. ಅದಕ್ಕೆ ಈ ಬೆಳೆಗೆ ಬಹಳ ಸಹಕಾರಿ ಆಗುವಂತ ಕೆಲಸ, ಇದು ಬಹಳ ಅವಶ್ಯಕವಾದ ನ್ಯೂಟ್ರಿಷನ್. ನಾವ್ ಏನಾದ್ರೂ ಯಾವ್ದೇ ಬೆಳೆ ತೆಗಿಬೇಕಾದ್ರ ಎಲ್ಲಾ 14 ಪೋಷಕಾಂಶಗಳನ್ನ ಕೊಡಲೇಬೇಕು ಕಂಪಲ್ಸರಿ. ಕೊಟ್ಟಾಗ ಮಾತ್ರ ಬೆಳೆ ಚೆನ್ನಾಗಿ ತಗೊಳಕ ಸಾಧ್ಯತೆ ಆಗ್ತೈತಿ. ಇನ್ನ ನೆಕ್ಸ್ಟ್ ಸ್ಟೇಜ್ ಏನಂದ್ರ ವೆಜಿಟೇಟಿವ್ ಗ್ರೋತ್ ಸ್ಟೇಜ್. ಇದು ಸೆಕೆಂಡರಿ ಸ್ಟೇಜ್ ಅಂತ ಹೇಳ್ಬೋದು. ಬೆಳೆ ಒಂದು ಸೆಕೆಂಡರಿ ಸ್ಟೇಜ್ ದಾಗ ಬರ್ತೈತಿ. ಯಾವಾಗಂದ್ರ ಇದು ಆಫ್ಟರ್ 30-45 ಅಂದ್ರೆ 60 ಡೇಸ್. ಆಫ್ಟರ್ 60 ಡೇಸ್ ಇದು ಈ ತರ ವೆಜಿಟೇಟಿವ್ ಗ್ರೋತ್ ನಮಗ ಬೆಳಿ ಸ್ಟಾರ್ಟ್ ಆಗ್ತಾವ. ಇದು ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ ದಾಗ 30-35 ಡೇಸ್ ಮೇಲೆ ಇವ ಸ್ಟಾರ್ಟ್ ಆಗ್ತಾವ. ಸೊ ಎಲ್ಲಿ ನಾವು ಯಾವ ಪ್ರಾಡಕ್ಟ್ ಗಳನ್ನ ಬಳಸಬೇಕು, ಅದರಿಂದ ಏನ್ ಉಪಯೋಗ ಐತೆ ಅನ್ನೋ ನೋಡಿದಾಗ ಫಸ್ಟ್ ಪ್ರಾಡಕ್ಟ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಅಗ್ರೋ NPK. ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ದಾಗ ವೆಜಿಟೇಟಿವ್ ಗ್ರೋತ್ ಸ್ಟಾರ್ಟ್ ಆಗ್ತೈತಿ. ಇದು ನಮಗ ಲಾಂಗ್ ಟರ್ಮ್ ಬೆಳೆಗಳಿಗೆ ಅಂದ್ರೆ ದೀರ್ಘಾವಧಿ ಬೆಳೆಗಳಿರ್ತಾವಲ್ಲ ಅವ 30-60 ಡೇಸ್ ದಾಗ ಇದು ವರ್ಕ್ ಸ್ಟಾರ್ಟ್ ಆಗ್ತೈತಿ. ಅದೇ ರೀತಿ ಶಾರ್ಟ್ ಟರ್ಮ್ ಬೆಳೆಗಳು, ಈ ವೆಜಿಟೇಬಲ್ಸ್ ಆಗಿರ್ಬೋದು, ಇವ ಶಾರ್ಟ್ ಟರ್ಮ್ ಬೆಳೆ ಇರ್ತಾವಲ್ಲ 3 months ಕ್ರಾಪ್ಸ್. ಸೊ ಅದಕ್ಕ ಬೇಗ 30 ಡೇಸ್ ದಾಗನ ಬೆಳೆ ಸ್ಟಾರ್ಟ್ ಆಗ್ತಾವ. ಸೊ ಆ ಟೈಮ್ ದಾಗ ನಾವ ಯಾವ್ಯಾವ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ಬೇಕಂದ್ರ ಮೇಜರ್ ಆಗಿ NPK. ಇದೊಂದು ಎಂತ ಪ್ರಾಡಕ್ಟ್ ಅಂದ್ರೆ ಇದು ಟೋಟಲ್ ಬ್ಯಾಕ್ಟೀರಿಯಾ ಬೇಸ್ಡ್ ಪ್ರಾಡಕ್ಟ್ ಐತಿ. ಸೊ ಈ NPK ಏನ್ ಕೆಲಸ ಮಾಡುತ್ತೆ, ಸಸ್ಯ ಬೆಳವಣಿಗೆಗೆ ಮತ್ತೆ ಕ್ಲೋರೋಫಿಲ್ ಅನ್ನ ಹೆಚ್ಚಿಸಲು ಇದು ಸಹಕಾರಿ ಐತಿ. ಸೊ ಸಸ್ಯ ಬೆಳವಣಿಗೆ ಬೇಕು, ಪ್ಲಸ್ ಅದ್ರ ಜೊತೆ ಕ್ಲೋರೋಫಿಲ್ ಪತ್ರ ಹರಿತಿರ್ತಾರಲ್ಲ ಹಸರು. ಎಕ್ಸಾಂಪಲ್ ನೀವು ಯೂರಿಯಾ ಹೋಗಿದ್ದೀರಿ ಈಗ, ಅವಾಗ ಅದು ಕೆಲಸ ಮಾಡೋದ್ರಿಂದ ಗ್ರೋತ್ ಪ್ಲಸ್ ಕ್ಲೋರೋಫಿಲ್ ಹಸರಕ್ ಮಾಡುವಂತ ಕೆಲಸ ಮಾಡ್ತಿದ್ದ. ಅದಕ್ಕೆ ಇದು ಬಹಳ NPK ಒಂದು ಅಲ್ಟರ್ನೇಟಿವ್ ಆಗಿ ಈ NPK ನಮಗ ಬಹಳ ಸಹಕಾರಿ ಆಗೈತಿ. ಅದ್ರ ಜೊತೆಗೆ ಸಸ್ಯಗಳ ಆರೋಗ್ಯವನ್ನ ಕಾಪಾಡ್ಕೊಳಕ್ಕೂ ಇದ ಬಹಳ ಉಪಯುಕ್ತವಾದ ಕೆಲಸ ಮಾಡಿದೆ ಟೋಟಲ್ ಆಗಿ NPK. ಸೊ ಇದ ಸಾರಜನಕ, ಫಾಸ್ಫರಸ್ ಪ್ಲಸ್ ಪೊಟ್ಯಾಷಿಯಂ. ಸೊ ಇದರಲ್ಲಿ 3 ತರದ ಬ್ಯಾಕ್ಟೀರಿಯಾಗಳನ್ನ ನಮಗ ರೆಡಿ ಮಾಡಿಕೊಟ್ಟಿದ್ದಾರ. ಸೊ ಇದು ನೈಟ್ರೋಜನ್ ಬ್ಯಾಕ್ಟೀರಿಯಾ. ಸೊ ನೈಟ್ರೋಜನ್ ಬ್ಯಾಕ್ಟೀರಿಯಾ ಅಂದ್ರೆ ಇದೇನ್ ಕೆಲಸ ಮಾಡ್ತೈತೆ, ಸಸ್ಯದ ಬೆಳವಣಿಗೆ ಮತ್ತು ಕ್ಲೋರೋಫಿಲ್ ಹೆಚ್ಚಿಸಲು ಇದು ಸಹಾಯ ಮಾಡ್ತೈತೆ. ಸೊ ಅದೇ ರೀತಿ ರಂಜಕ ಏನ್ ಕೆಲಸ ಮಾಡ್ತದೆ, ಬೇರಿನ ಬೆಳವಣಿಗೆಯನ್ನ ಹೆಚ್ಚಿಸಲು ಇದು ಮತ್ತೆ ಬೇರನ್ನ ಬಲಿಷ್ಠಗೊಳಿಸಲು ಇದು ಸಹಕಾರಿ ಕೆಲಸ ಮಾಡ್ತೈತಿ. ಅದೇ ರೀತಿ ಪೊಟ್ಯಾಷಿಯಂ ಬ್ಯಾಕ್ಟೀರಿಯಾ ಏನ್ ಕೆಲಸ ಮಾಡುತ್ತೆ, ಮಣ್ಣಿನಲ್ಲಿ ಪೋಷಕಾಂಶಗಳನ್ನ ಸಂಗ್ರಹಣೆ ಮಾಡ್ಕೊತೈತಿ, ಸಸ್ಯಗಳಿಗೆ ವರ್ಗಾವಣೆ ಮಾಡುವಂತ ಕೆಲಸ ಮಾಡತೈತಿ. ಅದೇ ರೀತಿ ಸಸ್ಯಗಳ ಜೊತೆಗೆ ಏನಾದ್ರೂ ಹಣ್ಣುಗಳು ಹೂಗಳು ಆಗುತ್ತ ಅದಕ್ಕೂ ಕೂಡ ಅಭಿವೃದ್ಧಿ ಪಡಿಸಕ ಇದ ಸಹಕಾರಿಯಾಗಿ ಈ ಬ್ಯಾಕ್ಟೀರಿಯಾ ಕೆಲಸ ಮಾಡುತ್ತೆ. ಇದು ಟೋಟಲ್ ಎಂಟೈರ್ ಬ್ಯಾಕ್ಟೀರಿಯಾ ಬೇಸ್ ಇರೋದ್ರಿಂದ ನಾವ್ ಇದ್ರ ಜೊತೆಗೆ ಯಾವ್ದೇ ತರ ಕೆಮಿಕಲ್ ಆಗಲಿ ಯಾವ್ದೇ ತರ ಮಿಕ್ಸ್ ಅಪ್ ಮಾಡದೆ ಕೊಟ್ರ ಇನ್ನೂ ಬಹಳ ದೊಡ್ಡ ಉಪಯುಕ್ತಕಾರಿ ಐತಿ. ಸೊ ಇದ್ರ ಮೂಲ ಲಾಭಗಳು ಏನೇನ್ ಅದಾವಪ್ಪ ಅಂತ ನೋಡಿದಾಗ, ಸಸ್ಯಗಳಲ್ಲಿ ಬಲವಾದ ಬೇರ ಮತ್ತು ಬೀಜ ಬೆಳವಣಿಗೆ ಉತ್ತೇಜನ ಇದ ಮಾಡ್ತೈತಿ. ಸಸ್ಯಗಳಿಗೆ ನೈಸರ್ಗಿಕ ರೋಗ ನಿರೋಧಕ ಶಕ್ತಿಯನ್ನ ಇದ ಹೆಚ್ಚಿಸ್ತೈತಿ. ಸಕಾಲಿಕ ಏಕರೂಪ ಬೆಳೆಯ ಈಗ ಬಾಡುವಿಕೆ ಆಗ್ತಿರ್ತಾವ, ಒಂದೊಂದು ಎಲೆಗಳು ಬಾಡ್ತಿರ್ತಾವ, ಅದನ್ನ ಸಕ್ರಿಯಗೊಳಿಸಕ ಇದ ಕೆಲಸ ಮಾಡ್ತೈತಿ. ಮತ್ತ ಹೂ ಮತ್ತು ಹಣ್ಣು ಉತ್ಪಾದನೆಯಲ್ಲಿ ಇದ ಹೆಚ್ಚು ಸಹಕಾರಿ ಕೆಲಸ ಮಾಡ್ತೈತಿ. ಒಟ್ಟಾರೆ ಬೇರುಗಳ ಸಹೋದರ ಅಂದ್ರೆ ಬ್ರಾಂಚಸ್ ಇರ್ತಾವಲ್ಲ, ಅವಾಗ ನಮಗ ಜಾಸ್ತಿ ಕಬ್ಬಿಗೆ ಅಥವಾ ಅರಿಶಿನಕ ಮರಿಗಳ ಸಂಖ್ಯೆ ಬೇಕು. ಆ ಮರಿಗಳ ಸಂಖ್ಯೆ ಆರೋಗ್ಯವನ್ನ ಕಾಪಾಡಕ ಮುಂದೆ ಅದನ್ನ ಬಲಿಷ್ಠಗೊಳಿಸಾಕ ಈ ಒಂದು NPK ಸಹಕಾರಿ ಆಗ್ತೈತಿ. ಆದಷ್ಟು ಎಲೆಗಳು ಉದುರುವುದು ಅಥವಾ ಹೂ ಉದುರುವುದು ಕೆಲಸ ಮಾಡ್ತಿರ್ತಾವಲ್ಲ ಕೆಲವೊಂದ್ ಗಿಡಗಳು, ಅದಕ್ಕೂ ಕೂಡ ಉದುರದಂತೆ ತಡೆಗಟ್ಟಕ ಇದು ಸಹಕಾರಿಯಾಗಿ ಕೆಲಸ ಮಾಡ್ತೈತಿ. ಇದನ್ನ ಬಳಸೋದು ಎಲ್ಲಾ ಬೆಳೆಗೂ ಬಳಸಬಹುದು. 1 ಎಕರೆಗೆ ಇದು ಓನ್ಲಿ 1 ಲೀಟರ್ ಆದ್ರೆ ಸಾಕು. 1 ಎಕರೆಗೆ ಇದು ಜಸ್ಟ್ 1 ಲೀಟರ್ ಅನ್ನು ನಾವು ಯೂಸ್ ಮಾಡೋದು ಅಂತ ಒಂದು ಅದ್ಭುತ ಕೆಲಸ ಇದ ಮಾಡಕ ಸಾಧ್ಯತೆ ಐತಿ. ಸೆಕೆಂಡ್ ಪ್ರಾಡಕ್ಟ್ ಈ ಒಂದು ಸ್ಟೇಜ್ ದಾಗ ಬಳಸೋದಂದ್ರ ಅಗ್ರೋ ಅಲಿಗೆ ಅಂತ ಕೊಟ್ಟಾರ. ಇದು ಮೇಜರ್ ಆಗಿ ಒಂದು ಸ್ಟೊಮ್ಯಾಟಲ್ ಚಟುವಟಿಕೆಯನ್ನ ವೃದ್ಧಿ ಮಾಡ್ತಿದೆ, ಅದನ್ನ ಆಕ್ಟಿವೇಟ್ ಸಕ್ರಿಯಗೊಳಿಸ್ತದೆ. ಸ್ಟೊಮ್ಯಾಟಲ್ ಅಂದ್ರ ಈ ಎಲೆಗಳ ಮೇಲೆ ಕೆಲವೊಂದು ರಂಧ್ರಗಳು ಇರ್ತಾವಲ್ಲ, ಅದಕ್ಕೆ ಸ್ಟೊಮ್ಯಾಟ ಅಂತ ಕರೀತಾರ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ಅದ್ಭುತವಾದ ಪ್ರಾಡಕ್ಟ್. ಯಾಕಂದ್ರೆ ಈ ಪ್ರತಿಯೊಂದು ಬೆಳೆಗಳಿಗೆ ನಾವು ಒಂದ್ ಬೆಳೆಗಳ ಆರೋಗ್ಯ ಅಥವಾ ಅದರಲ್ಲಿ ಶಕ್ತಿ ಎಷ್ಟೈತಿ, ಅದರ ಬೆಳವಣಿಗೆ ಹೆಂಗ್ ಐತಿ ಅನ್ನೋದು ತಿಳ್ಕೊಳ್ಬೇಕಾಗಿತ್ತಂದ್ರ ಅದ್ರ ಎಲೆಗಳ ಆರೋಗ್ಯದ ಮೇಲೆ ನಾವು ಗುರುತಿಸಬಹುದು.
ಆಸ್ ಎ ಏನಾದ್ರು ನಮಗ ಅಗ್ರಿಕಲ್ಚರ್ದಾಗ ಡೀಪ್ ನಾಲೆಜ್ ಇತ್ತಂದ್ರ ಜಸ್ಟ್ ನೀವು ಎಲ್ಲಿ ನೋಡಿದ್ರೆ ಸಾಕು ಅದ್ರ ಆರೋಗ್ಯ ಎಷ್ಟೈತಿ, ಅದ್ರ ಹಿಡ್ಕೊಳ್ಳೋ ಕೆಪಾಸಿಟಿ ಎಷ್ಟೈತಿ, ಅದ್ರದ ಸ್ಟ್ರೆಂತ್ ಎಷ್ಟೈತಿ ಎಲ್ಲ ನಾವ ಬರೀ ಎಲಿಗಳನ್ನ ನೋಡಿ ಅಬ್ಸರ್ವ್ ಮಾಡ್ಬೋದು. ಹೆಂಗ್ ನಮ್ ದೇಹದ ಆರೋಗ್ಯನ ನೋಡ್ಕೋಬೇಕಾಗಿತ್ತಂದ್ರ ನಾವು ಮಾರಿ ನೋಡಿ ಹೆಂಗ್ ನಮ್ಮ ಆರೋಗ್ಯನ ನಾವು ತಿಳ್ಕೊಂತೀವಿ, ಅದೇ ತರ ಒಂದು ಬೆಳೆಗಳಿಗೂ ಕೂಡ ನಾವು ಎಲಿಗಳ ಆರೋಗ್ಯವನ್ನ ನೋಡ್ಬಿಟ್ಟ ಇದು ಈ ತರ ಬೆಳವಣಿಗೆ ಹಂತ ಐತಿ, ಈ ತರ ಬೆಳೆಯಲ್ಲಿ ಪ್ರಾಬ್ಲಮ್ಗಳು ಅದಾವ ಗುರುತಿಸಕ ಸಾಧ್ಯತೆ ಐತಿ. ಕೆಲವೊಂದು ಆ ಮೈಕ್ರೋನ್ಯೂಟ್ರಿಯನ್ ಡೆಫಿಷಿಯನ್ಸಿ ಇಂದ ಕೆಲವೊಂದು ಎಲಿಗಳ ಕಲರ್ಗಳು ಚೇಂಜ್ ಆಗ್ತಾವ, ಕೆಲವೊಂದು ಡಾಟ್ಸ್ ಬೀಳ್ತಾವ, ಈ ತರ ಕೆಲವೊಂದು ಬೇರೆ ಬೇರೆ ಟೈಪ್ ರೋಗಗಳು ಬರ್ತಿರ್ತಾವ. ಅದರಿಂದ ನಾವು ತಿಳ್ಕೊಬೇಕು ಅದಕ್ಕೆ ಏನ್ ಡೆಫಿಷಿಯನ್ಸಿ ಐತಿ ಏನಿಲ್ಲ ಅನ್ನೋದು. ಸೊ ಅದ ನಮಗ್ ಏನಾದ್ರು ಒಂದ್ ಎಕ್ಸಾಂಪಲ್ ಪೊಟ್ಯಾಸಿಯಂ ಏನಾದ್ರು ಕಡಿಮೆ ಇತ್ತು, ನಮ್ಮ ಭೂಮಿಯಾಗ ಕಡಿಮೆ ಇತ್ತಂದ್ರ ಆಟೋಮೆಟಿಕ್ಲಿ ಎಲಿಗಳ ಹಳದಿನ ರೂಪದಾಗ ಒಣಗಿ ಉದುರ್ತಿರ್ತಾವ. ಸೊ ಇವನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಬೇಕು. ಎಲ್ಲಿ ಪೂರ ಸರೌಂಡಿಂಗ್ ಸರ್ಫೇಸ್ ಎಲ್ಲ ತುಂಬಗಡೆ ಸರ್ಫೇಸ್ ತುಂಬಾ ಏನಾದ್ರು ರೆಡ್ ಕಲರ್ ಇತ್ತು ಅಥವಾ ರೆಡ್ ಕಲರ್ ಕನ್ವರ್ಟ್ ಆಗ್ತಿತ್ತಂದ್ರ ಅಲ್ಲಿ ಐರನ್ ಡೆಫಿಷಿಯನ್ಸಿ ಇರ್ತೈತಿ. ಹಿಂಗೆಲ್ಲ ಕೆಲವೊಂದು ಅದಾವ, ಅದ್ ನೆಕ್ಸ್ಟ್ ನೋಡೋಣ. ಬಟ್ ಇಲ್ಲಿ ಸ್ಟೊಮ್ಯಾಟಲ್ ಮೂಲ ಕೆಲಸ ಏನ್ ಮಾಡತ್ತಂದ್ರ ಈ ಎಲೆಗಳ ರಂಧ್ರಗಳನ್ನ ಜಾಸ್ತಿ ಮಾಡುದು. ಎಲೆಗಳೊಳಗ ಏನ್ ರಂಧ್ರಗಳನ್ನ ಜಾಸ್ತಿ ಮಾಡುದು, ಇದರಿಂದ ಏನ್ ಆಗ್ತೈತಿ ಅಂದ್ರ ಈ ಸರ್ಕ್ಯುಲೇಷನ್ ಅಂದ್ರ ಕೆಳಗಿರ್ತಕ್ಕಂತ ನೀರು ಅಥವಾ ಗೊಬ್ಬರಗಳನ್ನ ಜಕ್ಕೊಳ್ಳುವಂತ ಕೆಲಸ ಮಾಡ್ತೈತಿ. ಇದು ರಂಧ್ರಗಳ ಮೂಲಕ ಇವು ಉಸಿರಾಟ ಕ್ರಿಯೆಯನ್ನ ಮಾಡ್ತಿರ್ತಾವ. ಸೊ ಹೆಂಗ್ ನಾವು ಉಸಿರಾಟ ಕ್ರಿಯೆ ಮೂಗಿನ ಮುಖಾಂತರ ಮಾಡ್ತೀವಲ್ಲ, ಹಂಗ ಈ ಬೆಳೆಗಳು ಕೂಡ ಎಲೆಗಳ ಮುಖಾಂತರ ಉಸಿರಾಟ ಕ್ರಿಯೆಯನ್ನ ಇವು ಮಾಡ್ತಿರ್ತಾವ. ಅದಕ್ಕೆ ನಾವು ಸಸ್ಯಗಳ ಎಲೆಗಳ ಮೇಲೆ ಕಂಡುಬರುವ ಸಣ್ಣ ಸಣ್ಣ ರಂಧ್ರಗಳನ್ನ ಮುಖಾಂತರ ಇವ ಉಸಿರಾಟ ಮಾಡ್ತಿರ್ತಾವ. ಈ ರಂಧ್ರ ಮೂಲಕ ಉಸಿರಾಟ ನಡೀತಿರ್ತೈತಿ ಮತ್ತ ಪೋಷಕಾಂಶಗಳನ್ನ ಹೀರಿಕೊಳ್ಳುವಂತ ಕೆಲಸ ಮಾಡ್ತೀವಿ. ಈಗ ನೋಡ್ರಿ ನಾವ ಕೆಳಗಡೆ ನೀರ್ ಬಿಡ್ತೀವಿ, ಮೇಲ್ಗಡೆ ಹೆಂಗ್ ಬರ್ಬೇಕಂದ್ರ ಸೊ ಅದ ಉಸಿರಾಟ ಕ್ರಿಯೆಯಿಂದನ ಬರ್ಬೇಕು. ನಮ್ದು ಯಾವ್ದ ಬೆಳೆಗೆ ಆ ಆಹಾರ ರೆಡಿ ಆಗುದೋ ಅದ್ರ ಎಲೆಗಳ ಮೇಲನ, ಅಂದ್ರ ಈ ಸನ್ಲೈಟ್ ಅಬ್ಸರ್ವ್ ಮಾಡೋದಾಗ್ಲಿ, ಮಾಯಿಶ್ಚರೈಸಿಂಗ್ ಅಬ್ಸರ್ವ್ ಮಾಡೋದಾಗ್ಲಿ, ಹೀರ್ಕೊಳ್ಳೋದಾಗ್ಲಿ ಅಥವಾ ಈ ನೀರನ್ನ ಹೀರ್ಕೊಳ್ಳೋದಾಗ್ಲಿ ಎಲ್ಲಾ ಕೆಲಸ ಮಾಡೋದು ಎಲೆಗಳ ಮುಖಾಂತರ. ಸೊ ಅದಕ್ಕೆ ಎಲೆಗಳ ಆರೋಗ್ಯ ಬಹಳ ಇಂಪಾರ್ಟೆಂಟ್. ಈ ಎಲೆಗಳ ಆರೋಗ್ಯವನ್ನ ನಾವು ಇಟ್ಕೋಬೇಕಾಗಿತ್ತಂದ್ರ ಈ ಬೆಸ್ಟ್ ಪ್ರಾಡಕ್ಟ್ ಇದು ನಾವು ಯೂಸ್ ಮಾಡೋದ್ರಿಂದ ಎಲೆಗಳ ಆರೋಗ್ಯವನ್ನ ನಾವು ವೃದ್ಧಿ ಮಾಡಕ ಸಾಧ್ಯತೆ ಐತಿ. ಇದರಿಂದ ನಾವು ಏನೋ ಒಂದು ಲಾಭ ಪಡಿತೀವಪ್ಪ ಅಂತಂದ್ರ ಮಣ್ಣು ಮತ್ತು ಸಸ್ಯ ಕೋಶಗಳಿರುವ ಪೋಷಕಾಂಶಗಳನ್ನು ಬೆಳೆಗಳಿಗೆ ಮತ್ತು ಅಥವಾ ಹಣ್ಣುಗಳಿಗೆ ಇದ ಟ್ರಾನ್ಸ್ಫರ್ ಮಾಡುವಂತ ಕೆಲಸ ಮಾಡುತ್ತೆ, ಅಂದ್ರೆ ಸಪ್ಲೈ ಮಾಡುವಂತ ಕೆಲಸ ಮಾಡ್ತೈತಿ. ಸಸ್ಯ ಕೋಶಗಳಲ್ಲಿ ಸೈಟೋಪ್ಲಾಸ್ಮಿಕ್ ಪರಿಚಲನೆಯನ್ನು ಉತ್ತೇಜಿಸಲು ಇದು ಸಹಾಯ ಮಾಡ್ತೈತಿ. ಇದ ಚಯಾಪಚಯ ಚಟುವಟಿಕೆಯನ್ನ ಹೆಚ್ಚಿಸ್ತೈತಿ, ಸಸ್ಯಗಳ ಬೆಳವಣಿಗೆಯನ್ನ ಹೆಚ್ಚಿಸ್ತೈತಿ, ಹೂವು ಮತ್ತು ಹಣ್ಣು ಬಿಡುವುದನ್ನ ಜಾಸ್ತಿ ಮಾಡ್ತೈತಿ, ಸಸ್ಯಗಳ ಒತ್ತಡವನ್ನು ಕೂಡ ಕಡಿಮೆ ಮಾಡ್ತೈತಿ. ಈಗ ಹೆಂಗ್ ನಮ್ ಉಸಿರಾಟ ಕ್ರಿಯೆ ಜಾಸ್ತಿ ಆಗ್ಲಿಲ್ಲ ಅಂದ್ರೆ ನಮ್ ಬಾಡಿ ಟ್ರಸ್ ಬೀಳ್ತೈತಲ್ಲ, ಅದೇ ರೀತಿ ಅಲ್ಲಿ ಉಸಿರಾಟ ಕ್ರಿಯೆ ನಡೀಲಿಲ್ಲ ಅಂದ್ರ ಬೆಳೆಗಳಿಗೆ ಟ್ರಸ್ ಬೀಳ್ತೈತಿ. ಈ ಟ್ರಸ್ ಅನ್ನ ಕಡಿಮೆ ಮಾಡುವಂತ ಕೆಲಸ ಈ ಅಗ್ರೋ ಅಲ್ಲಿಗೆ ಕೆಲಸ ಮಾಡ್ತೈತಿ. ಸೊ ಅದಕ್ಕೆ ಇದು ಕೂಡ ಬೆಸ್ಟ್ ಪ್ರಾಡಕ್ಟ್ ಆಗಿ ನಮ್ಗ ಅಗ್ರೋ ಅಲ್ಲಿಗೆ ಅಂತ ಕೊಟ್ಟಿದ್ದಾರೆ. ಅದನ್ನ ನಾವು ಎಷ್ಟು ಯೂಸ್ ಮಾಡ್ಬೇಕಂದ್ರ ಓನ್ಲಿ 500 ml, ಬರೀ ಅರ್ಧ ಲೀಟರ್ ಆದ್ರೂ ಸಾಕು. ಇದನ್ನ ನಾವು ಸ್ಪ್ರೇ ಮಾಡಕ ಸಾಧ್ಯತೆ ಐತಿ. ಇದನ್ನ ಎಲ್ಲಾ ಬೆಳೆಗೂ ಕೂಡ ನಾವು ಇದನ್ನ ಯೂಸ್ ಮಾಡ್ಬೋದು, ಎಲ್ಲಾ ಬೆಳೆಗೂ ಯೂಸ್ ಮಾಡ್ಬೋದು. ಹಿಂಗ ಅಗ್ರೋ ಇಸ್ ದ ಮೋಸ್ಟ್ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬಹುದು. ಸೊ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಅನ್ನ ನಾವು ಈ ಹಂತದಾಗ ಬಳಸಬೇಕು, ಅಗ್ರೋ ಹುಮಿಕರ್. ಸೊ ಇದು ಒಂದೊಂದು ಬಯೋ ಸ್ಟಿಮ್ಯುಲೆಂಟ್ ಅಂತ ಹೇಳ್ಬೋದು, ಒಳ್ಳೆಯ ಉತ್ತೇಜಕ ಕೆಲಸ ಮಾಡ್ತೈತಿ. ಸೊ ಇದ ನಾವ್ ಹೆಂಗ ಅಗ್ರೋ ಗ್ರಾನ್ಯುವಲ್ಸ್ ಐತ ಯಾಸ್ ಇದು ಸೇಮ್ ಅದೇ ತರ ಇದು ಕೆಲಸ ಮಾಡ್ತೈತಿ. ಸೊ ಇದ ಏನು ಮಣ್ಣಿನಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಹಿಡಿದು ಇಟ್ಟುಕೊಂಡ ಅದು ಬೆಳಿ ಕೊಡುವಂತ ಕೆಲಸ ಇದು ಕೂಡ ಮಾಡ್ತೈತಿ. ಮತ್ತು ಸಸ್ಯದಲ್ಲಿ ಫೋಟೋಟ್ರೋಪಿಕ್ ಬ್ಯಾಕ್ಟೀರಿಯಾನ ಸಕ್ರಿಯಗೊಳಿಸ್ತೈತಿ. ಕೆಲವೊಂದು ಬ್ಯಾಕ್ಟೀರಿಯಾ ಫೋಟೋಟ್ರೋಪಿಕ್ ಬ್ಯಾಕ್ಟೀರಿಯಾ ಅಂತ ಇರ್ತೈತಿ, ಅದನ್ನ ಸಕ್ರಿಯಗೊಳಿಸುವಂತ ಕೆಲಸ ಮಾಡ್ತೈತಿ. ಇದು ನಮ್ಮಲ್ಲಿ ಭೂಮಿಯಾಗಿರ್ತಕ್ಕಂಥ ರಾಸಾಯನಿಕ ಶಕ್ತಿಯನ್ನ ಸಸ್ಯ ಶಕ್ತಿಯನ್ನಾಗಿ ಕನ್ವರ್ಟ್ ಮಾಡ್ತೈತಿ. ಸೊ ಅದೇ ತರ ಇದು ಹುಮಿಕ್ ಆಮ್ಲ ಇರೋದ್ರಿಂದ ಇದು ಒಂದು ಟಾನಿಕ್ ಆಗಿ ಸಸ್ಯಗಳಿಗೆ ಇದು ಟಾನಿಕ್ ಆಗಿ ಕೆಲಸ ಮಾಡ್ತೈತಿ. ಸೊ ಅಂತ ಒಂದು ಅದ್ಭುತವಾದ ಕೆಲಸ ಈ ಒಂದು ಹುಮಿಕ ಕೆಲಸ ಮಾಡ್ತೈತಿ. ಅದು ಆಸ್ ಇಟ್ ಇಸ್ ಸೇಮ್ ಗ್ರಾನ್ಯುವಲ್ಸ್ ಐತ, ಇದು ಕೂಡ ಸೇಮ್ ಆಗಿ ನಾವು ಇದು ಲಿಕ್ವಿಡ್ ಫಾರ್ಮ್ ದಾಗ ಐತಿ, ಇದು ನಾವು ಬಳಸ್ಕೋಬಹುದು ಲಿಕ್ವಿಡ್ ದಾಗ. ಸೊ ಮಿಡಲ್ ಹಂತದಾಗ ನಾವು ಇದು ಯೂಸ್ ತಗೋಬಹುದು. ಸೊ ಇದರಿಂದ ಬೆನಿಫಿಟ್ಸ್ ಏನೇನದಪ್ಪ ಅಂತಂದ್ರ ಮಣ್ಣಿನಾಗ ಪೋಷಕಾಂಶಗಳ ಲಭ್ಯತೆಯನ್ನ ಇದ ಹೆಚ್ಚಿಸ್ತೈತಿ, ಸಸ್ಯಗಳಿಗೆ ಹೀರುಗಳಿಗೆ ಅಬ್ಸಾರ್ಬ್ ಜಾಸ್ತಿಯನ್ನ ಮಾಡ್ತೈತಿ, ಮಣ್ಣಿನಲ್ಲಿ ಸುರಂಧ್ರತೆಯನ್ನ ಸುಧಾರಿಸ್ತೈತಿ. ಮಣ್ಣನ್ನ ಸಡಲ್ಗೊಳಿಸೋದ್ರಿಂದ ಏನಾಗ್ತೈತಿ ಅಂದ್ರ ಅಲ್ಲೇ ಜಾಸ್ತಿ ಉಸಿರಾಟ ಕ್ರಿಯೆ ನಡೀತೈತಿ, ಅದನ್ನ ಸುರಂಧ್ರತೆಯನ್ನ ಸುಧಾರಿಸ್ತೈತಿ. ಸಸ್ಯಗಳಿಗೆ ಬಲವಾದ ಶಾಖೆಗಳನ್ನ ಬೆಳವಣಿಗೆಯನ್ನ ಉತ್ತೇಜಿಸ್ತೈತಿ, ಬ್ರಾಂಚಸ್ಗಳನ್ನ ಇದ ಜಾಸ್ತಿ ಸಪೋರ್ಟಿವ್ ಆಗಿ
ಉತ್ತೇಜಿಸ್ತೈತಿ ಇದನ್ನ ಬಳಸೋದು ಯಾವ ರೀತಿ ಐತಪ್ಪ ಅಂತಂದ್ರ ಇದು ಕೂಡ ನಮಗ ಲಿಕ್ವಿಡ್ ಫಾರ್ಮ್ ದಾಗಿರೋದ್ರಿಂದ ಪರ್ ಎಕರ್ಗೆ 1 ಲೀಟರ್ ವರೆಗೂ ನಾವು ಇದನ್ನ ಬಳಸಬಹುದು. 1 ಲೀಟರ್ ವರೆಗೂ ನಾವು ಬಳಸಬಹುದು. ಇದು ಕೂಡ ನಾವು ಯಾವುದೇ ಬೆಳೆಗೂ ಕೂಡ ಇದನ್ನ ಅಪ್ಲೈ ಮಾಡಕ ಸಾಧ್ಯತೆ ಬಳಸ್ಕೊಳ್ಬಹುದು. ಸೊ ಇನ್ ನೆಕ್ಸ್ಟ್ ಪ್ರಾಡಕ್ಟ್, ಇನ್ನೊಂದು ಪ್ರಾಡಕ್ಟ್ ಇಲ್ಲಿ 4th ಸ್ಟೇಜ್ ದಾಗ ನಾವು ಬಳಸಬೇಕಾಗಿ ಪ್ರಾಡಕ್ಟ್ ಯಾವ್ದು ಅಂದ್ರೆ ಅಗ್ರೋ ನ್ಯಾನೋ ಪೊಟ್ಯಾಶ್ ಅಂತ ಕರಿಬಹುದು. ಸೊ ಇದ ಒಂದು ಬಹಳ ಅದ್ಭುತವಾದ ಕೆಲಸ ಮಾಡ್ತೈತಿ. ಈ ಪೊಟ್ಯಾಶ್ ಬಹಳ ಅವಶ್ಯಕವಾದ ಒಂದು ಬ್ಯಾಕ್ಟೀರಿಯಾ. ಇದಕ್ಕೆ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಕರೀತಾರ. ಸೊ ಅಂತ ಒಂದು ಪ್ರಾಡಕ್ಟ್ ಅನ್ನ ರೆಡಿ ಕೊಟ್ಟಿದ್ದಾರೆ. ಸೊ ಇದು ಮಣ್ಣಿನ ಪೋಷಕಾಂಶಗಳ ಮತ್ತು ಸಸ್ಯಗಳಿಗೆ ಸಂಗ್ರಹಿಸಲು ಇದು ಸಹಾಯ ಮಾಡುತ್ತೆ. ಈ ಬ್ಯಾಕ್ಟೀರಿಯಾ ಮುಂದೆ ವರ್ಗಾಯಿಸಲು ಸಹಾಯ ಮಾಡ್ತೈತಿ. ಹಣ್ಣುಗಳಿಗೆ ಮತ್ತು ಹೂಗಳನ್ನ ಅಭಿವೃದ್ಧಿ ಪಡಿಸಲು ಇದು ಸಹಾಯ ಮಾಡ್ತೈತಿ. ಸೊ ನೋಡ್ರಿ, ನಾವು ಯಾವ್ದೇ ಹಣ್ಣು ತಿನ್ಲಿ ಏನ ತಿಂದ್ರು ಕೂಡ ಇವತ್ತು ರುಚಿಕರವಾಗಿ ಅದಾವ, ರುಚಿಕರನ ಇಲ್ಲಿ ಯಾಕಿಲ್ಲ ಅಂದ್ರ ಅದು ಟ್ರಾನ್ಸ್ಫರ್ನ ಆಗ್ತಾ ಇದೆ. ಏನ್ ನ್ಯೂಟ್ರಿಷನ್ಸ್ ಬೆಳೆಗೆ ಕೊಟ್ಟಿರ್ತೀವಲ್ಲ ಅದು ಸರಿಯಾಗಿ ಹೂಗಳಿಗೆ ಹಣ್ಣುಗಳಿಗೆ ಮುಟ್ಟಿದಾಗ ಮಾತ್ರ ಅದ ರುಚಿ ನಮಗ ಬರ್ತೈತಿ. ಅದು ಯಾವ್ದು ಇವತ್ತು ನಡೀತಾ ಇಲ್ಲ. ಸೊ ಈ ಬ್ಯಾಕ್ಟೀರಿಯಾ ಪ್ರೊಬೆಬ್ಲಿ ಅದಕ್ಕೋಸ್ಕರ ಇದು ಕೆಲಸ ಮಾಡ್ತೈತಿ. ಹಣ್ಣುಗಳಿಗೆ ಮತ್ತು ಹೂಗಳಿಗೆ ಅದನ್ನ ಸಂಗ್ರಹಣೆ ಮಾಡಿದಂತ ನ್ಯೂಟ್ರಿಷನ್ಸ್ ಅನ್ನ ಅದು ಸಪ್ಲೈ ಮಾಡುವಂತ ಕೆಲಸ ಮಾಡ್ತೈತಿ. ಸೊ ಇದ್ರದ ಮುಖ್ಯವಾದ ಲಾಭ ಬೆನಿಫಿಟ್ಸ್ ಏನೈತಪ್ಪ ಅಂತಂದ್ರ ಪೊಟ್ಯಾಶ್ ಮಣ್ಣನ್ನ ಸಡಿಲಗೊಳಿಸ್ತೈತಿ ಮತ್ತು ಹೂ ಮತ್ತು ಹಣ್ಣುಗಳಿಗೆ ಗುಣಮಟ್ಟವನ್ನ ಸುಧಾರಿಸ್ತೈತಿ. ಹೂ ಮತ್ತು ಹಣ್ಣುಗಳ ಗುಣಮಟ್ಟವನ್ನ ಇದು ಸುಧಾರಣೆ ಮಾಡ್ತೈತಿ. ಹಾಗೆ ಪೊಟ್ಯಾಶ್ ಸಸ್ಯದ ಎಲ್ಲಾ ಭಾಗಗಳಿಗೆ ಪೋಷಕಾಂಶಗಳನ್ನ ತಲುಪಿಸ್ತೈತಿ. ಸೊ ನೋಡ್ರಿ, ಹೂ ಆದಾಗನು ತಲುಪಿಸ್ತೈತಿ, ಹಣ್ಣು ಆದ್ರೂ ತಲುಪಿಸ್ತೈತಿ. ಈಗ ನಮಗ ಈ ಸೈಡ್ ಗಣಿಗೆ ಸಪ್ಲೈ ಮಾಡ್ತೈತಿ. ಸೊ ಆತರ ಪೊಟ್ಯಾಶ್ ಆತರ ಬ್ಯಾಕ್ಟೀರಿಯಾ ಕೆಲಸ ಮಾಡ್ತೈತಿ. ಅದೇ ರೀತಿ ಇದು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡ್ತೈತಿ. ಇದರಿಂದ ಏನಾಗ್ತೈತಿ ಅಂದ್ರೆ ನಮ್ಗ ಇಳುವರಿ ಜಾಸ್ತಿ ತಗೊಳಕ ಸಾಧ್ಯತೆ ಐತಿ. ಸೊ ಇದು ಕೂಡ ನಮ್ಗೆ ಲಿಕ್ವಿಡ್ ಫಾರ್ಮ್ ದಾಗ ಇರೋದ್ರಿಂದ ಸೊ ನಾವು ಪರ್ ಎಕರ್ಗೆ ಇದನ್ನು ಕೂಡ 1 ಲೀಟರ್ ವರೆಗೆ ಬಳಸಬಹುದು. ಇದು ಕೂಡ ನಾವು ಎಲ್ಲಾ ಬೆಳೆಗೂ ಪೊಟ್ಯಾಶ್ ಅವಶ್ಯಕತೆವಾದ ಒಂದು ನ್ಯೂಟ್ರಿಷನ್ ಅಂತ ಕರಿಬಹುದು. ಅದಕ್ಕೆ ಪೊಟ್ಯಾಶ್ ಈ ಬ್ಯಾಕ್ಟೀರಿಯಾಗಳನ್ನ ನಾವು ಯೂಸ್ ಮಾಡಬಹುದು. ಇದು ಈ ತರ ನಾವು 4 ಪ್ರಾಡಕ್ಟ್ ಗಳನ್ನ ಒಂದ ಬೆಳವಣಿಗೆ ಹಂತದಾಗ ಈ 4 ಪ್ರಾಡಕ್ಟ್ ಗಳನ್ನ ಸ್ಟೆಪ್ ಬೈ ಸ್ಟೆಪ್ ನಾವು ಬೆಳೆಗಳಿಗೆ ಕೊಟ್ಟಾಗ ಸೊ ಅಲ್ಲಿ ಒಳ್ಳೆ ಇಳುವರಿನ ಮುಂದ ಬೆಳೆಗಳನ್ನ ತಗೊಳಕ ಸಾಧ್ಯತೆ ಐತಿ. ಅದಕ್ಕ ಫಸ್ಟ್ ನಾವು NPK, ಅಗ್ರೋ ಅಲ್ಗಿ, ಹುಮಿಕೋ, ಪೊಟ್ಯಾಶ್ ಇವು ಮೇನ್ ಒಂದ ಬೆಳವಣಿಗೆ ಹಂತದಾಗ ಬರುವಂತ ಪ್ರಾಡಕ್ಟ್ಸ್ ಗಳು. ಸೊ ಇವು ನಾವು ಹಂತವಾಗಿ ಕೊಡ್ಬೇಕಾಗ್ತದೆ. ಇವೆಲ್ಲಾ ನಮಗ್ ಒಂದೇ ಟೈಮ್ ಕೊಟ್ಟಾಗ ಬಟ್ ಕೆಲವೊಂದಿಷ್ಟನ್ನ ನಾವು ಬೇರೆ ಬೇರೆ ರೀತಿ ಬಳಸೋದ್ರ ಮುಖಾಂತರ ನಾವು ಅದೇ ರೀತಿ ಏನಾದ್ರು ನಾವು ಕೆಮಿಕಲ್ ಬಿಡುದು ಆಗತ್ತಂದ್ರ ಸೊ ಅವಾಗ ಇದಕ್ಕ ಟೇಸ್ಟ್ ಗಳನ್ನ ಒಂದು ವ್ಯತ್ಯಾಸ ಮಾಡೋದ್ರ ಮುಖಾಂತರ ಸೊ ಅಲ್ಲೇ ನಾವು ಈ ಪ್ರಾಡಕ್ಟ್ ಗಳನ್ನ ಬಳಸ್ಕೋಬಹುದು. ಸೊ ಇನ್ನು ಲಾಸ್ಟ್ ಸ್ಟೇಜ್ ಯಾವ್ದಪ್ಪ ಅಂತಂದ್ರ ಫ್ಲವರಿಂಗ್ ಅಂಡ್ ಫ್ರೂಟಿಂಗ್ ಸ್ಟೇಜ್. ಅವಾಗ ಗ್ರೋತ್ ಮತ್ತೆ ಪ್ರತಿ ಹಂತದ ಕರಿಬಹುದು ಈ ಒಂದು ಬೆಳೆ. ಸೊ ಅವಾಗ ನಾವು ಯಾವ ಪ್ರಾಡಕ್ಟ್ ಗಳನ್ನ ಬಳಸಬೇಕು ಅಂತ ನೋಡಿದಾಗ ಇಲ್ಲಿ ಬರೋದು ಅಗ್ರೋ ಗೋಲ್ಡ್ ಅಂತೇಳಿ. ಸೊ ಈ ಒಂದು ಅಗ್ರೋ ಗೋಲ್ಡ್ ಏನ್ ಮಾಡ್ತೈತಪ್ಪ ಅಂತಂದ್ರ ಬೆಳವಣಿಗೆ ಹಂತದ ಹೂ ಮತ್ತು ಕಾಯಿಗಳ ಬೆಳವಣಿಗೆ ಹಂತದ. ಸೊ ಆ ಹಂತದಾಗ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರ ಅಂದ್ರ ಸೊ ಫಸ್ಟ್ ಏನ್ ಕೆಲಸ ಮಾಡತೈತಿ ಅಂದ್ರ ಈಗ ಹೂ ಆದ ತಕ್ಷಣ ಕೆಲವೊಂದು ಉದುರ್ ಹೋಗ್ತಿರ್ತಾವ. ಹೂ ಉದುರ್ತಂದ್ರ ಅಲ್ಲೇ ಹಣ್ಣ ಆಗಂಗಿಲ್ಲ. ಸೊ ಆಗೋದನ್ನ ತಡೆಗಟ್ಟಬೇಕಾಗಿತ್ತಂದ್ರ ಈ ಅಗ್ರೋ ಗೋಲ್ಡ್ ಪ್ರಾಡಕ್ಟ್ ಬಹಳ ಒಂದು ಉಪಯುಕ್ತವಾದ ಪ್ರಾಡಕ್ಟ್ ನಮ್ಗೆ ಕೆಲಸ ಮಾಡ್ತೈತಿ. ಇದು ಸಸ್ಯಗಳಲ್ಲಿ ಏನ್ ಮಾಡುತ್ತೆ ಪ್ರಮುಖ ಪಾತ್ರವನ್ನು ವಹಿಸ್ತೈತಿ. ಫಲೀಕರಣ ಅಂದ್ರೆ ಹೂ ಬಿಡೋ ಟೈಮ್ದಾಗ ಇದ ಬಹಳ ಅದ್ಭುತವಾದ ಕೆಲಸ ಇದು ಮಾಡ್ತೈತಿ. ಮತ್ತ ಮಣ್ಣು ಮತ್ತು ಸಸ್ಯ ಪೋಷಕಾಂಶಗಳನ್ನು ಬೆಳೆಯುತ್ತಿರೋ ಹಣ್ಣುಗಳಿಗೆ ಸಾಗಿಸ್ತೈತಿ. ಸೊ ಇದ ಏನ್ ನ್ಯೂಟ್ರಿಷನ್ಸ್ ಅದಾವಲ್ಲ ಭೂಮಿಯಾಗ ಅದನ್ನ ಬೆಳೆಯುತ್ತಿರುವ ಹಣ್ಣುಗಳಿಗೆ ಅಥವಾ ಹೂಗಳಿಗೆ ಅದನ್ನ ಸಪ್ಲೈ ಮಾಡುವಂತ ಕೆಲಸ ಈ ಒಂದ ಗ್ರೂಪ್ ಗೋಲ್ಡ್ ಕೆಲಸ ಮಾಡ್ತೈತಿ ಅಂತ ಹೇಳ್ಬೋದು. ಅದೇ ತರ ಇದು ಸಸ್ಯಗಳ ಕೋಶದೊಳಗೆ ಸೈಟೋಪ್ಲಾಸ್ಮಿಕ್ ಪರಿಚಲನೆಯನ್ನ ಜಾಸ್ತಿ ಮಾಡುತ್ತೆ. ಸೈಟೋಪ್ಲಾಸ್ಮಾ ಅಂತ ಇರ್ತೈತ ಟ್ರಾನ್ಸ್ಫರ್ ಮಾಡುವಂತದ್ದು ಅದನ್ನ ಉತ್ತೇಜನ ಮಾಡ್ತೈತಿ, ಅದಕ್ಕ ಸಹಾಯ ಮಾಡ್ತೈತಿ. ಅದ್ರ ಜೊತೆ ಏನಂತ ಚಯಾಪಚಯ ಚಟುವಟಿಕೆಯನ್ನ ಇದು ಹೆಚ್ಚು ಮಾಡ್ತೈತಿ. ಸಸ್ಯಗಳ ಬೆಳವಣಿಗೆಯನ್ನ ಹೆಚ್ಚಿಸ್ತೈತಿ. ಸಸ್ಯ ಮತ್ತು ಮಣ್ಣಿನಿಂದ ಪೋಷಕಾಂಶಗಳು ಬೆಳೆಯುತ್ತಿರುವ ಹಣ್ಣುಗಳಿಗೆ ತಲುಪಿಸುವಂತ ಕೆಲಸ ಇದು ಮಾಡ್ತೈತಿ. ಮುಖ್ಯವಾದ ಕೆಲಸವನ್ನ ತಲುಪಿಸ್ತೈತಿ. ಈ ನಮ್ಮ ಹಣ್ಣುಗಳು ಕಾಯಿಗಳು ಯಾಕೆ ರುಚಿ ಬರ್ತಾ ಇಲ್ಲ ಅಂದ್ರ ಏನೋ ಟ್ರಾನ್ಸ್ಫರ್ನ ಇಲ್ಲ. ಸೊ ಅದರಿಂದ ಈ ಸೈಟೋಪ್ಲಾಸ್ಮಾ ಕ್ರಿಯೆನ ಇಲ್ಲ ಸರ್ಕ್ಯುಲೇಷನ್ ಸಿಸ್ಟಮ್ದಾಗ. ಅದ್ರದ್ದು ಕೂಡ ಸ್ಟೆಮ್ ಇರ್ತಾವ. ಸ್ಟೆಮ್ ಮುಖಾಂತರ ಅಲ್ಲಿ ಎಲ್ಲಾ ಬೆಳೆಗಳಿಗೆ ಹಣ್ಣುಗಳಿಗೆ ಹೂಗಳಿಗೆ ಸಪ್ಲೈ ಆಗುವುದು ಸ್ಟಾಪ್ ಆಗಿರ್ತೈತಿ. ಅದನ್ನ ಇದು ಸರಿ ಮಾಡುವಂತ ಕೆಲಸ ಈ ಅಗ್ರೋ ಗೋಲ್ಡ್ ಕೆಲಸ ಮಾಡ್ತೈತಿ ಅಂತ ಹೇಳ್ಬೋದು. ಸೊ ಇದ್ರ ಬೆನಿಫಿಟ್ಸ್ ಏನದಾವಪ್ಪ ಅಂತ ನೋಡಿದ್ರ ಇದು
ಹೂ ಮತ್ತು ಹಣ್ಣನ್ನ ಉದುರುವುದನ್ನ ಸ್ಪಷ್ಟವಾಗಿ ತಡಿತೈತಿ. ಉತ್ಪನ್ನಗಳ ಗುಣಮಟ್ಟವನ್ನ ಹೆಚ್ಚಿಸ್ತೈತಿ, ಕ್ವಾಲಿಟಿಯನ್ನ ಇದು ಜಾಸ್ತಿ ಮಾಡ್ತೈತಿ. ಈಗ ನೋಡ್ರಿ, ಈಗ ನಾವು ಆ ಒಂದ ಹಣ್ಣಿನ್ಯಾಗ ರಸ ತುಂಬುದಾಗಿರ್ಬೋದು, ಅಥವಾ ಟೇಸ್ಟ್ ಬರೋದಾಗಿರ್ಬೋದು, ಅಥವಾ ಕಲರ್ ಬರೋದಾಗಿರ್ಬೋದು. ಈಗ ನಾವು ಎಕ್ಸಾಂಪಲ್, ಈಗಿನ ಒಂದ ಬೇಸಿಗೆ ಕಾಲದಾಗ ಜಾಸ್ತಿ ಹಣ್ಣು ಬರೋದು ಯಾವುದು, ವಾಟರ್ ಲೆಮನ್. ಅಂದ್ರ ವಾಟರ್ ಲೆಮನ್ ಜಾಸ್ತಿ ಯೂಸ್ ಬರ್ತದ ಈಗ. ಸೊ ಅಲ್ಲಿ ನೋಡ್ರಿ, ಈಗ ಸಾಕಷ್ಟು ಅದ್ರೊಳಗೆ ಟೇಸ್ಟ್ ಇಲ್ಲದಕ್ಕೆ ಏನ್ ಮಾಡಾಕ್ತಾರ ಅಂದ್ರ ಅದಕ್ಕ ಒಂದ ಇಂಜೆಕ್ಷನ್ ಮುಖಾಂತರ ಕೊಡೋದ್ರ ಮುಖಾಂತರ ಟೇಸ್ಟ್ ಕಲರ್ ತುಂಬಾ ಆಗ್ತದೆ. ಅದನ್ನ ನಾವು ಅಂತದನ್ನ ಒಂದು ಏನೋ ಒಂದು ತಿಂದ್ಬಿಟ್ಟ ಆದಷ್ಟು ಮಟ್ಟಿಗೆ ರೋಗಗಳನ್ನ ತಗೊಳಾಕ್ತೇವೆ. ಬಟ್ ಈ ಪ್ರಾಡಕ್ಟ್ ಅನ್ನ ನಾವು ಬಳಸೋದ್ರಿಂದ ಅದ್ರೊಳಗೆ ನ್ಯಾಚುರಲ್ ಆಗಿ ಟೇಸ್ಟ್, ಕಲರ್, ಕ್ವಾಲಿಟಿ ತುಂಬುದ್ರಿಂದ ನಮ್ಗೆ ಒಳ್ಳೆ ಗುಣಮಟ್ಟದ ಒಂದು ಹಣ್ಣುಗಳನ್ನ ತಿನ್ನಾಕ ತಗೊಳಕ ಸಾಧ್ಯತೆ ಐತಿ. ಇದು ಫ್ರೂಟ್ ಆಗಿರ್ಬೋದು. ಅದೇ ರೀತಿ ನಾವು ಕಬ್ಬು ಅಥವಾ ಅರಿಶಿಣಗಳನ್ನ ನಾವು ಬೆಳೆಯೋರು ಇಲ್ಲಿ ಏನ್ ಮಾಡ್ಬೇಕು, ಇದು ಪ್ರಾಡಕ್ಟ್ ಬಳಸೋದ್ರಿಂದ ಅದ್ರೊಳಗೆ ಕಬ್ಬಿನಾಗ ರಸದ ಕ್ವಾಲಿಟಿ ಹೆಚ್ಚಾಗ್ತೈತಿ, ಮುಂದ ಗುಣಮಟ್ಟದ ಟೇಸ್ಟ್ ಬರ್ತೈತಿ. ಸೊ ಈ ತರ ನಾವು ಇಳುವರಿ ಜಾಸ್ತಿ ತಗೊಳಕ ಸಾಧ್ಯತೆ ಐತಿ. ಸೊ ಈಗ ಸಸ್ಯದ ಒತ್ತಡವನ್ನು ಕಡಿಮೆ ಮಾಡ್ತೈತಿ. ಇದು ಸೈಟೋಪ್ಲಾಸ್ಮಿಕ್ ಕ್ರಿಯೆ ನಡೆಯುವ ಸಕ್ರಿಯಗೊಳಿಸೋದ್ರಿಂದ ಸಸ್ಯಕ್ಕೆ ಒತ್ತಡ ಟ್ರಾನ್ಸ್ಫರ್ ಮಾಡೋದು. ಸೊ ಒತ್ತಡವನ್ನು ಕೂಡ ಕಡಿಮೆ ಮಾಡ್ತೈತಿ. ಅದೇ ರೀತಿ ಇಳುವರಿನೂ ಕೂಡ ಹೆಚ್ಚು ಮಾಡ್ಕೊಳಕ ಸಾಧ್ಯತೆ ಐತಿ ಇದರಿಂದ. ಸೊ ಅದಕ್ಕ ಜಾಸ್ತಿ ನಾವು ಇಂಥ ಪ್ರಾಡಕ್ಟ್ ಅನ್ನು ಇಳುವರಿ ಜಾಸ್ತಿ ಲಾಸ್ಟ್ ಸ್ಟೇಜ್ ದಾಗ ಈ ಪ್ರಾಡಕ್ಟ್ ಗಳನ್ನ ನಾವು ಬಳಸಿ ನಾವು ಜಾಸ್ತಿ ಉಪಯೋಗಗಳನ್ನ ತಗೋಬಹುದು. ಸೊ ಇದು ಕೂಡ ಪೌಡರ್ ಫಾರ್ಮ್ ದಾಗಿರೋದ್ರಿಂದ ಇದು 200 ಗ್ರಾಮ್, 100ರಿಂದ 200 ಗ್ರಾಮ್ ವರೆಗೆ ಪರ್ ಎಕರ್ ವರೆಗೆ ಬಳಸಿದ್ರು ಸಾಕು. ಅಷ್ಟ ಒಳ್ಳೆ ಕೆಲಸ. ಇಷ್ಟೆಲ್ಲ ಲಾಭಗಳನ್ನ ನಾವು ಇದ್ರ ಮುಖಾಂತರ ಪಡಿಬಹುದು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಏನಪ್ಪಾ ಅಂತಂದ್ರ ಅಗ್ರೋ ಕೇರ್ ಪ್ರಾಡಕ್ಟ್ ಅಂತೇಳಿ ಇದು ನಮಗ ರೆಡಿ ಮಾಡಿಕೊಟ್ಟಿದಾರ. ಸೊ ಇದ್ರ ಮೂಲ ಕೆಲಸ ಏನಪ್ಪಾ ಅಂತಂದ್ರ ನಮ್ಮಲ್ಲಿ ಕೆಲವೊಂದಿಷ್ಟು ರೋಗಗಳು ಬರ್ದಿರ್ತಾವ ಬೆಳೆಗಳಿಗೆ. ಸೊ ಯಾವ್ದೋ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಹಿಡ್ಕೊಂಡ ಅಥವಾ ಈ ಹೂ ಬಿಡೋ ಟೈಮ್ದಾಗ ಅಥವಾ ಸಾಕಷ್ಟು ಎಲಿಗಳಿಗೆ ಈ ತರ ನಮ್ಮಲ್ಲಿ ಎಲಿಗಳ ಮೇಲೆ ಗಮನಿಸಿದ್ರೆ ಗೊತ್ತಾಗ್ತದೆ ನಮಗ ಬೆಂಕಿ ರೋಗ, ಚಿಕ್ಕಿ ರೋಗ, ಈ ತರ ಬಿಳಿ ಈ ತರ ರೋಗಗಳು ಬರ್ತಿರ್ತಾವ. ಸೊ ಅದ್ರ ಮೇಲೆ ಸಾಕಷ್ಟು ರೋಗಗಳು ಬರ್ತಿರ್ತಾವಲ್ಲ. ಅದೇ ರೀತಿ ಕೆಳಗಡೆ ಕಾಂಡಗಳ ಮೇಲೆ, ಸ್ಟೆಮ್ದಾಗ, ಹುಟ್ಟದಾಗೂ ಕೆಲವೊಂದು ರೋಗಗಳು ಬರ್ತಿರ್ತಾವಲ್ಲ. ಫಂಕ್ಷನ್ದಾಗಿರ್ಬೋದು ಅಥವಾ ನಮ್ಮಲ್ಲಿ ಗೊನೆ ಹುಳ ಆಗ್ತಿರ್ತಾರ, ಕೆಲವೊಂದು ಹುಳುಗಳು ಜಾಸ್ತಿ ಇರ್ತಾವ. ಅದರಿಂದ ನಮಗ ಜಾಸ್ತಿ ಬೆಳೆಗಳಿಗೆ ಪ್ರಾಬ್ಲಮ್ ಆಗಿರ್ತೈತಿ. ಸೊ ಅದನ್ನ ತಡೆಗಟ್ಟಕ್ಕೋಸ್ಕರ ಇದು ಅಗ್ರೋ ಕೇರ್ ಅಂತ ಪ್ರಾಡಕ್ಟ್ ನಮಗ ರೆಡಿ ಮಾಡಿಕೊಟ್ಟಿದ್ದಾರ. ಇದನ್ನ ಹೆಂಗ್ ತೆಗೆದಾರ, ಸಮುದ್ರದ ಸಸ್ಯಗಳಿಂದ ಪಡೆದ ಸಸ್ಯಶಾಸ್ತ್ರೀಯ ಸಾರಗಳ ಮುಖಾಂತರ ಇದು ಕಿಣ್ವಗಳು, ಎಂಜೈಮ್ಸ್ಗಳು ಮತ್ತು ಪ್ರತಿಜೀವಕ ಉತ್ಪಾದಿಸುವ ಮೂಲಕ ಶಿಲೀಂಧ್ರಗಳ ಸಸ್ಯಗಳಿಗೆ ರಕ್ಷಣೆ ನೀಡ್ತಾ ಹೋಗ್ತದೆ. ಕೆಲವೊಂದಿಷ್ಟ ಎಂತಾದಂದ್ರ ಸಮುದ್ರದೊಳಗಿನ ಒಂದು ಪಾಚಿ ಮುಖಾಂತರ ಇದನ್ನ ತೆಗೆದಿದ್ದಾರೆ. ಇದು ಕೆಂಪು ಬಣ್ಣದ ಪಾಚಿಯಿಂದ ಈ ಒಂದು ಪೊಟ್ಯಾಷಿಯಂ ತೆಗೆದು ಇದ್ರೊಳಗೆ ಆಡ್ ಮಾಡಿದ್ದಾರೆ. ಸೊ ಇದು ಏನ್ ಮೇಲೆ ಕೆಲಸ ಮಾಡ್ತೈತಪ್ಪ ಅಂತಂದ್ರ ಯಾವುದೇ ತರ ರೋಗ ಬರ್ತಂಗ ತಡೆಗಟ್ಟಾಕ ಇದ ಬಹಳ ಕೆಲಸ ಮಾಡ್ತೈತಿ. ಈಗ ನಮ್ಗ ಬೆಂಕಿ ರೋಗ, ಚಿಕ್ಕಿ ರೋಗ ಬಂದ ಮೇಲೆ ಯೂಸ್ ಮಾಡ್ಬೇಕಂದ್ರ ನಮಗ ಕೆಮಿಕಲ್ ಹೋಗ್ಬೇಕು. ನಾವು ಬರೋಕ್ಕಿಂತ ಮುಂಚೆ ಏನಾದ್ರು ನಾವು ಪ್ರಿಕಾಷನರಿ ಪ್ರಿವೆನ್ಷನ್ ಆಗಿ ನಾವು ಏನಾದ್ರು ಯೂಸ್ ಮಾಡೋದಂತಂದ್ರೆ ಈ ಅಗ್ರೋ ಕೇರ್ ನಾವ ಇದನ್ನ ಎನಿ ಟೈಮ್ ಬಳಸಬಹುದು. ಯಾಕಂದ್ರೆ ರೋಗ ಬರೋ ಹಂತಗಳು ಹಂತವಾಗಿ ಬರ್ತಿರ್ತಾವ. ಯಾವ್ದೋ ಒಂದು ಬೆಳೆಗೆ ಸಮಯ ಸಂದರ್ಭ, ಈ ಬ್ಯಾಸಿಗೆ ಒಂಥರ ರೋಗ ಬಂದ್ರ ಮಳೆಗಾಲಕ್ಕೆ ಒಂಥರ ರೋಗ ಬರ್ತಿರ್ತಾವ. ಅದೇ ತರ ಚಳಿಗಾಲಕ್ಕೆ ಒಂಥರ ರೋಗಗಳು ಬರ್ತಿರ್ತಾವ. ಹೆಂಗ್ ಮನುಷ್ಯಂಗ್ ಬದಲಾವಣೆ ಆಗ್ತಿರ್ತಾವ ಪ್ರಕೃತಿ, ಅದೇ ತರ ಬೆಳೆಗೂ ಪ್ರಕೃತಿ ಬದಲಾವಣೆ ಆಗ್ತಿರ್ತಾವ. ಆ ಪ್ರಕೃತಿ ಬದಲಾವಣೆ ಆದ ಮೇಲೆ ಕೆಲವೊಂದು ರೋಗಗಳು ಬರ್ತಿರ್ತಾವಲ್ಲ, ಅದನ್ನ ನಾವು ಗುರುತಿಸಿ ಕೊಡೋದಕ್ಕಿಂತ ಮುಂಚೆ ಬಿಫೋರ್ ಪ್ರಿವೆನ್ಷನ್ ಆಗಿ ನಾವ್ ಇದನ್ನ ಕೊಟ್ಬಿಟ್ರೆ ಬಹಳ ಬೆಸ್ಟ್ ಆಗಿ ನಾವು ರೋಗಗಳನ್ನ ತಡೆಗಟ್ಟಕೊಳ್ಳಕ ಸಾಧ್ಯತೆ ಐತಿ. ಅದಕ್ಕೆ ಇದ್ರೊಳಗ ಸಾಕಷ್ಟು ಒಂದು ಪ್ರತಿಜೀವಕಗಳು ಅದಾವ, ಕಿಣ್ವಗಳು ಅದಾವ. ಇದನ್ನ ಬಳಸೋದ್ರ ಮುಖಾಂತರ ಶಿಲೀಂಧ್ರಗಳಿಗೆ ಬಹಳ ಸಹಕಾರಿಯಾಗಿ ರಕ್ಷಣೆಯನ್ನ ನೀಡ್ತೈತಿ. ನಮ್ಮಲ್ಲಿ ಕೆಲವೊಂದು ಫಂಗಸ್ ಗಳಿಗೆ ರಕ್ಷಣೆಯನ್ನ ಕೊಡ್ತೈತಿ. ಮುಂದೆ ಇದ ರೋಡೋಫೈಟ್ ಗಳಿಂದ ರೋಡೋಫೈಟ್ ಅಂತ ಒಂದು ಇರ್ತೈತಿ. ಅದು ಪೊಟ್ಯಾಷಿಯದಾಗ ಇರ್ತೈತಿ. ಅದು ಸಮುದ್ರದಾಗ ಕೆಂಪು ಪಾಚಿದಾಗ ಇರ್ತೈತಿ. ಅದನ್ನ ನಾವು ತೆಗೆದು ಬಿಟ್ಟ ಈ ಪ್ರಾಡಕ್ಟ್ ದಾಗ ಆಡ್ ಮಾಡಿದ್ದಾರೆ. ಸೊ ಇದರ ಮೂಲ ಲಾಭ ಏನ್ ಬೆನಿಫಿಟ್ಸ್ ಏನದಾವಪ್ಪ ಅಂತಂದ್ರ ಸಸ್ಯ ಬೆಳವಣಿಗೆ ಕೂಡ ಹೆಚ್ಚು ಮಾಡ್ತೈತಿ. ಮುಂದೆ ಬೆಳೆ ಇಳುವರಿ ಮತ್ತು ಗುಣಮಟ್ಟವನ್ನು ಸುಧಾರಣೆ ಮಾಡ್ತೈತಿ. ಸಸ್ಯಗಳಲ್ಲಿ ಕ್ಲೋರೋಫಿಲ್ ರಚನೆಯಿಂದ ಸಹಾಯ ಮಾಡ್ತೈತಿ. ಧಾನ್ಯದ ಬಣ್ಣ ಕಲರ್ ಅನ್ನ ಕೂಡ ಅದು ಕರೆಕ್ಟ್ ಆಗಿ ಇಡ್ತೈತಿ. ಹಂಗೆ ಯಾವುದೇ ತರ ಈ ಫಂಗಲ್ ಇಂದ ಬರ್ತಕ್ಕಂಥ ರೋಗಗಳು, ವೈರಲ್ ಇಂದ ಬರ್ತಕ್ಕಂಥ ರೋಗ, ಯಾವುದೇ ತರ ನಮಗ ಕಾಂಡ ಕೊರತೆ, ಗೊನೆ ಹುಳುಗಳಿಂದ, ಕಾಂಡಗಳಿಂದ ಕೆಲವೊಂದ ಹುಳುಗಳು ಇರ್ತಾವ ಭೂಮ್ಯಾಗ, ಅದರಿಂದ ರಕ್ಷಣೆ ಮಾಡಾಕ ಇದು ಕೂಡ ಸಹಾಯ ಮಾಡ್ತೈತಿ. ಸೊ ಇದನ್ನ ನಾವ ಎಲ್ಲಾ ಬೆಳೆಗೂ ಯೂಸ್ ಮಾಡಬಹುದು. ಇದು ಕೂಡ ಪೌಡರ್ ಫಾರ್ಮ್ ದಾಗ
ಮಾಡೋದ್ರಿಂದ ಪರ್ ಎಕರ್ಗೆ ನಾವು ಮ್ಯಾಕ್ಸಿಮಮ್ ಅಂದ್ರೆ 100 ಇಂದ 200 ಗ್ರಾಮ್ ವರೆಗೆ ಇದನ್ನ ಬೆಳೆಸಬಹುದು. ಸೊ ಇದು ಕೂಡ ಎಲ್ಲಾ ಬೆಳೆಗಳು ಅವಶ್ಯಕವಾದ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಅದೇ ತರ ಅಗ್ರೋ ನೀಮ್ ಪೌಡರ್. ಸೊ ಇದು ನಾವು ಆಲ್ಮೋಸ್ಟ್ ಎಲ್ಲ ಪೆಸ್ಟಿಸೈಡ್ಸ್ ಗಳನ್ನ ಜಾಸ್ತಿ ಬೆಳೆಸ್ತೇವೆ. ಎಲ್ಲಾ ತರಕಾರಿಗಳಿಗೆ ಅದು ಜಾಸ್ತಿ ಪೆಸ್ಟಿಸೈಡ್ ಗಳನ್ನ ಮೇಲ್ಗಡೆ ಬರುವಂತ ಒಂದು ಹುಳುಗಳಿಗೆ ನಾವು ಪೆಸ್ಟಿಸೈಡ್ ಗಳನ್ನ ನಾವು ಜಾಸ್ತಿ ಬಳಸ್ತೀವಿ. ಸೊ ಅದ್ರ ಬದಲಿ ಈ ಅಗ್ರೋ ನೀಮ್ ಪೌಡರ್ ಅನ್ನ ನಾವು ಬಳಸಿದ್ರ ನಾವು ಯಾವ್ದ ಕೀಟಗಳನ್ನ ಕೊಲ್ಲಕ್ ರೆಡಿ ಇಲ್ಲ, ಅದನ್ನ ಪ್ರೊಟೆಕ್ಟ್ ಮಾಡಕ್ ರೆಡಿ ಇದಾವ. ನಮ್ಮ ಬೆಳೆಗಳನ್ನ ಪ್ರೊಟೆಕ್ಷನ್ ಮಾಡ್ಕೊಳಕ ನಮ್ಮ ಪ್ರಾಡಕ್ಟ್ ಹೊರತು ಯಾವ್ದ ಕೀಟಗಳನ್ನ ಕೊಲ್ಲಕ್ ಇಲ್ಲ. ಸೊ ಆಲ್ಮೋಸ್ಟ್ ಪೆಸ್ಟಿಸೈಡ್ ಬಳಸಿದ್ರೆ ಏನಾಗ್ತೈತಿ ಅಂದ್ರೆ ಕೀಟಗಳು ಸಾಯ್ತಾವ, ಹೌದಾ? ಸೊ ನಾವು ಕೀಟಗಳನ್ನ ಕೊಲ್ಲಂಗಿಲ್ಲ, ನಮ್ಮ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ತೀವಿ. ಸೊ ಅಂತ ಒಂದು ಅದ್ಭುತವಾದ ಪ್ರಾಡಕ್ಟ್ ಇದನ್ನ ನೀಮ್ ಪೌಡರ್ ಅಂತ ಹೇಳ್ಬೋದು. ಈ ನೀಮ್ ಪೌಡರ್ದಾಗ ಬರೀ ನೀಮ್ ಪೌಡರ್ ಅಷ್ಟ ಐತಲ್ಲ, ಇದ್ರಲ್ಲಿ ಕರಂಜಾ ಅಂತ ಹೇಳಿ ಒಂದು ಪೌಡರ್ ಕೂಡ ಹಾಕಿ ಈ ಎರಡು ಕಾಂಬಿನೇಷನ್ ಇಂದ ರೆಡಿ ಮಾಡಿದಾರ. ಇವು ಕೆಟ್ಟ ಕಹಿಯಾದ ಕಹಿ ಇರ್ತಾವ ಜಾಸ್ತಿ. ಸೊ ಈ ಕಹಿಯಾದ ಮತ್ತದನ್ನ ನಾವು ಒಂದು ಕೀಟನಾಶಕ ರೂಪದಾಗ ಬಳಸಿರ್ತಾರ. ಇಲ್ಲಿ ನಾವು ಯಾವ್ದ ಪ್ರಾಡಕ್ಟ್ ಇದನ್ನ ಯಾವ್ದ ಬೆಳೆಗಳಿಗೆ ಇದನ್ನ ನಾವು ಸ್ಪ್ರೇ ಮಾಡೋದ್ರ ಮುಖಾಂತರ ನಾವು ಕೀಟಗಳ ಬಾಧೆಯನ್ನ, ಕೀಟಗಳ ಅಟ್ಯಾಕ್ ಅನ್ನ ನಾವು ಇದರಿಂದ ತಡೆಗಟ್ಟಕೊಳ್ಳಕ ಸಾಧ್ಯತೆ ಐತಿ. ಯಾಕಂದ್ರೆ ಕೀಟ ಇದ್ರ ಮೇಲೆ ಬಂದ್ ಮುಟ್ಟಕ್ ಚಾನ್ಸ್ ಇಲ್ಲ. ಕೈ ತಿನ್ನಕ್ ಯಾರು ಒಪ್ಪಂಗಿಲ್ಲ. ಸೊ ಅದೇ ತರ ಕೀಟಗಳನ್ನು ಕೈಯಿಂದ ತಿನ್ನಂಗಿಲ್ಲ. ಇದು ಅತಿಯಾದ ಕೈ ಅದ್ರ ಮೇಲೆ ಲೇಪನ ಆಗೋದ್ರಿಂದ ಏನಾಗ್ತದೆ ಅಂದ್ರೆ ಹೂವುಗಳ ಮೇಲೆ ಅಥವಾ ಹಣ್ಣುಗಳ ಮೇಲೆ ಲೇಪನ ಆಗೋದ್ರಿಂದ ಅಲ್ಲೇ ಯಾವ್ದೇ ತರ ತಿನ್ನಾಕ್ ಬಿಡಂಗಿಲ್ಲ, ಕಾಂಡ ಕೊರಕಗಳನ್ನು ತಪ್ಪಿಸ್ತಾವ. ಆತರ ಕೀಟ ಬಾಧೆಗಳಿಂದ ರಕ್ಷಣೆ ಮಾಡ್ಕೊಳಕ ಸಹಾಯ ನೀಮ್ ಪೌಡರ್ ಮಾಡ್ತೈತೆ ಅಂತ ಹೇಳ್ಬೋದು. ಸೊ ಅದೇ ತರ ಇದರ ಬೆನಿಫಿಟ್ಸ್ ಏನದಾವಪ್ಪ ಅಂತಂದ್ರ ಕೀಟಗಳು ಮತ್ತೆ ಕೀಟಗಳ ದಾಳಿಯಿಂದ ಸಸ್ಯಗಳನ್ನ ರಕ್ಷಣೆ ಮಾಡ್ತೈತಿ. ಒಂದು ಆರೋಗ್ಯಕರ ಮತ್ತು ಸಮತೋಲನ ಸಸ್ಯ ಬೆಳವಣಿಗೆಯಿಂದ ಸಹಕಾರಿ ಮಾಡ್ತೈತಿ. ಸೊ ಇದು ಕೂಡ ಪೌಡರ್ ಫಾರ್ಮ್ ಇದು ನಾವು ಪರ್ ಎಕರ್ಗೆ 100 ರಿಂದ 200 ಗ್ರಾಮ್ ವರೆಗೆ ಇದನ್ನ ಸ್ಪ್ರೇ ಮಾಡ್ಕೋಬಹುದು. ಸೊ ಈ ತರ ನಮ್ಮ ಪ್ರಾಡಕ್ಟ್ ಗಳ ಒಂದು 4 ಸ್ಟೇಜ್ ದಾಗ ಬರುವಂತ ಕೆಲವೊಂದು ಬರಬಾರ್ದಂದ್ರೆ ಬಿಡಬೇಕು, ಕೆಲವೊಂದು ಪೆಸ್ಟಿಸೈಡ್ ಗಳ ಬಳಸಬೇಕಾದಾಗ ಆ ಟೈಮ್ ಬಳಸಬೇಕು, ಈ ತರ ಬಳಸ್ಬೇಕು ನಾವು. ಸೊ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಏನಪ್ಪಾ ಅಂತಂದ್ರೆ ಅಗ್ರೋ 83 ನ್ಯಾನೋಟೆಕ್ ಅಂತ ಹೇಳಿ ಇದೊಂದು ಆಕ್ಟಿವೇಟರ್ ಸ್ಪ್ರೆಡರ್ ಆಗಿ ಕೆಲಸ ಮಾಡ್ಬೇಕು. ಸೊ ಈಗ ನಾವು ಯಾವ್ದೇ ಒಂದು ಸ್ಪ್ರೇ ಮಾಡೋದಾಗ್ಲಿ ಡ್ರಿಚ್ ಮಾಡೋದಾಗ್ಲಿ ಮಾಡ್ಬೇಕಂತಂದ್ರ ಅವಾಗ ಈ ಆಕ್ಟಿವೇಟರ್ ಗಳನ್ನ, ಈ ಅಗ್ರೋ 83 ಆಕ್ಟಿವೇಟರ್ ನ ಹಾಕಿಬಿಡಿದ್ರೆ ಇದು ಸ್ಪ್ರೆಡರ್ ಆಗಿ ಕೆಲಸ ಮಾಡ್ತೈತಿ. ಅಂದ್ರೆ ಆದಷ್ಟು ಮಟ್ಟಿಗೆ ದೌಡ ಸ್ಪ್ರೆಡ್ ಆಗಿ ಕೆಲಸ ಮಾಡ್ತೈತಿ. ಇಂತ ಒಂದು ಅದ್ಭುತ ಒಂದು ನ್ಯಾನೋ ತಂತ್ರಜ್ಞಾನದಿಂದ ಇದನ್ನ ರೆಡಿ ಮಾಡಿದ್ದಾರ. ಇದು ಗೊಬ್ಬರಗಳನ್ನ ನುಗ್ಗುವಿಕೆ ಜಾಸ್ತಿ ಮಾಡುತ್ತೆ. ಈಗ ಏನ್ ನಾವು ಗೊಬ್ಬರ ಹಾಕ್ತಿಲ್ಲ, ಎಕ್ಸಾಂಪಲ್ ಏನೋ ಒಂದು ಯೂರಿಯಾ ಆಗಲಿ ಪೊಟ್ಯಾಶ್ ಆಗಲಿ ಏನೋ ಹಾಕ್ತಿಲ್ಲ, ಅದನ್ನ ಆದಷ್ಟು ಮಟ್ಟಿಗೆ ಕೆಳಗೆ ಇಳಿಸುವಂತ ಕೆಲಸ ಇದು ಮಾಡ್ತೈತಿ. ಅದೇ ತರ ನಾವು ಈ ಪ್ರಾಡಕ್ಟ್ ಅನ್ನ ಯಾವುದೇ ಕೆಮಿಕಲ್ ಕೀಟನಾಶಕ ಆಗಿರ್ಬೋದು ಅಥವಾ ಫಂಗಿಸೈಡ್ ಗಳನ್ನ ಬಳಸೋದ್ರ ಜೊತೆಗೇನು ಕೂಡ ಇದನ್ನ ಬಳಸಕ ಬರ್ತೈತಿ. ಇದು ಏನ್ ಮಾಡ್ತೈತೆ ಅಂದ್ರ ಇದನ್ನ ಹಾಕಿ ನಾವು ಸ್ಪ್ರೇ ಮಾಡೋದ್ರಿಂದ ಇದು ನಮಗ ಎಲೆಗಳ ಮೇಲೆ ದೀರ್ಘವಾಗಿ ಅಂದ್ರೆ ಕನಿಷ್ಠ ಇಲ್ಲ ಅಂದ್ರೆ 1.5-2 ತಿಂಗಳವರೆಗೂ ಅದ ಲೇಪನವಾಗಿರುತ್ತೆ. ಸೊ ಇದನ್ನ ನೀವು ಬಂದ ತಕ್ಷಣ ಬೇಕಾದ್ರೆ ಒಂದು ಎಲೆಯನ್ನ ಎದ್ದಿ ನೋಡ್ಬೋದು, ಒಂದ್ ನೀರ್ನಾಗ ಹಾಕ್ಬಿಟ್ಟ. ಸೊ ಎಷ್ಟೊಂದು ಲೇಪನ ಗಡಸವಾಗಿ ಅಂಟ್ಕೊಂಡ್ಬಿಟ್ಟಿರ್ತೈತಿ ನೋಡ್ಬೇಕು. ಹಂಗ ಹಾಕಿ ಅಂಟ್ಕೊಳ್ಳೋದ್ರಿಂದ ಏನಾಗ್ತೈತಿ ಅಂದ್ರೆ ನಮಗೆ ಯಾವ್ದೇ ತರ ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ ಹಾಕಿಕೊಡಿದ್ರೆ ಅಲ್ಲಿ ದೌಡ್ ಯಾವ್ದು ಅಟ್ಯಾಕ್ ಮಾಡಕ್ ಬಿಡಾಗಿಲ್ಲ. ಅಂತ ಒಂದು ಅದ್ಭುತ ಆಕ್ಟಿವೇಟರ್ ಸ್ಪ್ರೆಡರ್ ಆಗಿ ಇದ ಕೆಲಸ ಮಾಡ್ತೈತಿ. ಇದ್ರದ ಎಲ್ಲಾ ಕಳೆನಾಶಕ ಮತ್ತು ಶಿಲೀಂಧ್ರ ನಾಶಕಗಳಲ್ಲೇ ನೀವು ಇದನ್ನ ಹಾಕಿ ಬಳಸಬಹುದು. ಇದ್ರದ್ದು ಬೆನಿಫಿಟ್ಸ್ ಏನಪ್ಪಾ ಅಂತಂದ್ರ ಸಸ್ಯ ಬೆಳವಣಿಗೆ ಮತ್ತು ಇಳುವರಿನ ಹೆಚ್ಚಿಸಕ ಸಹಾಯ ಮಾಡ್ತೈತಿ. ಮಣ್ಣಿನ ಫಲವತ್ತತೆ ಮತ್ತು ರಚನೆಯನ್ನ ಕೂಡ ಹೆಚ್ಚು ಮಾಡ್ತೈತಿ. ರೋಗಗಳಿಗೆ ಬೆಳೆ ಪ್ರತಿರೋಧಕವನ್ನ ಹೆಚ್ಚಿಸ್ತೈತಿ. ಯಾಕಂದ್ರೆ ನಾವ್ ಯಾವ್ದೇ ತರ ಏನೋ ಒಂದು ಹಾಕಿ ಮಿಕ್ಸ್ ಅಪ್ ಮಾಡಿ ಹೊಡೆದಾಗ ಅಲ್ಲಿ ದೀರ್ಘಾವಧಿಯಾಗಿ ಬಿಡಿದ್ರಿಂದ ನಮಗ್ ಬೆಳೆ ಇಳುವರಿಗೆ ಯಾವ್ದೇ ಕುಂಠಿತ ಇಲ್ಲ. ನಾವು ಇಮಿಡಿಯೇಟ್ ನಾವು ಏನೋ ಹೊಡೆದ ತಕ್ಷಣ ಒಂದ್ 2-3 ದಿವಸದ ಹೋಗ್ಬಿಡಿತಂದ್ರ ಮತ್ತೆ ಎಲ್ಲಾ ಕೀಟಗಳ ಬಾಧೆ, ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ ಅಟ್ಯಾಕ್ ಮಾಡ್ತಾವ. ಸೊ ಅದನ್ನ ಅಟ್ಯಾಕ್ ಮಾಡೋದಾಗ ಇದು ಪ್ರೊಟೆಕ್ಟ್ ಮಾಡೋದ್ರಿಂದ ನಮಗ ಇಳುವರಿನೂ ಕೂಡ ಹೆಚ್ಚು ಮಾಡಕ್ ಸಾಧ್ಯತೆ ಐತಿ. ಇದನ್ನ ಬಳಸೋದು ಹೆಂಗಪ್ಪ ಅಂತಂದ್ರ ಬರೀ ಜಸ್ಟ್ 5-10 ml ಪರ್ ಕ್ಯಾನ್ ಅಂತ ಕರಿತೀವಿ ನಾವು. ಒಂದ್ 15 ಲೀಟರ್ ಒಂದ್ ಕ್ಯಾನ್ ಇರ್ತದೆ ಸ್ಪ್ರೇ ಮಾಡ್ಬೇಕಾದ್ರ, ಅಥವಾ 15 ಲೀಟರ್ ಕ್ಯಾನ್ಗಳ ಮುಖಾಂತರ ಸ್ಪ್ರೇ ಮಾಡ್ತಿರ್ತಾರಲ್ಲ, ಅವು ಬರೀ ಒಂದ್ 5-10 ml ನಾವು ಪರ್ ಕ್ಯಾನಿಗೆ ಹಾಕ್ಬಿಟ್ಟ ಇದನ್ನ ನಾವು ಬಳಸ್ಕೋಬಹುದು. ಇದನ್ನ ಯಾವ್ದ ಬೆಳೆಗೂ ಬಳಸ್ಕೋಬಹುದು. ಎಲ್ಲದಕ್ಕೂ ಸ್ಪ್ರೇ ಡ್ರಿಂಕ್ ಅನ್ಕ ಮಾಡೇ ಮಾಡ್ತಿರ್ತಾರೆ. ಸೊ ಅಂತದಕ್ಕೆ ಬಳಸುವಂತ ಒಂದು ಅದ್ಭುತವಾದ ಪ್ರಾಡಕ್ಟ್ ಈ ಅಗ್ರೋ ನ್ಯಾನೋ 83 ಆಕ್ಟಿವೇಟರ್ ಸ್ಪ್ರೆಡರ್ ಆಗಿ ಕೆಲಸ ಮಾಡ್ತೀವಿ. ಇದು ಟೋಟಲಿ ನ್ಯಾನೋ ತಂತ್ರಜ್ಞಾನ, ನ್ಯಾನೋ ಟೆಕ್ನಾಲಜಿಯಿಂದ ಇದನ್ನ ರೆಡಿ ಮಾಡಿದ್ದಾರೆ.
ಸೊ ಈ ತರ ನಮಗ ಪ್ರತಿಯೊಂದು ಸ್ಟೇಜ್ದಾಗ ಬಳಸುವಂತ ಪ್ರಾಡಕ್ಟ್ ಗಳನ್ನ ಹಂತ ಹಂತವಾಗಿ ನಮಗ ಡಿವೈಡ್ ಮಾಡಿಕೊಟ್ಟಿದ್ದಾರ. ಯಾವ್ಯಾವ ಹಂತದಾಗ ಯಾವ್ಯಾವ ರೀತಿ ಬಳಸ್ಬೇಕು ಅನ್ನೋದು ಸ್ವಲ್ಪ ನಾವು ತಿಳ್ಕೊಂಡ್ ಬಳಸಿದಾತಂದ್ರ ಒಳ್ಳೆ ಇಳುವರಿಯನ್ನ ತಕ್ಕೊಳಕ ಬರ್ತೈತಿ. ಸೊ ಅದಕ್ಕ ಬೆಸ್ಟ್ ಪ್ರಾಡಕ್ಟ್ ಗಳ ನಮಗ ಒಳ್ಳೆ ನ್ಯಾನೋ ಟೆಕ್ನಾಲಜಿ ಇದಾವ. ಈಗ ನೋಡ್ರಿ ನಾವು ಒಂದ್ ಒಂದ್ 10 ಎಕರೆ 20 ಎಕರೆ ಗೊಬ್ಬರ ತರಬೇಕಾದ್ರೆ ಒಂದ್ ದೊಡ್ಡ ಟ್ರ್ಯಾಕ್ಟರ್ನ ತಗೊಂಡೋಗ್ಬೇಕು, ಇಲ್ಲ ದೊಡ್ಡ ಒಂದು ಗಾಡಿನ ತಗೊಂಡೋಗ್ಬೇಕು. ಬಟ್ ನೀವು 10 ಎಕರೆ 20 ಎಕರೆ ತಗೋಬೇಕಾದ್ರೆ ನೀವು ಸೈಕಲ್ ಮೋಟರ್ ಮೇಲೆ ಕಟ್ಕೊಂಡು ಹೋಗ್ಬಿಡುದು. ಅಷ್ಟೊಂದು ನ್ಯಾನೋ ಟೆಕ್ನಾಲಜಿದಾಗ ನಮಗ ಪ್ರಾಡಕ್ಟ್ ಗಳನ್ನ ರೆಡಿ ಮಾಡಿ ರೈತರಿಗೆ ಒಂದು ಸಹಕಾರಿ ಆಗುವಂತ ಪ್ರಾಡಕ್ಟ್ ಗಳನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ ಕಂಪನಿ. ಅದಕ್ಕ ಬೆಸ್ಟ್ ಪ್ರಾಡಕ್ಟ್ ಗಳು ಈ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಗಳು ಇದೊಂದು ದೊಡ್ಡ ಮಾರ್ಕೆಟ್ ಐತಿ. ಇದನ್ನ ನಾವು ಕರೆಕ್ಟ್ ಆಗಿ ಪೊಸಿಷನ್ ಮಾಡಿದ್ದ ಆತಂದ್ರ, ಸೊ ಕರೆಕ್ಟ್ ಆಗಿ ಇದ್ರ ಉಪಯೋಗನ ತಗೊಂಡಿದ್ದ ಆತಂದ್ರ ನಾವು ಒಳ್ಳೆ ಲಾಭ ತಗೋಬಹುದು. ಜಾಸ್ತಿ ರೈತರಿಗೆ ಹೆಚ್ಚಿನ ಇಳುವರಿಯನ್ನ ಕೊಡಾಕ ಇದ್ರ ಮುಖಾಂತರ ಸಾಧ್ಯತೆ ಐತಿ, ಹೆಚ್ಚಿನ ಲಾಭ ಮಾಡಿಕೊಡಾಕ ಸಾಧ್ಯತೆ ಐತಿ. ಅದಕ್ಕೆ ಇಂಥ ಪ್ರಾಡಕ್ಟ್ ಬದಲು ಸಂಪೂರ್ಣ ಒಂದ ಇನ್ ಡೀಟೇಲ್ ಆಗಿ ಮಾಹಿತಿ ತಗೊಂಡ ನಾವು ಕರೆಕ್ಟ್ ಹಂತ ಹಂತವಾಗಿ ಯಾವ ಹಂತದಾಗ, ಯಾಕಂದ್ರೆ ಕೆಲವೊಂದು ಬೆಳೆಗಳು ಮಿಡಲ್ ಹಂತದಾಗ ಇರ್ತಾವ, ಕೆಲವೊಂದ ಬೆಳೆಗಳು ಈಗ ಹಣ್ಣು ಬಿಡುವ ಹಂತದಾಗ ಇರ್ತಾವ, ಕೆಲವೊಂದು ಹೂ ಬಿಡುವ ಹಂತದಾಗ ಇರ್ತಾವ. ಆ ಹಂತದಾಗ ಸಮಯಕ್ಕೆ ಸಂದರ್ಭ ತಕ್ಕಂಗ ನಾವು ಕೆಲವೊಂದು ಪ್ರಾಡಕ್ಟ್ ಗಳನ್ನ ಕೆಳಗಡೆ ಹಾಕಿಸೋದು, ಮೇಲ್ಗಡೆ ಸ್ಪ್ರೇ ಕೊಡೋದು ಕರೆಕ್ಟ್ ಆಗಿ ಮಾಡಿದ್ದ ಅಂತಂದ್ರ ಒಳ್ಳೆ ನಾವು ಇಳುವರಿಯನ್ನ, ಒಳ್ಳೆ ಬೆಳೆಯನ್ನ, ಒಳ್ಳೆ ರಿಸಲ್ಟ್ ಅನ್ನ ಕೊಡಾಕ ಸಾಧ್ಯತೆ ಐತಿ. ಅದಕ್ಕೆ ಆದಷ್ಟು ಮಟ್ಟಿಗೆ ಸ್ವಲ್ಪ ಇದ್ರ ಬದಲ ಏನ ಬೆಳಿ ಕೊಡ್ಬೇಕಾಗಿತ್ತಂದ್ರ ಬಿಫೋರ್ ಅದ್ರ ಬದಲು ಬೆಳಿ ಬದಲು ಸ್ವಲ್ಪ ನೀವು ತಿಳ್ಕೊಂಡ್ ಬಿಟ್ಟು ಕೊಟ್ಟ ಇದನ್ನ ರೆಕಮೆಂಡ್ ಮಾಡಿದ್ದ ಅಂತಂದ್ರ ಬೆಳೆ ಬೆಸ್ಟ್ ಬರ್ತಾವ. ನೀವು ಏನಾದ್ರೂ ತಪ್ಪಿ ನಮಗ್ ತಿಳಿದಿದ್ದ ಪ್ರಾಡಕ್ಟ್ ಅನ್ನ ಕೊಟ್ಟು ನೀವು ರಿಸಲ್ಟ್ ಅನ್ನ ಒಮ್ಮೆ ರೈತರ ಮೈಂಡ್ ದಾಗ ನೆಗೆಟಿವ್ ಮಾಡಿದ್ರ ಹರಿಬ್ರಹ್ಮ ಅಂದ್ರು ನೆಕ್ಸ್ಟ್ ಟೈಮ್ ನಾವು ಈ ಪ್ರಾಡಕ್ಟ್ ಕೊಡ್ತೀವಪ್ಪ ಅಂತಂದ್ರೆ ಯಾರು ತಗೊಳಂಗಿಲ್ಲ. ಇದು ನಂದು ವೈಯಕ್ತಿಕ ಅನುಭವ. ಸೊ ಅದಕ್ಕೋಸ್ಕರ ನಾವು ಕೊಡ್ಬೇಕಾಗಿತ್ತಂದ್ರ ಸ್ವಲ್ಪ ಟೇಕ್ ಕೇರ್, ಸ್ವಲ್ಪ ಕೊಡ್ಬೇಕಾಗಿತ್ತಂದ್ರ ಕರೆಕ್ಟ್ ಆಗಿ ತಿಳ್ಕೊಂಡ ಯಾವ ರೀತಿ ಬಳಸ್ಬೇಕು, ಯಾವ ಬಳಸಿದ್ರೆ ಹೆಂಗ್ ರಿಸಲ್ಟ್ ಇನ್ ಡಿಟೇಲ್ ಆಗಿ ತಿಳ್ಕೊಂಡು ಕೊಟ್ರ ಬೆಸ್ಟ್ ರಿಸಲ್ಟ್ ಬರ್ತೈತಿ. ಅದಕ್ಕ ಈಗ ನಮಗ್ ಕಂಪನಿ ಕೊಟ್ಟಿದ್ದು ಕೇವಲ ಈಗ ಜಸ್ಟ್ 6 ಪ್ರಾಡಕ್ಟ್, ಬಟ್ ಇಲ್ಲಿ ಹಂತ ಹಂತವಾಗಿ ನೋಡಿದ್ರೆ ನಮಗ 15 ಪ್ರಾಡಕ್ಟ್ ಗಳು ಬೇಕ, ಹೌದಾ? ಸೊ ಅದಕ್ಕ ಇನ್ನೂ ಪ್ರಾಡಕ್ಟ್ ಗಳು ಬರು ಇದ್ದಾವ. ಅದು ಬಂದ ಮೇಲೆ ನಾವು ಎಲ್ಲಾ ಸ್ಟೇಜ್ ಡಿವೈಡ್ ಮಾಡಿ ಕರೆಕ್ಟ್ ಆಗಿ ಕೊಡ್ಬೋದು. ಸೊ ಆದಷ್ಟು ಮಟ್ಟಿಗೆ ಈಗ ಫೀಲ್ಡ್ ಪ್ರಿಪರೇಷನ್ ದಾಗ ಕೆಲವು ಪ್ರಾಡಕ್ಟ್ ಗಳು ಬಂದಿಲ್ಲ, ಗ್ರಾನ್ಯುವಲ್ಸ್ ಬಂದಿಲ್ಲ, ಅದು ಅಕ್ವಾಜೆಲ್ ಬಂದಿಲ್ಲ, ಸೊ ವರ್ಮಿ ಕಾಂಪೋಸ್ಟ್ ಒಂದೇ, ವರ್ಮಿಕ್ ಪೊಟ್ಯಾಷಿಯಂ ಇಲ್ಲ. ಸೊ ಈ ಪ್ರಾಡಕ್ಟ್ ಗಳು ಇಲ್ಲ. ನಾವ್ ಏನಾದ್ರೂ ಫೀಲ್ಡ್ ಪ್ರಿಪರೇಷನ್ ಕೊಡ್ಬೇಕಾದ್ರೆ ಇದು ಒಂದೇ ಕೊಡಾಕ ಸಾಧ್ಯತೆ ಇಲ್ಲ. ವರ್ಮಿ ಕಾಂಪೋಸ್ಟ್ ಕೊಡ್ಬೋದು, ಬೇರೆ ರೀತಿ ಆಡ್ ಮಾಡಿ ಕೊಡ್ಬೋದು, ಬಟ್ ಸ್ವಲ್ಪ ಇವಷ್ಟು ಪ್ರಾಡಕ್ಟ್ ಬಂದ ಮೇಲೆ ನಾವು ಸಂಪೂರ್ಣವಾಗಿ ಕೆಲಸ ಮಾಡಿದ್ರ ಬೆಸ್ಟ್ ರಿಸಲ್ಟ್ ಅನ್ನ ತಕ್ಕೊಳಕ ಸಾಧ್ಯತೆ ಐತಿ. ಒಳ್ಳೆ ಪ್ರಾಡಕ್ಟ್ ಗಳದಾವ. ಈ ರೀತಿ ನಾವು ಬಳಸಿ ಒಳ್ಳೆ ಲಾಭದಾಯಕ ಬೆಳೆಗಳನ್ನ ಬೆಳೆಸೋದ್ರ ಮುಖಾಂತರ ವೈವಿಧ್ಯಮಯ ಯಾವುದೇ ಬೆಳೆಯಿಂದ ನಾವು ಬೆಳೆಸಕ ಬಹಳ ಸಹಕಾರಿ ಇದಾವ. ಬಟ್ ಕೆಲವೊಂದು ಬೇರೆ ಬೇರೆ ಕಂಪನಿ ಉತ್ಪನ್ನಗಳು ಕೆಲವೊಂದ್ ಬೆಳೆ, ಈ ಕೆಲವೊಂದು ಹೆಂಗ್ ತೆಗಿಯಾಕ್ತಾರ ಅಂದ್ರ ಈ ಅಡಿಕೆ ಸ್ಪೆಷಲ್ ಅಂದ್ರ ಅಡಿಕೆ ಸ್ಪೆಷಲ್ ಅಂತ ತೆಗಿರ್ತಾರ. ಸೊ ಅದು ಅಡಿಕೆ ಬೆಳೆಗೆ ಮಾತ್ರ. ಟರ್ಮರಿಕ್ ಸ್ಪೆಷಲ್ ಟರ್ಮರಿಕ್, ಶುಗರ್ ಕ್ಯಾನ್ ಸ್ಪೆಷಲ್ ಶುಗರ್ ಕ್ಯಾನ್, ವೆಜಿಟೇಬಲ್ ಸ್ಪೆಷಲ್ ವೆಜಿಟೇಬಲ್ ಸ್ಪೆಷಲ್, ಈ ತರ ಸ್ಪೆಷಲಿಸ್ಟ್ ಗಳನ್ನ ರೆಡಿ ಮಾಡಾತಾರೆ ಎಲ್ಲಾ ಕಂಪನಿಗಳು. ಬಟ್ ನಮ್ದು ಕಂಪನಿ ಹೆಂಗೈತ್ರಿ, ಟೋಟಲ್ ಎಲಾಸ್ಟಿಕ್ ಸಿಸ್ಟಮ್ ದಾಗ ನಾವ ಮಣ್ಣಿನ ಫಲವತ್ತತೆಗಳ ಮೇಲೆ ಕೆಲಸ ಮಾಡ್ತೀವಿ, ಅದೇ ರೀತಿ ಬೆಳೆಯ ಆರೋಗ್ಯದ ಮೇಲೆ ಕೆಲಸ ಮಾಡ್ತೀವಿ. ಸೊ ಇಂತ ಪ್ರಾಡಕ್ಟ್ ಗಳ ಬೆಳೆಯ ರಕ್ಷಣೆಗೋಸ್ಕರ ಪ್ರಾಡಕ್ಟ್ ಗಳನ್ನ ಅದಾವ. ಸೊ ಇದನ್ನ ನಾವು ಗಮನಿಸಿ ಕೊಡಾಕ ಕಲ್ತಿದ್ದ ಅಂತಂದ್ರ ಹೆಂಗ್ ನಾವು ಗ್ಯಾನೋಡರ್ಮಾ ಕೊಟ್ಟ ರಿಸಲ್ಟ್ ಅನ್ನ ತೆಗಿತೀವಲ್ಲ, ಅದೇ ರೀತಿ ಈ ಪ್ರಾಡಕ್ಟ್ ಗಳನ್ನು ಕೂಡ ನಾವು ಬೆಳೆಗೆ ಕೊಡೋದ್ರ ಮುಖಾಂತರ ಗುಡ್ ರಿಸಲ್ಟ್ ಅನ್ನ ತಗೊಳಕ ಸಾಧ್ಯತೆ ಐತಿ. ಅದಕ್ಕ ಹಂತ ಹಂತವಾಗಿ ಕೊಡೋದನ್ನ ನಾವು ರೂಢಿ ತಿಳ್ಕೊಂಡ್ ಕೊಟ್ರ ಒಳ್ಳೆ ರಿಸಲ್ಟ್ ಅನ್ನ ತಗೊಳಕ ಸಾಧ್ಯತೆ ಐತಿ. ಸ್ವಲ್ಪ ಸ್ಟಡಿ ಮಾಡಿಕೊಟ್ರ ಇನ್ನೂ ಒಳ್ಳೇದಾಗ್ತೈತಿ. ಸೊ ಅದಕ್ಕೆ ಈ ತರ ಪ್ರಾಡಕ್ಟ್ ಗಳನ್ನ ಬಳಸೋದ್ರ ಮುಖಾಂತರ ನಾವು ಒಳ್ಳೆ ದೊಡ್ಡ ಬಿಸಿನೆಸ್ ಅನ್ನ ಕಟ್ಟಾಕ ಸಾಧ್ಯತೆ ಐತಿ. ಎಲ್ಲಾ ಹಳ್ಳಿಗೂ ಹೋಗಿ ಇದನ್ನ ನಾವು ಮಾಹಿತಿ ಕೊಡೋದ್ರ ಮುಖಾಂತರ. ಸೊ ಕೆಲವೊಂದು ಪ್ರಾಡಕ್ಟ್ ಗಳನ್ನ ನಾವು ಡೆಮೋ ತೋರಿಸಬಹುದು. ಅಕ್ವಾಜೆಲ್ ಆಗಿರ್ಬೋದು, ಅಕ್ವಾ 83 ನ್ಯಾನೋಟೆಕ್ ಆಗಿರ್ಬೋದು, ಇಂಥವುಗಳನ್ನ ನಾವು ಡೆಮೋ ತೋರ್ಸೋದ್ರ ಮುಖಾಂತರ ಒಳ್ಳೆ ಬೆಲೆನ ತಗೊಳಕ ಸಾಧ್ಯತೆ ತೋರ್ಸಾಕ ಸಾಧ್ಯತೆ ಐತಿ. ಸೊ ಈ ರೀತಿ ನಾವು ಡೆಮೋನ್ಸ್ಟ್ರೇಷನ್ ತೋರಿಸಿ ಆ ರೈತರ ಒಂದು ನಂಬಿಕೆಯನ್ನ, ಯಾಕಂದ್ರೆ ಒಮ್ಮೆ ರೈತ ನಂಬಿದಂದ್ರ ಹೆಂಗೈತೆ ಅಂದ್ರ ಅವ್ ಏನ್ ಬೇಕಾದ್ರೂ ಕೊಡಾಕು ರೆಡಿ ಇರ್ತಾನ. ಸೊ ಅದಕ್ಕ ನಾವು ನಂಬಿಕೆ ಕಳ್ಕೊಳ್ದಂಗ ಇಲ್ಲೇ ಕೆಲಸ ಮಾಡ್ಬೇಕು. ಸೊ ಅದಕ್ಕ ಆದಷ್ಟು ಮಟ್ಟಿಗೆ ಜಾಗೃತಿಯಿಂದ ಕೆಲಸ ಮಾಡಿ ಒಳ್ಳೆ ಹೆಸರನ್ನ ತರಬೇಕು. ಈಗ ಎಷ್ಟೋ ಕಂಪನಿಗಳು ಗಯಾರ ಮತ್ತೆ ಐತಲ್ಲ, ಅವ ಯಾವ್ದೋ ರೈತರಿಗೂ ನಂಬಿಕೆನ ಹುಡ್ಸಲ್ಲ ಇನ್ನೂ ತಕ. ಬಟ್ ಅವ್ರ ಏನೋ ಒಂದ್ ಮೋಟಿವೇಶನ್ ಮಾಡ್ತಾರ, ನಮ್ದು ಹಂಗ ಬರ್ತೈತಿ, ಇಷ್ಟ ಇಳುವರಿ ಬರ್ತೈತಿ, ಅಷ್ಟ್ ಬರ್ತೈತಿ ಅಂತೇಳಿ. ಬಟ್ ಎಲ್ಲಾರ್ಗು ಇಳುವರಿ ಇನ್ನೂ ಜಾಸ್ತಿ ಆಗಿಲ್ಲ. ಬಟ್ ನಾವ ಇಳುವರಿ ಮೇಲೆ ಕೆಲಸ ಮಾಡಿದ್ದ ಅಂತಂದ್ರೆ, ಇಳುವರಿಯನ್ನ ಒನ್ ಟೈಮ್ ನಾವ್ ಹೆಚ್ಚು ಮಾಡಿ ಕೊಟ್ಟಿದ್ದ ಅಂತಂದ್ರೆ, ಸೊ 100%
ಇದಕ್ಕ ಎಲ್ಲಾ ರೈತರು ಇದಕ್ಕ ಬೆನ್ನ ಹತ್ತಿ ಬರ್ತಾರ. ಆದಷ್ಟು ಮಟ್ಟಿಗೆ, ಯಾಕಂದ್ರ ನಮ್ದು ಭಾರತ ಇರೋದು ಅಗ್ರಿಕಲ್ಚರ್ ಡಿಪೆಂಡೆನ್ಸಿ, ಅಗ್ರಿಕಲ್ಚರ್ ಹೈಯೆಸ್ಟ್ ಒಂದು ಆ ಎಲ್ಲಾ ಕೆಲಸ ತಗೊಳ್ಳುವಂತ ಒಂದು ಐತಿ. ಅದಕ್ಕೆ ಆದಷ್ಟು ಮಟ್ಟಿಗೆ ನಾವು ಒಳ್ಳೆ ಪ್ರಾಡಕ್ಟ್ ಗಳನ್ನ ಕಂಪನಿ ರೆಡಿ ಮಾಡಿ ಕೊಟ್ಟೈತಿ. ಸೊ ಆದಷ್ಟು ಮಟ್ಟಿಗೆ ನಾವು ಕರೆಕ್ಟ್ ಆಗಿ ನಾವು ಪೊಸಿಷನ್ ಮಾಡಿ ಕರೆಕ್ಟ್ ಆಗಿ ಕೊಟ್ರ ಒಳ್ಳೆ ಬೆಳೆ ತಗೊಳಕ ಸಾಧ್ಯತೆ ಐತಿ. ಅದಕ್ಕ ಎಲ್ಲಾರು ಕರೆಕ್ಟ್ ಆಗಿ ತಿಳ್ಕೊಂಡು ಇನ್ನೂ ಹೆಚ್ಚಿನ ಟ್ರೈನಿಂಗ್ ತಗೊಂಡ್ಬಿಟ್ಟ ನೀವು ಕೊಟ್ಟಿದ್ದಾತಂದ್ರೆ ಒಳ್ಳೆ ಬೆಳೆ ತಗೊಳಕ್ ಸಾಧ್ಯತೆ. ಸೊ ಈ ರೀತಿ ನೀವು ಮಾಡ್ರಿ, ಒಳ್ಳೇದಾಗ್ತೈತಿ. ಬಿಗ್ ಬಿಸಿನೆಸ್ ನಾವು ಕಂಪನಿ ಬೆಸ್ಟ್ ನಮಗ ಒಂದು ಅವಕಾಶಗಳನ್ನ ಇಲ್ಲಿ ತಂದು ಕೊಟ್ಟೈತಿ. ಅದನ್ನ ನಾವು ಸರಿಯಾದ ರೀತಿ ಬೆಳೆಸ್ಕೊಂಡ ಡಿಸ್ಟ್ರಿಬ್ಯೂಟರ್ ಆಗಿ ಅದೇ ನೆಟ್ವರ್ಕ್ ಆಗಿ ಬೆಳೆಯಕ ಸಾಧ್ಯತೆ ಐತಿ. ಅದಕ್ಕೋಸ್ಕರ ನೀವು ಹಂತ ಹಂತವಾಗಿ ಬೆಳಿತಿ. ಬಟ್ ಈ ಪ್ರಾಡಕ್ಟ್ ರೇಟ್ ಗಳನ್ನ ಎಲ್ಲಾರು ಭಾರಿ ಕಾಸ್ಟ್ಲಿ ಇದಾವು, ಇವು ಎಲ್ಲರಿಗೂ ನೆಲಕದಂಗ ಅದಾವು ಅಂತ ಅನ್ಕೊಂಡ್ರ ಅದನ್ನ ನಿಮ್ಮ ಮೈಂಡ್ ದಾಗ ತೆಗೀರಿ. ಇದು ವೆರಿ ವೆರಿ ಚೀಪೆಸ್ಟ್ ಪ್ರಾಡಕ್ಟ್ ಗಳು ಅದಾವ, ವೆರಿ ವೆರಿ ಚೀಪ್ ಅಗ್ದಿ ಚೀಪ್. ನಾ ಎಷ್ಟೋ ಕಂಪನಿಗಳು ನೋಡಿದ್ದೀನಿ. ಸೊ ಅದಕ್ಕಿಂತ ಚೀಪೆಸ್ಟ್ ಪ್ರಾಡಕ್ಟ್ ಅಂದ್ರೆ ಇವ, ಅದು ನ್ಯಾನೋ ಟೆಕ್ನಾಲಜಿ. ಸೊ ಅಂತ ಒಂದು ಪ್ರಾಡಕ್ಟ್ ಗಳನ್ನ ನಮಗ್ ರೆಡಿ ಮಾಡಿ ಕೊಟ್ಟೈತಿ. ಸೊ ಅದಕ್ಕೆ ದಯವಿಟ್ಟು ಆ ರೇಟ್ ಗಳನ್ನ ಇದನ್ ಮಾಡಲಿಲ್ಲ ಸರ್. ಸ್ವಲ್ಪ ಯಾವ ಓಕೆ, ತರ ಅದಾವ ರೇಟ್? ನೀವು ಈಗ ಆರ್ಡರ್ ಹೇಗೆ ಮಾಡ್ಬೋದು ಅಂತ ಹೇಳ್ಬಿಡಿ. ಈಗ ಡೈರೆಕ್ಟ್ ರೈಟ್ ಆರ್ಡರ್ ಹೇಗೆ ಮಾಡ್ಬೋದು ಅಂತ ತಿಳಿಸ್ಬಿಡಿ, ಅಥವಾ ಸೈಟ್ ಇದ್ರೆ ಸೈಟ್ ಹೇಳ್ಬಿಡಿ. ರೈಟ್ ಸರ್. ಸೊ ಇದು ಆರ್ಡರ್ ಮಾಡ್ಬೇಕಾದ್ರೆ ನಮಗ್ ಕಂಪನಿ ಆನ್ಲೈನ್ ಆಫ್ಲೈನ್ ಎರಡ್ ತರ ರೆಡಿ ಮಾಡಿ ಕೊಟ್ಟೈತಿ. ನೀವು ಆನ್ಲೈನ್ ಮಾಡ್ಬೇಕಾದ್ರೆ ನಮ್ದು DXN ಆ್ಯಪ್ ಐತೆ, DXN ಆ್ಯಪ್ ಅದ್ರೊಳಗೆ ನೀವು DMI ಆ್ಯಪ್ ಐತೆ, ಅದ್ರೊಳಗೆ ಹೋಗ್ಬಿಟ್ಟು ಆನ್ಲೈನ್ ಪರ್ಚೇಸಿಂಗ್ ಅಂತ ಐತಿ. ನೀವು ಆನ್ಲೈನ್ ಪರ್ಚೇಸಿಂಗ್ ದಾಗ ಹೋಗಿ ನೀವು ಅಲ್ಲೇ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡ್ಬೋದು. ಅದಲ್ಲಿ ಮಿನಿಮಮ್ ನೀವು ಕನಿಷ್ಠ 1,000 ಪಾಯಿಂಟ್ ಅಂದ್ರೆ 1,000 PU ವರೆಗೆ ನೀವು ಖರೀದಿ ಮಾಡಿದ್ದಾತಂದ್ರೆ, ಎಕ್ಸಾಂಪಲ್ ಈಗ 6 ಪ್ರಾಡಕ್ಟ್ ಬಂದವಲ್ಲ, 6 ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿದ್ರೆ ನಿಮ್ಗೆ ಅರೌಂಡಿಂಗ್ ಒಂದು 4,530 ರೂಪಾಯಿನೋ ಒಂದು ಅಮೌಂಟ್ ಆಗ್ತೈತಿ. ಆರಾಮ್ ಒಂದು 1,200 PU ಆಗ್ತಾವ. ಸೊ ನೀವು ಡೈರೆಕ್ಟ್ ಆಗಿ ಆರ್ಡರ್ ಹಾಕಿರಂದ್ರ ನಿಮ್ಗೆ ಡೈರೆಕ್ಟ್ ಆಗಿ ನಿಮಗ ಆನ್ಲೈನ್ ಮುಖಾಂತರ ನಿಮ್ ಮನೆಗೆನೆ ಬರುವಂತ ಕೆಲಸ ಆ ಕಂಪನಿ ರೆಡಿ ಮಾಡಿ. ಸೊ ಅದೇ ರೀತಿ ನೀವು ಆಫ್ಲೈನ್ ದಾಗ ಏನಾದ್ರು ಹಾಕ್ಬೇಕಾಗಿತ್ತಂದ್ರ ನಿಮಗೊಂದ್ ಪ್ರಾಡಕ್ಟ್ ಒಂದು ಇದನ್ ಕಳಿಸ್ತಾರ. ಬೇಕಾದ್ರೆ ನೀವು ಆ ಪ್ರಾಡಕ್ಟ್ ಅನ್ನ ಬರೆದ್ ಬಿಟ್ಟ ಚಾರ್ಟ್ ಮಾಡಿ ನೀವು ಕಂಪನಿ ನಮ್ಮ ಆಫೀಸ್ದಾಗ ಸತ್ಯ ಸರ್ ಅಥವಾ ಅರ್ಜುನ್ ಸರ್ ಅದಾರಲ್ಲ, ಅವ್ರು ನೀವು ಕಳಿಸಿದ್ದಾತಂದ್ರ ವಾಟ್ಸ್ಆಪ್ ಮುಖಾಂತರ ಕಳಿಸಿದ್ದಾತಂದ್ರ ಅವ್ರು ಅದಕ್ಕ ಅಮೌಂಟ್ ಅನ್ನ ನೀವು ಪೇ ಮಾಡಿದ್ದಾತಂದ್ರ ಅವರು ಅಲ್ಲಿ ಕಳಿಸ್ಬಿಟ್ಟ ನಿಮ್ಮ ಅಡ್ರೆಸ್ಗೆ ಪ್ರಾಡಕ್ಟ್ ಗಳನ್ನ ಕಳ್ಸುವಂತ ಕೆಲಸ ಮಾಡ್ತಾರೆ. ರೈಟ್ ಸರ್. ಸೊ ಈ ತರ ನೀವು ಪ್ರಾಡಕ್ಟ್ ಗಳನ್ನ ಸದ್ಯದ ಮಟ್ಟಿಗೆ ತರಿಸ್ಬೇಕು. ಯಾಕಂದ್ರ ಇನ್ನು ಕಂಪನಿ ಲೀಗಾಲಿಟಿ ಮೇಲೆ ಕೆಲಸ ಮಾಡೋದ್ರಿಂದ ನಮಗೆ ಎಲ್ಲಾ ಪ್ರಾಡಕ್ಟ್ ಗಳು ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ. ಅದಕ್ಕೆ ಇನ್ನೊಂದು 15 days ದಾಗ ಎಲ್ಲಾ ಪ್ರಾಡಕ್ಟ್ ಗಳು ಪರ್ಮಿಷನ್ ಸಿಗ್ತಾವ. ಅವಾಗ ಈ ಬ್ರಾಂಚ್ ವೈಸ್ ಎಲ್ಲಾರು ಏನ್ ಮಾಡ್ಬೇಕಂದ್ರ ಈ ಸರ್ವಿಸ್ ಸೆಂಟರ್ ಏನ್ ಸ್ಟಾಕ್ ಮಾಡಿದವ್ರು ಎಲ್ಲಾರು FCO ಲೈಸೆನ್ಸ್ ಅನ್ನ ತೆಗಿಸ್ಬೇಕಾಗ್ತೈತಿ. ಆ ಡಿಸ್ಟ್ರಿಕ್ಟ್ ಕಮಿಷನರ್ ಗಳು ಇರ್ತಾರಲ್ಲ ಅಥವಾ ಜಾಯಿಂಟ್ JD ಗಳು ಇರ್ತಾರಲ್ಲ, ಜಾಯಿಂಟ್ ಡೈರೆಕ್ಟರ್ ಗಳು ಅಗ್ರಿಕಲ್ಚರ್, ಅವ್ರ ಕಡೆ ಹೋಗಿ ನೀವು ಪರ್ಮಿಷನ್ ಅಪ್ಲೈ ಮಾಡ್ಬೇಕಾಗ್ತೈತಿ. ಆ FCO ಲೈಸೆನ್ಸ್ ತೆಗಿಸ್ಬೇಕಾದ್ರೆ ಸ್ವಲ್ಪ ಟ್ರೈನಿಂಗ್ ಬೇಕಾಗ್ತೈತಿ. ಸೊ ಅದಕ್ಕೆ ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡಿ ಅಥವಾ ನಿಮ್ಮಲ್ಲಿ ಯಾರಾದ್ರೂ BSc ಅಗ್ರಿಕಲ್ಚರ್ ಕಲ್ತಿದ್ರಂದ್ರ ಇಸ್ ಬೆಟರ್, FCO ಲೈಸೆನ್ಸ್ ಅನ್ನ ತಗೋಬಹುದು ಆಸ್ ಎ ಸರ್ವಿಸ್ ಸೆಂಟರ್. ಸೊ ಆ ತರ ಒಂದು ಅವಕಾಶ ಐತಿ. ನೆಕ್ಸ್ಟ್ ಈಗ ಇನ್ನೂ ನಮ್ಮ ಬೆಂಗಳೂರು ಬ್ರಾಂಚ್ ಆಫೀಸ್ಗನ FCO ಲೈಸೆನ್ಸ್ ಇನ್ನೂ ಬಂದಿಲ್ಲ. ಈಗ ನಮಗ್ ಸಿಗೋದು ಓನ್ಲಿ ಚೆನ್ನೈ ಆಫೀಸ್ ಇಂದ ಮಾತ್ರ ಬರ್ತಾವ. ಅದಕ್ಕೆ ನೀವು ಏನಾದ್ರು ಆರ್ಡರ್ ಮಾಡೋರಿದ್ರಂದ್ರ ನೀವು ಚೆನ್ನೈ ಆಫೀಸ್ ಡೈರೆಕ್ಟ್ ಆನ್ಲೈನ್ ದಾಗ ಆರ್ಡರ್ ಹಾಕ್ಬೋದು, ಅಥವಾ ಆಫ್ಲೈನ್ ದಾಗ ಆರ್ಡರ್ ಹಾಕೋರಿದ್ರಂದ್ರ ನಿಮಗೆ ಯಾವ ಪ್ರಾಡಕ್ಟ್ ಬೇಕು ಅದನ್ನ ಲಿಸ್ಟ್ ಮಾಡಿ ಸತ್ಯ ಸರ್ ಅಥವಾ ಅರ್ಜುನ್ ಸರ್ಗೆ ಕಳಿಸಿರಿ. ಅವ್ರ ನಿಮಗ ಅದನ್ನ ಅಲ್ಲೇ ಚೆನ್ನೈ ಆಫೀಸ್ ಕಳಿಸ್ಬಿಟ್ಟ ನಿಮ್ ಪ್ರಾಡಕ್ಟ್ ಅನ್ನ ನಿಮ್ಮ ಮನೆಗೆ ಬರುವಂಗೆ ಮಾಡ್ತಾರೆ. ಇಷ್ಟು ಮಾತ್ರ ಈ ಸದ್ಯಕ್ಕೆ ಕಂಪನಿ ನಮಗ ರೆಡಿ ಮಾಡಿ ಕೊಟ್ಟೈತಿ ಪ್ಲಾಟ್ಫಾರ್ಮ್. ಸೊ ಇದನ್ನ ನಾವು ಬಳಸ್ಕೊಂಡ್ ಬಿಟ್ಟ ಸದ್ಯದ ಮಟ್ಟಿಗೆ ಯಾವ ಪ್ರಾಡಕ್ಟ್ ಬೇಕಲ್ಲ ಅವು ಪ್ರಾಡಕ್ಟ್ ಗಳನ್ನ ರಿಲೀಸ್ ಮಾಡಿದ್ದನ್ನ ನಾವು ತರಿಸ್ಕೊಂಡ ನಾವು ಕೊಡಬಹುದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಶ್ರೀಶೈಲ್ ಅವರೇ. ತುಂಬಾ ಚೆನ್ನಾಗಿ ಇನ್ ಡೀಟೇಲ್ ಆಗಿ ನಮಗೆ ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ನೀವು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ರಿಯಲಿ ವಂಡರ್ಫುಲ್ ಪ್ರೆಸೆಂಟೇಶನ್. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಈ ಅಗ್ರಿ ಪ್ರಾಡಕ್ಟ್ ಅಂದ್ರೆ ಬಯೋ ಪ್ರಾಡಕ್ಟ್ಗೆ ನೀವೇ ಫಸ್ಟ್ ಸ್ಪೀಕರ್ ಆಗಿ ಬಂದಿದ್ದೀರಿ. ಆ ಕಂಪನಿ ಅಫಿಷಿಯಲ್ ಸ್ಪೀಕರ್ ಲಿಸ್ಟ್ ಅಲ್ಲಿ ಕೂಡ ನಿಮ್ಮ ಹೆಸರು ಇದೆ. ಸೊ ಅದರಿಂದ ಯಾರೆಲ್ಲ ನಿಮಗೆ ಕರ್ನಾಟಕದಾದ್ಯಂತ ನೀವು ಒಂದು 100 ಜನ 200 ಜನ ಸೇರಿಸ್ತೀರ ಅಂತ ಹೇಳಿದ್ರೆ ಫಸ್ಟೇ ನೀವು ಬುಕ್ ಮಾಡಬೇಕಾಗ್ತದೆ. ಅವ್ರು ಬಂದು ನಿಮಗೆ ಆ ಮಾರ್ಗದರ್ಶನ ಸ್ಟಾರ್ಟಿಂಗ್ ನಲ್ಲೇ ಕೊಡ್ತಾರೆ. ಸೊ ಅದನ್ನ ನೀವು ತಗೊಂಡು ನೀವು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಬೋದು. ಆಗ್ಲೇ ಈಗ ತಮಿಳ್ನಾಡಲ್ಲಿ ನೋಡಿ 3 ಕೋಟಿಯಷ್ಟು ಆರ್ಡರ್ ಆಲ್ರೆಡಿ ಬಂದ್ಬಿಟ್ಟಿದೆ ಬರೀ 6 ಪ್ರಾಡಕ್ಟ್ ಅಲ್ಲಿ. ಈ 6 ಪ್ರಾಡಕ್ಟ್ ಸಹ ನಿಮಗೆ ಮಿರಾಕಲ್ ಮಾಡ್ತದೆ. ಯಾಕಂದ್ರೆ ಇದೆಲ್ಲ ನ್ಯಾನೋ ಟೆಕ್ನಾಲಜಿಯಲ್ಲಿ ಇದೆ.
ಮತ್ತೆ ನಿಮ್ಗೆ ಇದು ಜೈವಿಕ, ಆಗ್ಲೇ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು, ಜೀವಂತ ಇರುವ ಗೊಬ್ಬರಗಳು ಎಲ್ಲ. ನೀವು ಈಗ ಗವರ್ಮೆಂಟ್ ಗೊಬ್ಬರಗಳೆಲ್ಲ ನಾವು ಹಾಕ್ತಿವಿ, ಎಲ್ಲ ಡೆಡ್ ಕೆಮಿಕಲ್. ಸೊ ಅದು ಭೂಮಿಯನ್ನು ಡೆಡ್ ಮಾಡೋದಲ್ಲ, ನಮ್ಮನ್ನು ಡೆಡ್ ಮಾಡ್ತಾ ಇದೆ. ಸೊ ಈಗ ಇದು ಆಪೋಸಿಟ್ ಇದರಲ್ಲಿ ವರ್ಕ್ ಆಗ್ತದೆ, ಆದ್ರೆ ಒಂದೇ ಸಲ ನಿಮ್ಗೆ ಆಗುದಿಲ್ಲ, ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಸೊ ಹಾಗಾಗಿ ಪ್ರತಿಯೊಬ್ರು ಇದರ ಬಗ್ಗೆ, ಈಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಒಂದು ಹೇಳಿದ್ರು 4,500 ರೂಪಾಯಿ ಹಾಕಿದ್ರೆ ನೀವು ಈ 6 ಪ್ರಾಡಕ್ಟ್ ಅನ್ನ ಡೈರೆಕ್ಟ್ ತಗೊಂಡು ನೀವು ನಿಮ್ಮ ಹೂದೋಟ ಇರ್ಬೋದು, ಅಥವಾ ನಿಮ್ಮ ಮನೆಯ ಹತ್ತಿರ ಯಾರಾದರೂ ತರಕಾರಿ ಬೆಳೆಯೋರಿದ್ರೆ, ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ಬೆಳೆಯೋರಿದ್ರೆ ಅವರಿಗೆಲ್ಲ ನೀವು ಕೊಟ್ಟು ನೀವು ಇದನ್ನ ಡೆಮೋ ತಗೋಬಹುದು. ಸೊ ಅದರಿಂದ ಏನಾಗ್ತದೆ, ಫಸ್ಟ್ ನಾವೀಗ ನೆಟ್ವರ್ಕ್ ಅನ್ನ ಬಿಲ್ಟ್ ಮಾಡಬೇಕಾಗಿದೆ. ಇನ್ನೊಂದು 15 ತಿಂಗಳವರೆಗೆ ಆಗ್ಬಹುದು ಪ್ರಾಪರ್ ಲೈಸೆನ್ಸ್ ಎಲ್ಲ ಬಂದು ಬೆಂಗಳೂರಿಂದ ನಮಗೆ ಸಪ್ಲೈ ಆಗ್ಲಿಕ್ಕೆ. ಅಷ್ಟೊತ್ತಂಕ ಏನ್ ಮಾಡಬಹುದು, ಈ ಪ್ರಾಡಕ್ಟ್ ಅನ್ನ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟು ನಾವು ಅದನ್ನ ಡೆಮೋನ್ಸ್ಟ್ರೇಷನ್ ತಗೋಬಹುದು, ಯಾವ ರೀತಿ ರಿಸಲ್ಟ್ ಬರ್ತದೆ. ಆವಾಗ ಡೈರೆಕ್ಟ್ ಆಗಿ ನೀವು ಈ ಕಂಪನಿಯ ಏನು ಅಗ್ರಿ ಪ್ರಾಡಕ್ಟ್ಗೆ ನೀವು ಸ್ಟಾಕಿಸ್ಟ್ ಆಗ್ಬಹುದು. ಸೊ ಈಗ ಸ್ಟಾಕಿಸ್ಟ್ ಅವರು ಇದ್ದಾರೆ, ಕೆಲವು ಸ್ಟಾಕಿಸ್ಟ್ ಅವರು ನಮಗೆ ಅದರಲ್ಲಿ ಗೋಡೌನ್ ಇಲ್ಲ, ಅದಿಲ್ಲ ಅಂತ ಹೇಳಿದ್ರೆ ಕೆಲವು ನೀವು ಅದನ್ನ ಮಾಡಬೇಕಾಗ್ತದೆ. ಆ ಫೆಸಿಲಿಟಿಯನ್ನ ತಗೋಬೇಕಂದ್ರೆ ನೀವು ಅದನ್ನ ತಗೋಬೇಕಾಗ್ತದೆ, ಅಥವಾ ಗೋಡೌನ್ ಸಪರೇಟ್ ಮಾಡಬೇಕಾಗ್ತದೆ. ಸೊ ನಿಮ್ಗೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬೇರೆಯವರು ತಗೋಬಹುದು. ಈಗ ಬೇರೆಯವರಿಗೆ ಒಂದು ಚಾನ್ಸ್ ಇದೆ, ನೀವು ಸೀರಿಯಸ್ ಆಗಿ ಬಿಸ್ನೆಸ್ ಮಾಡುವವರು ನೀವು ಅದನ್ನ ಡೈರೆಕ್ಟ್ ಆಗಿ ತಗೊಂಡು ಸ್ಟಾರ್ಟ್ ಮಾಡ್ಬೋದು. ಸೊ ಏನಾದರೂ ಕ್ವಶನ್ಸ್ ಇದ್ರೆ ನಿಮಗೆ ಪ್ರಾಡಕ್ಟ್ ಬಗ್ಗೆ, ಯಾಕಂದ್ರೆ ಅವರು ಈಗ ಇನ್ನೊಂದು ಮೀಟಿಂಗ್ ಹೋಗ್ಲಿಕ್ಕಿದೆ, ಅದರಿಂದ ಏನಾದರೂ ಕ್ವಶನ್ಸ್ ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ನೀವು ಕೇಳಬಹುದು. ಶ್ರೀಧರ್ ಮೂರ್ತಿ ಅವರೇ ಹೇಳಿ. ಎಸ್ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ DX and ಫ್ಯಾಮಿಲಿ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್, ಈಗ ನಂದು ಒಂದೇ ಒಂದು ಪ್ರಶ್ನೆ. ಈಗ ನಾವು ನೀಮ್ನ ಬಳಸಿ, ನೀಮು ಮತ್ತೆ ಕರಂಜಾನ ಬಳಸಿ ಸ್ಪ್ರೇ ಮಾಡಬೇಕಾದ್ರೆ ಅದು ಬಿಫೋರ್ ಫ್ಲವರೇ ಬೆಳೆಸೋಕ್ಕಾಗತ್ತೆ, ಹೌದಾ ಅಲ್ವಾ ಅಂತ ಒಂದು ಪ್ರಶ್ನೆ ನನಗೆ. ಏಕೆಂದ್ರೆ ನಮಗೆ ಪಾಲಿನೇಷನ್ ಆಗ್ಬೇಕು, ಫ್ಲವರ್ ಬಂದ್ಮೇಲೆ ಅದನ್ನ ಸ್ಪ್ರೇ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪಾಲಿನೇಷನ್ ಆಗ್ಬೇಕಾದ್ರೆ ದುಂಬಿಗಳು ಅದ್ರ ಹತ್ರ ಬರ್ಬೇಕಾಗುತ್ತೆ, ಅವಾಗ ಇದು ಕಹಿಯಾಗಿ ಕಂಡ್ರೆ ಅದು ಬರ್ದೇ ಇರ್ಬೋದು. ಸೊ ಹಂಗಾಗಿ ಇದ್ರ ಬಗ್ಗೆ ಡೌಟ್ ಇದೆ ನನಗೆ, ಒಂದು ಚೂರು ಕ್ಲಾರಿಫಿಕೇಶನ್ ದಯವಿಟ್ಟು ಸರ್. ರೈಟ್ ಸರ್. ಸೊ ಇದನ್ನ ನೀವು ಬಿಫೋರ್ ಆಗಿ ಯೂಸ್ ಮಾಡಿದ್ರಿ, ಯಾಕಂದ್ರೆ ನಮ್ಮಲ್ಲಿ ಹೆಂಗಿರ್ತೈತೆ, ಸಿಸ್ಟಮ್ ಹೆಂಗಿರ್ತೈತೆ ಅಂದ್ರೆ ಕೆಲವೊಂದು ಪೆಸ್ಟಿಸೈಡ್ಸ್ ಗಳು ಕೆಲವೊಂದು ಸೀಸನ್ ಈಗ ಎಕ್ಸಾಂಪಲ್ ಈ ಬೇಸಿಗೆ ಸೀಸನ್, ಬೇಸಿಗೆದಾಗ ಕೆಲವೊಂದು ಪೆಸ್ಟಿಸೈಡ್ ಗಳು ಒಂದೊಂದ್ ಟೈಮ್ನಾಗ ಬಂದ ಸಾವನ್ನ ಹೀರ್ತಿರ್ತಾವಲ್ಲ, ಅದನ್ನ ಅಬ್ಸರ್ವೇಷನ್ ಮಾಡಿಬಿಟ್ಟು ಬಿಫೋರ್ ನಾವು ಮಾಡ್ಕೋಬಹುದು. ಓಕೆ ಸರ್, ಮಾಡ್ಕೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಇದ ಆರ್ಗ್ಯಾನಿಕ್ ಬೇಸ್ ಇರೋದ್ರಿಂದ ನೀವು ಎನಿ ಟೈಮ್ ಯೂಸ್ ಮಾಡ್ರು ನೋ ಪ್ರಾಬ್ಲಮ್. ಬಿಫೋರ್ ಪ್ರಿವೆನ್ಷನ್ ರೂಪದಾಗ ನಾವು ಬಳಸಿದ್ರು ಕೂಡ ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ, ಏನ್ ಪ್ರಾಬ್ಲಮ್ ಇಲ್ಲ, ಬಳಸಬಹುದು ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಶ್ರೀಶೈಲ್ ನಮಸ್ಕಾರ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ. ನಿಮ್ಮ ಸ್ಪೀಚ್ ಏನಿದೆಯಲ್ಲ, ಇದು ನಮ್ಗೆ ಯಾವುದೋ ಒಂದು ಆಕಾಶವಾಣಿಯಲ್ಲಿ ಎಲ್ಲ ಕೇಳ್ದಂಗಾಯ್ತು. ಅಷ್ಟು ಒಳ್ಳೆ ರೀತಿಯಲ್ಲಿ ಮಾಹಿತಿಯನ್ನ ಕೊಟ್ರಿ. ನನ್ಗೆ ನೀವು ಒಂದು ವಿಚಾರ ಹೇಳಿದ್ರಿ, ಅದ್ರ ಬಗ್ಗೆ ಜನರಿಗೆ ವಿವರಣೆ ಕೊಡ್ಬೇಕು ಅಂತ ಕೇಳ್ತೀನಿ. ಏನಂದ್ರೆ ಕೆಲವೊಂದು ಪ್ರಾಡಕ್ಟ್ ಡೆಮೋನ್ಸ್ಟ್ರೇಷನ್ ಮಾಡಿ ರೈತರಿಗೆ ಒಂದು ಮನ ಗೆಲ್ಬೇಕು ನಾವಂತ. ಸೊ ಅವ್ರಿಗೆ ಮಾತ್ರ ಈಗ ಸಾಕಷ್ಟು ಪ್ರಾಡಕ್ಟ್ ಗಳೆಲ್ಲ ಬಂದಿರೋದ್ರಿಂದ DXN ಬಗ್ಗೆ ನಮ್ಗೆ ಡೌಟೇ ಇಲ್ಲ. ಬಟ್ ಅವ್ರಿಗೆ ಹೇಳ್ಬೇಕು ಅಂದ್ರೆ ಈಗ ನೀವು ಅಕ್ವಾಜೆಲ್ ಬಗ್ಗೆ ಎಲ್ಲ ಹೇಳಿದ್ರಿ, ಇದನ್ನ ಹೇಗೆ ಡೆಮೋ ಸಣ್ಣದಾಗಿ, ಈಗ ಒಂದು ಸಿಟಿಯಲ್ಲಿ ಇರೋರು ಆಗ್ಬೋದು, ಹಳ್ಳಿಯಲ್ಲಿ ಇರೋರು ಆಗ್ಬೋದು, ಒಂದು 10-15 ನಿಮಿಷದೊಳಗೆ ಹೆಂಗ್ ಡೆಮೋ ಮಾಡ್ಬೋದು ಅಂತ ಹೇಳ್ಬೋದಾ ನೀವು? ರೈಟ್ ಸರ್, ಅದನ್ನ ನಾನು ಪ್ರಾಡಕ್ಟ್ ಬಂದ್ ನನ್ ಕೈಯಾಗ ಬಂದ ಮೇಲೆಲ್ಲ ನಾ ಮಾಡಿಸಿ ತೋರಿಸಬಹುದಿತ್ತು. ಬಟ್ ಅದ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಒಂದು ಅಕ್ವಾಜೆಲ್ ಸ್ವಲ್ಪ ಒಂದು 5 ಗ್ರಾಮ್ ಅಥವಾ 10 ಗ್ರಾಮ್ ಪೌಡರ್ ಅನ್ನ ನಾವು ತಗೊಂಡ್ಬಿಟ್ಟ ಅದ್ರೊಳಗೆ 1 ಲೀಟರ್ ನೀರ್ವರೆಗೂ ಶೇಖರಣೆ ಮಾಡಬಹುದು. ಅದನ್ನ ಡೆಮೋ ಮಾಡಿ ತೋರಿಸಬಹುದು, ಯಾವ ತರ ನೀರ್ ಅಬ್ಸರ್ವ್ ಮಾಡಿ ಇಟ್ಕೋತೈತೆ ಅಂತ. ಅಂದ್ರೆ ಆ ಪೌಡರ್ ಮಣ್ಣಲ್ಲಿ ಮಿಕ್ಸ್ ಮಾಡಿ ನೀರನ್ನ ಹಾಕಿ ತೋರಿಸ್ಬೇಕಂತ ಹೇಳ್ತಿದ್ದೀರಾ? ಇಲ್ಲ, ನೀವು ಬರೇ ಪೌಡರ್ ಅನ್ನ ಒಂದು ಪ್ಲೇಟ್ ದಾಗ ಎಲ್ಲೋ ಹಾಕೊಂಡ್ಬಿಟ್ಟ ಡೈರೆಕ್ಟ್ ಆಗಿ ಅದ್ರೊಳಗೆ ನೀರನ್ನ ಸುರೋದ್ರ ಮುಖಾಂತರ ನೀರ್ ಜೆಲ್ ಆಗಿ ಕನ್ವರ್ಟ್ ಆಗ್ತದೆ. ಜೆಲ್ ಆಗಿ ಕನ್ವರ್ಟ್ ಅನ್ನ ವಿದಿನ್ 1 ಲೀಟರ್ ನೀರ್ ಜಸ್ಟ್ ಒಂದು ಸ್ಮಾಲ್ 10 ಗ್ರಾಮ್ ಪೌಡರ್ ದಾಗ ಅಬ್ಸರ್ವ್ ಮಾಡಿ ಇಟ್ಕೊಂಡ್ಬಿಡ್ತೈತ. ಸೊ ಅದನ್ನ ನಾವು ಈಸಿಯಾಗಿ ಡೆಮೋ ತೋರಿಸಬಹುದು. ನೆಕ್ಸ್ಟ್ ಐಡಿಯಾ ಸರ್. ಓಕೆ, ಎಲ್ಲ ಅರ್ಥ ಆಯ್ತು. ಇಷ್ಟು ಹೇಳಿದ್ರೆ ಜನರಿಗೆ ಗೊತ್ತಾಗ್ತದಲ್ಲ ತಗೊಂಡು. ಅದೇ ತರ 10 ಗ್ರಾಮ್ ಪೌಡ್ರು 1 ಲೀಟರ್ ನೀರ್ ಜೊತೆ ಮಿಕ್ಸ್ ಆದಾಗ ಅದು ಜೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಕ್ರಮೇಣ ಅದು ಭೂಮಿಗೆ ರಿಲೀಸ್ ಮಾಡ್ತಾ ಬರುತ್ತೆ ಅಂತ ಹೇಳೋದು. ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ಹೇಳಿದ್ರಿ ಶ್ರೀಶೈಲ್, ಮತ್ತೊಂದು ಹೇಳಿದ್ರಲ್ಲ, ಇನ್ನೊಂದು ಯಾವ್ದು? ಅಗ್ರೋ 83 ನ್ಯಾನೋಟೆಕ್ ರೀ. ಸೊ ಇದು ಆಕ್ಟಿವೇಟರ್ ಸ್ಪ್ರೆಡರ್ ಆಗಿ ಕೆಲಸ ಮಾಡ್ತೈತಿ. ಒಂದ್ ಎಲಿ ತಗೊಂಡ್ಬಿಟ್ಟ ನೀವು ಬರೀ ಅದ್ರ ಮ್ಯಾಲ 1 ಡ್ರಾಪ್ ಹಾಕ್ಬಿಡ್ರಿ, ಅದ್ರ 1 or 2 ಡ್ರಾಪ್ ಹಾಕ್ಸ್ರಿ, ಅದು ಎಲಿ ಯಾವ ತರ ಕವರ್ ಮಾಡ್ತೈತಿ ಅನ್ನೋದು ನೀವು ಕಣ್ಣಾರೆ ತೋರಿಸಬಹುದು. ಈಸಿ ಆಗಿ ಡ್ರಾಪ್ ನೀವು ಅದ್ರ ಮೇಲೆ ಅಗ್ರೋ 83 ಎಲೆಗಳ ಮೇಲೆ ಯಾವ ತರ
ಆಕ್ಟಿವೇಟರ್ ಅಂಡ್ ಸ್ಪ್ರೆಡರ್ ಆಗಿ ಕೆಲಸ ಮಾಡ್ತೈತೆ ಅನ್ನೋದ ನಮ್ದ ತಿಕ್ಕಾಗಿ ಅದು ತಿಕ್ಕಾಗಿ ಮತ್ತ ಅಂಟ್ಕೋತೈತೆ ಅನ್ನೋದನ್ನ ನಾವು ಅದ್ರ ಈಸಿಯಾಗಿ ಡೆಮೋ ಮಾಡಿ ತೋರಿಸಬಹುದು. ಸೊ ಒಂದ್ ಎರಡು ಡ್ರಾಪ್ಸ್ ನೀವು ಯಾವುದೋ ಎಲೆಗಳ ಮೇಲೆ ಬಿಟ್ಟಾಗ ಅದು ಎಲೆ ತುಂಬಾ ಪ್ರಸರಣ ಆಗ್ತೈತಿ, ಮುಂದೆ ಕೆಳಗಡೆನೂ ಪ್ರಸರಣ ಆಗ್ತೈತಿ. ಅಂದ್ರೆ ಒಂದು ಯಾಕಂದ್ರೆ ಸೈಡ್ ಒಂದು ಸ್ಪ್ರೇಯರ್ ಅನ್ನ ಇಟ್ಕೊಂಡು ಕೀಟಾಣುಗಳು ಸರ್ ಒಂದೇ ಒಂದ್ ಸೆಕೆಂಡ್, ಕೀಟಾಣುಗಳು ಎಲೆ ಹಿಂಭಾಗದಲ್ಲಿ ಇರುತ್ತೆ ಸರ್. ಸೊ ನಾವು ಮೇಲ್ಗಡೆ ಇದನ್ನ ಸ್ಪ್ರೇ ಮಾಡಿದಾಗ ಇಮಿಡಿಯೇಟ್ ಆಗಿ ಅದು ಹಿಂಭಾಗಕ್ಕೂ ಕೂಡ ಸ್ಪ್ರೇ ಆಗೋ ಒಳಗಡೆ ಹೋಗೋದ್ರಿಂದ ಕೀಟಾಣುಗಳು ಉದುರು ಹೋಗುತ್ತೆ. ಸೊ ಇದು ನಮ್ಗೆ ಅಗ್ರೋ 83 ಇಂದ ಹೆಲ್ಪ್ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸರಿ ಅಲ್ವಾ ಸರ್? ಕರೆಕ್ಟ್ ಸರ್, ಕರೆಕ್ಟ್. ಸೊ ಇನ್ನೊಂದು ಮತ್ತ ಈ ಏನ್ 83 ಐತಲ್ರ, ಅಗ್ರೋ 83. ಸೊ ಇದು ನಾವು ಯಾವ್ದಾ ಒಂದು ರಾಸಾಯನಿಕ ಒಗದ ತಕ್ಷಣ ಇದ ತೆಳಗಿಳಿಸುವಂತ ಅಂದ್ರೆ ಭೂಮಿಯಾಗ ಇರ್ತಕ್ಕಂಥ ರಾಸಾಯನಿಕನ ತೆಳಗಿಳಿಸುವಂತ ಕೆಲಸನೂ ಕೂಡ ಇದು ಮಾಡ್ತೈತಿ. ಸೊ ನೀವು ಅದನ್ನು ಕೂಡ ನಾವು ಡೆಮೋ ಮುಖಾಂತರ ತೋರಿಸಬಹುದು ನೆಕ್ಸ್ಟ್. ಸೊ ಅದು ಬಂದ ಮೇಲೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ. ಒಂದ್ 2 ಡೆಮೋ ತೋರಿಸಿದ್ರೆ ನೀವು ಈಸಿಯಾಗಿ ನಾವು ರೈತರಿಗೆ ಮಾಡ್ದಾಗ ಮಾಡ್ಬೋದು. ಎಸ್ ಸರ್, ಥ್ಯಾಂಕ್ ಯು ವೆರಿ ಸರ್, ವೆರಿ ಗುಡ್ ಇನ್ಫಾರ್ಮೇಶನ್ ಸರ್. ಥ್ಯಾಂಕ್ ಯು. ನಿಮ್ಮ ಎಕ್ಸ್ಪ್ಲನೇಷನ್ ಪ್ರತಿ ಸ್ಲೈಡ್ ಬಗ್ಗೆ, ಅದು ಉಪಯೋಗದ ಬಗ್ಗೆ, ಪ್ರಾಡಕ್ಟ್ಗಳ ಉಪಯೋಗದ ಬಗ್ಗೆ ತುಂಬಾ ಬಹಳ ಅಚ್ಚುಕಟ್ಟಾಗಿ ನಮಗೆ ಹೇಳ್ಕೊಟ್ಟಿದ್ದೀರಾ. ಸಾಧ್ಯ ಆದ್ರೆ ತಮ್ಮನ್ನ ಪರ್ಸನಲ್ ಆಗಿ ಭೇಟಿಯಾಗಿ ನಾವು ಕೂಡ ನಮ್ಮ ಮೈಸೂರಿಗೆ ಕರ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇನ್ನು ನಾವು ಒಂದೊಂದ್ ಪ್ರಾಡಕ್ಟ್ ಬದಲು ಇನ್ನೂ ಡೆಪ್ತ್ ಆಗಿ ಯಾವ ರೀತಿ ಬಳಸಿದ್ರೆ ಏನೇನ್ ಚೇಂಜಸ್ ಆಗ್ತಾವ, ನಾವು ಹೆಂಗ್ ಬೆಳೆಗಳನ್ನ ಗುರುತಿಸ್ಬೇಕು, ಅದು ಏನೇನ್ ಚೇಂಜಸ್ ಆಗೈತಿ ಅನ್ನೋದು. ಯಾಕಂದ್ರೆ ರೈತರಿಗೆ ಗುರುತಿರಂಗಿಲ್ಲ, ಹಾಕ್ಯಾರು ರಿಸಲ್ಟ್ ಬರ್ಲಿಲ್ಲ ಅಂತ. ಬಟ್ ನಮ್ಮ ಬೆಳವಣಿಗೆ ಆಧಾರ ಮೇಲೆ ನಾವು ಗುರುತಿಸೋದನ್ನ ಕೂಡ ಕಲಿಬೇಕಾಗ್ತೈತಿ. ಎಲೆಗಳ ಆರೋಗ್ಯವನ್ನ ಯಾವ ತರ ಗುರುತಿಸ್ಬೇಕು ಅನ್ನೋದು ಕಲಿಬೇಕಾಗ್ತೈತಿ. ಸ್ವಲ್ಪ ಇದ್ರೊಳಗ ಕಲಿಬೇಕು ನಾವು. ಸೊ ಆತರ ಕಲಿತಾಗ ಮಾತ್ರ ನಾವು ಇಮಿಡಿಯೇಟ್ ಈಗ ಒಂದು ಬೆಳೆ ಹೆಂಗ್ ನಾವು ಒಂದು ರಿಸಲ್ಟ್ ಅನ್ನ ಒಬ್ಬ ಮನುಷ್ಯನ ಆರೋಗ್ಯವನ್ನ ಹೆಂಗ್ ಒಂದ್ ಮಾರಿ ಮೇಲೆ ಗುರುತಿಸ್ತಿಲ್ಲ, ಅದೇ ರೀತಿ ಸೇಮ್ ಆಸ್ ಇಟ್ ಇಸ್ ಬೆಳೆಗೂ ಎಲೆಗಳ ಆರೋಗ್ಯದ ಮೇಲೆ ನಾವು ಗುರುತಿಸಬಹುದು. ಸೊ ಹಂಗ ನಾವು ಗುರುತಿಸೋದನ್ನ ಕಲಿಬೇಕು. ಎಲೆಗಳಿಗೆ ಯಾವ ತರ ರೋಗ ಬಂದೈತಿ, ಅದ್ರ ಈ ಬೆಳೆಗೆ ಯಾವ ತರ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಐತಿ ಅನ್ನೋದನ್ನು ಕೂಡ ಇನ್ ಡಿಟೇಲ್ ನಾವು ತಿಳಿದಿದ್ರೆ ಈಸಿಯಾಗಿ ನಾವು ರೈತರಿಗೆ ಮಾಡ್ದಾಗ ಮಾಡ್ಬೋದು. ಓಕೆ, ಒಂದಂತೂ ನಿಜ ಸರ್, 3 ರಿಂದ 6 ತಿಂಗಳು ಅಷ್ಟೇ ನಮ್ಮ ಪ್ರಾಡಕ್ಟ್ ಒಂದು ಸಲ ರಿಸಲ್ಟ್ ಕೊಟ್ರೆ ಬ್ಲಾಸ್ಟ್ ಆಗೋಗ್ಬಿಡ್ತೀವಿ ಸರ್. ರಿಸಲ್ಟ್ ಕೊಡ್ತದೆ 100%. ಯು ಬಿಲೀವ್ ಮೂರ್ತಿ ಅವರೇ, ನೀವು ಅದೇ ಯಾಕಂದ್ರೆ ಇಟ್ಸ್ ಆಲ್ ರಿಸರ್ಚ್ ಪ್ರಾಡಕ್ಟ್ಸ್. ನೀವು 100% ರಿಸಲ್ಟ್ ಕೊಡ್ತದೆ. ನೀವು ಕರೆಕ್ಟ್ ಆಗಿ ಈಗ ಡೆಮೋ ಸ್ಟಾರ್ಟ್ ಮಾಡಿ ಅಥವಾ ಪ್ರಾಡಕ್ಟ್ ಅನ್ನ ಆರ್ಡರ್ ಮಾಡಿ, ದೆನ್ ಯು ಕ್ಯಾನ್ ಈಗ ನೀವು ಅದನ್ನ ಮಾಡಿ, ಅದನ್ನ ನಾವು ಮಾಡೋಣ ನೆಕ್ಸ್ಟ್. ಈರಪ್ಪ ಅವರೇ, ಈರಪ್ಪ ಮಲ್ಲಾಡಿ ಅವರು ಮಾತಾಡಿ. ಥ್ಯಾಂಕ್ ಯು. ಅವ್ರಿಗೇನೋ ಓಪನ್ ಆಗೋದಿಲ್ಲೋ ಗೊತ್ತಿಲ್ಲ. ನಿನ್ನೇನು ಅದೇ ತರ ಆಯ್ತು. ಈರಪ್ಪನವ್ರೆ ಏನಾಯ್ತು? ಓಕೆ, ಕೋಸ್ಟ್ ಕೊಟ್ಟಿದ್ದೀನಿ ನೋಡಿ ಈಗ. ಇಲ್ಲ, ಅವ್ರಿಗೆ ಓಪನ್ ಆಗ್ತಾನೆ ಇಲ್ಲ. ಓಕೆ, ಇನ್ಯಾರಾದ್ರೂ ಕ್ವಶನ್ಸ್ ಯಾರ ಇದ್ರೆ ಕೇಳ್ಬೋದು. ಎನಿ ಕ್ವಶನ್ಸ್? ಓಕೆ, ಕ್ವಶನ್ಸ್ ಇಲ್ಲ ಅಂತ ಹೇಳಿದ್ರೆ ನಾವು ಇವತ್ತಿನ ಪ್ರೋಗ್ರಾಮ್ ಅನ್ನ ಎಂಡ್ ಮಾಡ್ತಾ ಇದ್ದೀವಿ. ಹಾ, ಹೇಳಿ. ಅಲ್ಲ ಸರ್, ಒಂದು ಆ ಪ್ರಾಡಕ್ಟ್ ನ ಮೇಲೆ ಯಾವುದಕ್ಕೆ ಅಲ್ಲ ಏನಂತೆಲ್ಲ ಡೀಟೇಲ್ಸ್ ಬರ್ದಿರ್ತಾರಲ್ಲ ಸರ್? ಇರ್ತದೆ, ಇಂಗ್ಲಿಷ್ ಅಲ್ಲಿ ಇರ್ತದೆ. ಇರ್ತಲ್ಲ ಸರ್? ಹೌದು, ಇರ್ತದೆ. ಸರಿ ಸರ್. ಓಕೆ, ಸುರೇಶ್ ಅವರೇ ಮಾತಾಡಿ. ಸುರೇಶ್ ತೇರ್ನಿ ಅವರು ಮಾತಾಡಿ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ನಾಳೆ ನಮ್ಮ ಹುಕ್ಕೇರಿಯಲ್ಲಿ ಇದು ಮೀಟಿಂಗ್ ಇಟ್ಕೊಂಡಿವಿ ಸರ್. ಹಾ, ಈ ಸುತ್ತ ಯಾರಾದ್ರೂ ಇದ್ರೆ ಬರ್ಬೋದು ಅಂತ ಹೇಳ್ತಾ ಇದೀನಿ ಸರ್ ಎಲ್ಲರಿಗೂ ರೀ. ಹೇಳಿ, ಅಡ್ರೆಸ್, ಫೋನ್ ನಂಬರ್ ಹೇಳಿ. ಸರ್ ಇಲ್ಲಿ 78290 78290 36 36 412 ಸರ್. 412. ನಾಳೆ ನಾವು ಹುಕ್ಕೇರಿಯಲ್ಲಿ ಎಷ್ಟು ಗಂಟೆಗೆ? ಸರ್ 10:10ವರೆಗೆ ಸರ್. 10ವರೆಗೆ. ನೋಡಿ, 10ವರೆಗೆ ಹುಕ್ಕೇರಿ ಸ್ಟಾಕ್ ಪಾಯಿಂಟ್ ಸುರೇಶ್ ತೇರ್ನಿ ಅವರು ಇದ್ದಾರೆ. ಸೊ ಅಲ್ಲಿ ಅವರು ಈ ಅಗ್ರಿ ಪ್ರಾಡಕ್ಟ್ ಬಗ್ಗೆ ಡೆಮಾನ್ಸ್ಟ್ರೇಷನ್ ಅಂಡ್ ಇನ್ಫಾರ್ಮೇಶನ್ ಇಟ್ಕೊಂಡಿದ್ದಾರೆ. ಸೊ ನೀವು ಸುತ್ತಮುತ್ತಲ ರೈತರು ಅದಕ್ಕೆ ಅಟೆಂಡ್ ಮಾಡ್ಬೋದು, ಹತ್ತಿರದಲ್ಲೆಲ್ಲ ಪ್ರಮೋಟ್ ಮಾಡ್ಬೋದು. ಸೊ ಅವರ ಫೋನ್ ನಂಬರ್ ಆಲ್ರೆಡಿ ಕೊಟ್ಟಿದ್ದಾರೆ ನಿಮ್ಗೆ. ವೆನ್ಯೂ ಎಲ್ಲಿದೆ ಹೆಸರು, ಎಲ್ಲಿ ಮೀಟಿಂಗ್ ಆಗೋ ಸ್ಥಳ? ಸರ್ ಈಶ್ವರ್ಲಿಂಗ್ ಫಂಕ್ಷನ್ ಹಾಲ್, ಹಳೆ ಬಸ್ ಸ್ಟ್ಯಾಂಡ್, ಹುಕ್ಕೇರಿ ಸರ್. ಹಳೆ ಬಸ್ ಸ್ಟ್ಯಾಂಡ್ ಅಂತ ನೆನ್ಪಿಟ್ಕೊಳ್ಳಿ, ಹುಕ್ಕೇರಿ ಅಂತ. ಓಕೆ, ಇನ್ನೊಂದು ಒಂದು ವಿಷಯ ಸರ್, ವಿಜಯ್ ಸರ್ ಹೇಳಿದ್ದಾರೆ ಮೊನ್ನೆ ಟ್ರೈನಿಂಗ್ ಹೋದಾಗ, ಕನ್ನಡದಲ್ಲಿ ಈ ಪ್ರಾಡಕ್ಟ್ಗಳು ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ಇಂಗ್ಲಿಷ್ ಮತ್ತೆ ಕನ್ನಡ ಭಾಷೆಗಳಲ್ಲಿ ಅವರು ರೆಡಿ ಮಾಡಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟರ್ಸ್ ಸ್ವಲ್ಪ ತರ ನೋಡ್ಕೊಂತೀವಿ ಅಂತ ಹೇಳಿದ್ದಾರೆ. ಅಶೋಕ್ ಸರ್ ಕೇಳಿದ್ರಲ್ಲ, ಅದಕ್ಕೆ ಹೇಳಿದ್ವಿ. ಥ್ಯಾಂಕ್ ಯು ವೆರಿ ಮಚ್.
ಓಕೆ ಓಕೆ ಓಕೆ, ಅದು ಬರ್ತದೆ, ಡೀಟೇಲ್ ಬರ್ತದೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ಸರ ಈಗ ನ್ಯಾನೋ DAP ಸರ, ನ್ಯಾನೋ ಯೂರಿಯಾ ಬಂದೈತಲ್ಲ ಸರ, ಹೇಳಿ. ಈಗಾಗಲೇ ಯೂಸ್ ಮಾಡ್ತಾ ಇದೀವಿ ಸರ್ ನಾವ. ಹಾ, ಸರ ನ್ಯಾನೋ DAP ಬಂದ ನಾವ್ ಗೊಬ್ಬರ ಹಾಕೋ ಬದ್ಲಿರಿ ಅದನ್ನ ಬೀಜೋಪಚಾರ ಮಾಡಿದ್ರ ಹಸಿ ಇತ್ತಾಗ ಬಿತ್ತಿರ್ ಸರ, ಒಳ್ಳೆ ಪವರ್ಫುಲ್ ಆಗಿ ನಟಿ ಬರ್ತದೆ ಸರ. ನೀವೊಂದು ವಿಡಿಯೋ ಮಾಡಿ ಕಳಿಸ್ಬೋದಾ ಈರಪ್ಪ ಅವರೇ? ಸರ್ ಈಗ ವಿಡಿಯೋ ಮಾಡಕ್ ಈಗ ಮಳೆಗಾಲ ಇದಿಲ್ಲ ಸರ್ ಅಷ್ಟೊಂದು. ಓಕೆ ಓಕೆ, ಸರಿ, ತೊಂದರೆ ಇಲ್ಲ. ನೀವು ನೆಕ್ಸ್ಟ್ ಅದಕ್ಕೆ ಒಂದು ವಿಡಿಯೋ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿ ನಿಮ್ಮ ಒಂದು ವಿತ್ ಫೋಟೋದಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೇದು. ಸೊ ರಿಯಲಿ ವಂಡರ್ಫುಲ್ ಡೆಮಾನ್ಸ್ಟ್ರೇಷನ್. ಸರ್ 1 ಸೆಕೆಂಡ್ ಸರ್, ನ್ಯಾನೋ ಯಾವ್ದು DAP ಯೂಸ್ ಮಾಡ್ತೀರಾ, ನ್ಯಾನೋ ಯೂರಿಯಾ ಯೂಸ್ ಮಾಡ್ತೀರಾ? ಸರ ನ್ಯಾನೋ DAP ರೀ ಬೀಜೋಪಚಾರ ಮಾಡ್ತೇನ್ರಿ ಸರ. ನ್ಯಾನೋ DAP ಆಮೇಲೆ ಸ್ಪ್ರೇ ಮಾಡ್ತೇನೆ ಸರ್. ಸ್ಪ್ರೇ ನ್ಯಾನೋ ಯೂರಿಯಾ DAP ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೇನೆ ಸರ್. ಪವರ್ಫುಲ್ ಆಗಿ ಕಾಳು ಗುಂಡಿಗೆ ಚೆನ್ನಾಗಿ ಬರ್ತದೆ. ರೈಟ್ ಸರ್, ಅವೆಲ್ಲ ಕೆಮಿಕಲ್ ಬೇಸ್. ಹಾ ಸರ್, ಈಗಾಗಲೇ ರನ್ನಿಂಗ್ ಇದೆ ಸರ್ ಅದ. ಸೊ ಈಗ ನೀವು DXN ಗೆ ಚೇಂಜ್ ಮಾಡಿ ನೋಡಿ ರಿಸಲ್ಟ್ ಹೇಗೆ ಬರ್ತದೆ ಅಂತ ಗೊತ್ತಾಗ್ತದೆ. ಈಗ ಆಲ್ರೆಡಿ ನೀವು ಯೂಸ್ ಮಾಡ್ತಾ ಇದ್ದಾರೆ, ನಿಮ್ಗೆ ಅದರ ನೋವು ಗೊತ್ತಿದೆ. ಜಸ್ಟ್ ಚೇಂಜ್ ಮಾಡಿ ನೋಡಿ ನಮ್ಗೆ ಇನ್ಫಾರ್ಮೇಶನ್ ಕಳಿಸಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಓಕೆ ಈರಪ್ಪನವ್ರೆ, ಆಲ್ ದ ಬೆಸ್ಟ್. ಸೊ ಈರಪ್ಪ ಅವರ ಫೋನ್ ನಂಬರ್ ಕೊಡಿ, ನೀವು ತಗೊಳ್ಳಿ, ನೋಟ್ ಮಾಡಿ. ಯಾರು ನಿಮ್ಮ ಅಪ್ಲೈನ್ ಈರಪ್ಪ ಅವರೇ? ಸರ್ ಐನಾಪುರ್ ಸರ್. ಐನಾಪುರ್, ಗುಡ್ ಮಾರ್ನಿಂಗ್. ಸೊ ಈರಪ್ಪನವ್ರು ನೋಡಿ ರೆಡಿ ಇದ್ದಾರೆ ಯೂಸ್ ಮಾಡ್ಲಿಕ್ಕೆ. ಅವರ ಡೆಮಾನ್ಸ್ಟ್ರೇಷನ್ ತಗೊಳ್ಳಿ ನೆಕ್ಸ್ಟ್. ಐನಾಪುರ್ ಇದ್ದಾರಾ? ಓಕೆ, ನೀವು ರೆಡಿ ಮಾಡಿ ಈರಪ್ಪ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಓಕೆ ಶ್ರೀಶೈಲ್, ಥ್ಯಾಂಕ್ ಯು ವೆರಿ ಮಚ್. ತಿಂಗಳಿಗೆ 1 ಅಥವಾ 2 ಮೀಟಿಂಗ್ ಅನ್ನ ನಾನು ಕಂಪ್ನಿಗೆ ಹೇಳ್ತೀನಿ. ನೀವು ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಕೊಡಿ, ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಶನ್ ಸಿಕ್ಕಿದಾಗ ಆಗ್ತದೆ. ಈಗ ಪ್ರಾಡಕ್ಟ್ ಶಾರ್ಟ್ಲಿ ಎಲ್ಲ ಪ್ರಾಡಕ್ಟ್ಗಳು ಬರ್ಲಿಕ್ಕಿದೆ. ಸೊ ಈಗ 6 ಪ್ರಾಡಕ್ಟ್ ಆಲ್ರೆಡಿ ಆನ್ ಟ್ರ್ಯಾಕ್ ಅಲ್ಲಿ ಇದೆ. ಯಾರು ಬೇಕಾದರೂ ಈಗ ಇಮಿಡಿಯೇಟ್ ನೀವು ಆರ್ಡರ್ ಮಾಡಿದ್ರೆ ದಿಸ್ ಇಸ್ ಜಸ್ಟ್ ಮ್ಯಾಕ್ಸಿಮಮ್ ನಿಮಗೆ 3 to 4 ಡೇಸ್ ಅಲ್ಲಿ ನಿಮ್ಮ ಸ್ಪಾಟಿಗೆ ಡೆಲಿವರಿ ಆಗ್ತಾ ಇದೆ. ಎನಿಬಡಿ ಕ್ಯಾನ್ ಟ್ರೈ ಇಟ್. ಯಾಕಂದ್ರೆ ಇದರಲ್ಲಿ ಈವನ್ ನಿಮಗೆ PV ವೈಸ್ ಅವಾಗ 3 ರೂಪಾಯಿಗೆ ಒಂದು PV, ಸಾಧಾರಣ ಈಗ SV ನೋಡಿದಾಗ 2 ರೂಪಾಯಿಗೆ ಒಂದು ಇದ್ದಾಗಿದೆ. 2 ರೂಪಾಯಿಗೆ ಒಂದು. ಇದರಲ್ಲಿ ಅದರಿಂದ ಲಾಭಗಳು ತುಂಬಾ ಜಾಸ್ತಿ. ಸೊ ಅದರಿಂದ ನಿಮಗೆ ಬೆನಿಫಿಟ್ ಜಾಸ್ತಿ ಇದೆ. ಇದನ್ನ ಟ್ರೈ ಮಾಡಿ. 100% ನಿಮಗೆ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಎಲ್ಲರೂ ಸಿಕ್ಕಿದಾಗ ಆಗ್ತದೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರೀಶೈಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಎಲ್ರಿಗೂ ಧನ್ಯವಾದ. ಓಕೆ, ಬಾಳಪ್ಪ ಅವರೇ ಕೇಳಿಕುಂಟಾ? ಎಸ್ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇದು ಈ ಪ್ರಾಡಕ್ಟ್ ಅನ್ನು ಎಲ್ಲ ಬೆಳೆಗೆ ಉಪಯೋಗ ಮಾಡಬಹುದಾ ಅಥವಾ ಪರ್ಟಿಕ್ಯುಲರ್ ನಮ್ಮಲ್ಲಿ ಜಾಸ್ತಿ ಕಬ್ಬು ಬೆಳೀತಾರೆ, ಕಬ್ಬಿಗಾಗಿ ಸ್ಪೆಷಲ್ ಇದೆಯಾ ಅಥವಾ ಇಲ್ಲ, ಎಲ್ಲಾ ಬೆಳೆಗೂ ಹೇಳಿದ್ದಾರೆ ಆಲ್ರೆಡಿ. ಪ್ರತಿಯೊಂದು ಬೆಳೆಗೂ ನೀವು ಇದನ್ನ ಯೂಸ್ ಮಾಡುದು. ಈಗ ಸ್ಪೆಷಲಿಸ್ಟ್ ಅಂದ್ರೆ ಬೇರೆ ಬೇರೆಯವರು ಅವ್ರಿಗೆ ಗಿಮಿಕ್ಸ್ಗೋಸ್ಕರ ಸ್ಪೆಷಲಿಸ್ಟ್ ಅಂತ ಎಲ್ಲ ತಂದಿದ್ದಾರೆ. ಬಟ್ ಇದನ್ನ ನೀವು ಎಲ್ಲಾ ಬೆಳೆಗಳಿಗೂ ಯೂಸ್ ಮಾಡಬಹುದು. ಬಟ್ ಸಿಸ್ಟಮ್ ಅನ್ನ ನೀವು ಫಾಲೋ ಮಾಡಬೇಕಾಗ್ತದೆ. ಅದನ್ನ ಸಿಸ್ಟಮ್ ಫಾಲೋ ಮಾಡ್ಲಿಕ್ಕೆ ನಮ್ಮ ಆಲ್ರೆಡಿ ನಿಮ್ಗೆ ಕ್ವಶನ್ಸ್ ಇದ್ರೆ ಕೇಳಿ. ನಮ್ಮ ಕೆರೂರ್ ನಮ್ಮ ಜೊತೆಗಿದ್ದಾರೆ. ಕೆರೂರ್ ಸರ್ ಅಂದ್ರೆ ಪ್ರತಿಯೊಂದು ಒಂದೊಂದು ಬೆಳೆಗೆ ಒಂದೊಂದು ಸಪರೇಟ್ ಆಗಿ ಮಾಡ್ತಾ ಇದೀವಿ ಬಟ್ ಅಂತ ಒಂದು ಮಾತು ಹೇಳಿದ್ರು ಅವ್ರ ಮಧ್ಯೆ. ಅದಕ್ಕೆ ಬೇರೆ ಬೇರೆ ಕಂಪನಿ ಅವ್ರು ಆತರ ಮಾಡಕತ್ತಾರ. ಬಟ್ ನಮ್ದು ಎಲ್ಲ ಹೆಲಾಸ್ಟಿಕ್ ಸಿಸ್ಟಮ್ ಎಲ್ಲ ಬೆಳೆಗೂ ಬರ್ತದೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಈಗ ನಾವು ಬೇರೆ ಬೇರೆ ಕಂಪನಿ ಏನ್ ಮಾಡಂತಾರೆ, ಶುಗರ್ ಕೇನ್ ಸ್ಪೆಷಲ್, ಟರ್ಮರಿಕ್ ಸ್ಪೆಷಲ್, ಈ ತರ ವೆಜಿಟೇಬಲ್ ಸ್ಪೆಷಲ್ ಆ ತರ ಮಾಡಂತಾರ. ಅಂದ್ರೆ ಈಸಿ, ಅಂದ್ರೆ ಜನರಿಗೆ ಅರ್ಥ ಆಗಲಿ ಅಂತ ಹೇಳಿ ಮಾಡಂತಾರ. ಅಥವಾ ಮಾರ್ಕೆಟಿಂಗ್ ಗಿಮಿಕೋ ಗೊತ್ತಿಲ್ಲ. ಬಟ್ ಅದ್ರೊಳಗೆ ಇರತಕ್ಕಂಥದ್ದು ಸೇಮ್ ಬ್ಯಾಕ್ಟೀರಿಯಾ. ಈಗ ನೀವು ಎಕ್ಸಾಂಪಲ್ ನಾವು ಈಗ ಬೇರೆ ಬೇರೆ ಕಂಪನಿ ನೋಡಿದ್ವಿ, ಶುಗರ್ ಕೇನ್ ಸ್ಪೆಷಲ್ ಅಂತ ಹೇಳಿದ್ರೆ, ಸೊ ಅಲ್ಲಿರೋದನ್ನು ಎಲ್ಲ NPK ಬ್ಯಾಕ್ಟೀರಿಯಾ ವಿತ್ ಜಿಂಕ್ ಬ್ಯಾಕ್ಟೀರಿಯಾ ಆಡ್ ಮಾಡಿರ್ತಾರ. ಮೈಕ್ರೋಬಿಲ್ಸ್ ಇರ್ತಾವ, ಸೂಕ್ಷ್ಮ ಜೀವಾಣುಗಳು ಇರ್ತಾವ, ಅಲ್ಲೇನ್ ಬೇರೆ ಇರಂಗಿಲ್ಲ. ಬಟ್ ಅದು ಬ್ರ್ಯಾಂಡ್ ಮಾತ್ರ ಶುಗರ್ ಕೇನ್ ಸ್ಪೆಷಲ್ ಅಂದ ತಕ್ಷಣ ಜನರಿಗೆ ಏನಾಗ್ತೈತಿ, ಇಂಪ್ರೆಷನ್ ಆಗ್ತೈತಿ. ಅದಕ್ಕೋಸ್ಕರ ಅವ್ರ ಶುಗರ್ ಕೇನ್ ಸ್ಪೆಷಲ್ ಅಂತ ಹಾಕಿರ್ತಾರ. ಬಟ್ ರಿಯಾಲಿಟಿ ಇರೋದು ಅದ್ರೊಳಗೆ ಇರತಕ್ಕಂಥದ್ದು ಸೇಮ್ ಬ್ಯಾಕ್ಟೀರಿಯಾ. ನಿಮ್ಗೆ ಗುರ್ತಿಲ್ಲ, ನಮ್ದು NPK ದಾಗ 2 times ಬೆಟರ್ ದನ್ ಬ್ಯಾಕ್ಟೀರಿಯಾಗಳು ಅದಾವ. ಸೊ ಅದ್ರ ನಿಮ್ಗೆ ಇನ್ ಡಿಟೇಲ್ ಆಗಿ ಹೇಳ್ಬೇಕಂದ್ರ ಅದ್ರ ಸೆಲ್ಸ್ ಕೌಂಟಿಂಗ್ 2 times ಅಂದ್ರೆ ಎಲ್ಲರೂ 1 crore ಸೆಲ್ಸ್ ಮೇಲೆ ಕೆಲಸ ಮಾಡಿದ್ರೆ ನಮ್ ಕಂಪನಿ 2 crores ಮೇಲೆ ಕೆಲಸ ಮಾಡೋದು. 2 crores ಸೆಲ್ಸ್ ಮೇಲೆ ನೈಟ್ರೋಜನ್ ಬ್ಯಾಕ್ಟೀರಿಯಾ ಆಗಿದ್ದು, ಫಾಸ್ಫರಸ್ ಬ್ಯಾಕ್ಟೀರಿಯಾ, ಪೊಟ್ಯಾಸಿಯಂ ಬ್ಯಾಕ್ಟೀರಿಯಾಗಳ ಮೇಲೆ ಕೆಲಸ ಮಾಡೋದು. ಸೊ ಅಂತ ಒಂದು ಅದ್ಭುತ ಪ್ರಾಡಕ್ಟ್ ನಮ್ಮಲ್ಲಿ NPK ದಾಗ ಅದಾವ. ಸ್ವಲ್ಪ ನೀವು ಬೆಟರ್ ಎಲ್ಲಕ್ಕೂ ಬರ್ತಾವ ಸರ್, ನೋ ಪ್ರಾಬ್ಲಮ್. ಅದ್ರ ಬಳಸ್ಬೇಕನ್ನೋ ತಿಳ್ಕೊಂಡ್ ಬಳಸಿರ ಬಾಳ. ಎಸ್ ಸರ್, ಏನಾದ್ರೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಲ್ಲ, ನಿಮ್ಮ ನಂಬರ್ ಇದೆ ನಮ್ಮ ಹತ್ರ. ಡನ್ ಸರ್. ಓಕೆ, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಕಂಪನಿಯಿಂದ ಆಫರ್ ಬಂದಿದೆ ಅಂತ ಶ್ರೀನಿವಾಸ್ ಹೇಳ್ತಾರೆ. ಯಾರಾದ್ರೂ 15 ಪ್ರಾಡಕ್ಟ್ ತಗೊಂಡ್ರೆ 1 ಪ್ರಾಡಕ್ಟ್ ಫ್ರೀ ಇದೆ ಅಂತ.
ಚೆಕ್ ಮಾಡಿ ನೋಡಿ, ಆರ್ಡರ್ ಮಾಡೋ ಬದಲು ನಿಮ್ಗೆ ಚೆಕ್ ಮಾಡಿ ನೋಡಿ. ಯಾಕಂದ್ರೆ ಈಗ ಆರ್ಡರ್ ಫಾರ್ಮ್ ದಾಗ ಐತಿ ಸರ್, ಆರ್ಡರ್ ಫಾರ್ಮ್ ದಾಗ ಐತಿ. ಆರ್ಡರ್ ಫಾರ್ಮ್ ಎಲ್ಲರಿಗೂ ಕಳಿಸಿರ್ಬೇಕಂತ ಅನಿಸ್ತೈತಿ. ಬೇಕಾದ್ರೆ ನಾವು ಗ್ರೂಪ್ ಗೆ ಹಾಕ್ಬಿಟ್ಟು ಸರ್ ಆರ್ಡರ್ ಫಾರ್ಮ್ ಓಕೆ ಸರಿ ಆರ್ಡರ್ ಸರಿ ಫಾರ್ಮ್ ದಾಗ ನಾವು ಫಿಲ್ಅಪ್ ಮಾಡಿ ಕಳಿಸ್ಬೋದು. ಸರಿ ನೋಡಿ, ಈಗ ಆರ್ಡರ್ ಮಾಡ್ಬೇಕಾದ್ರೆ ನಿಮ್ಗೆ ನಾವು ಫ್ರೀ ಪ್ರಾಡಕ್ಟ್ ಒಂದು ಬೇಕಂತ ಹೇಳಿದ್ರೆ 15 ಪ್ರಾಡಕ್ಟ್ ಆರ್ಡರ್ ಮಾಡಿದ್ರೆ ನಿಮ್ಗೆ 1 ಪ್ರಾಡಕ್ಟ್ ಫ್ರೀ ಸಿಗ್ತದೆ. ನೀವು ಅದನ್ನು ನಿಮ್ಮ ಪರ್ಸನಲ್ ಆಗಿ ನೀವು ಬಳಸಿ ನೋಡ್ಬೋದು. ಓಕೆ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಕ್ಲೋಸ್ ಮಾಡೋಣ.